ಥ್ಯಾಂಕ್ ಯು ಜೀಸಸ್. ಓಕೆ, ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಎಲ್ಲರಿಗೂ ವಂದನೆಗಳು. ಕರ್ತನು ನಮಗೆ ಬೇಕಾದಷ್ಟು ಉಪಕಾರಗಳನ್ನು ಮಾಡಿದ್ದಾರೆ, ಸಹಾಯ ಮಾಡಿದ್ದಾರೆ, ನಮ್ಮನ್ನು ಕಾಪಾಡಿದ್ದಾರೆ. ಅದಕ್ಕೋಸ್ಕರ ಕರ್ತನನ್ನು ನಾವು ಯಾವಾಗಲೂ ನಮ್ಮ ಉಸಿರಿರುವ ತನಕ ಕೊನೆಯವರೆಗೂ ನಾವು ಸ್ತುತಿಸೋರಾಗ್ಬೇಕು. ನೀವೆಲ್ಲರೂ ಸೇರಿದಕ್ಕಾಗಿ ನಿಮ್ಮನ್ನೆಲ್ಲ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ವಂದನೆಯನ್ನು ಸಲ್ಲಿಸ್ತೇನೆ. ಈ ಒಂದು ಸುಂದರ ಸಮಯದಲ್ಲಿ ಕರ್ತನ ವಾಕ್ಯವನ್ನು ನಾವು ಕಲಿಯೋರಾಗೋಣ. ನಾವು 2 ವಾರಗಳಿಂದ ಒಂದು ವಿಷಯವಾಗಿ ನಾವು ಕಲಿತಾ ಇದ್ದೇವೆ, ಈ ಬೈಬಲ್ ಬಗ್ಗೆ. ಸೊ ಕಳೆದ 2 ವಾರದಲ್ಲಿ ಅದನ್ನು ನಾವು ಕಂಟಿನ್ಯೂ ಮಾಡಿದ್ದೇವೆ. ಅದೇ ರೀತಿ 3ನೇ ವಾರದವರೆಗೆ ಇವತ್ತು ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಆದ್ರೆ ಇವತ್ತಿನ ವಿಷಯ ಪ್ರತ್ಯೇಕವಾಗಿ ಒಂದು ಬೈಬಲ್ ನಲ್ಲಿರುವಂತ ಏರಿಯಾದಲ್ಲಿ ನಾನು ಕಲಿಸ್ಲಿಕ್ಕೆ ಇಷ್ಟಪಡ್ತೀನಿ. ಅದು ನಮಗೆ ಇಂಟರ್ನೆಟ್ ಅಲ್ಲಾಗ್ಲಿ, ಯೂಟ್ಯೂಬ್ ಅಲ್ಲಾಗ್ಲಿ, ಯಾವುದೇ ಮೀಡಿಯಾದಲ್ಲಿ ಅಷ್ಟು ಸುಲಭವಾಗಿ ಆ ಒಂದು ಶಿಕ್ಷಣ ಸಿಗ್ಲಿಕ್ಕಿಲ್ಲ. ಯಾಕಂದ್ರೆ ಆ ವಿಷಯದ ಬಗ್ಗೆ ಅನೇಕರಿಗೆ ಗೊಂದಲ ಉಂಟು. ಅದನ್ನೊಂದು ಸ್ಪಷ್ಟವಾದ ರೀತಿಯಲ್ಲಿ ನಾವಿವತ್ತು ಅದನ್ನು ತಿಳಿಯೋರಾಗ್ಬೇಕು. ಹೋದ ಮಂಡೇ ದಿನ ನಾನು ಅದ್ರ ಬಗ್ಗೆ ಸ್ವಲ್ಪ ಟಚ್ ಮಾಡಿದ್ದೆ. ಆದ್ರೆ ಇವತ್ತು ಅದನ್ನು ಸಂಪೂರ್ಣವಾಗಿ ನಾವು ಸ್ವಲ್ಪ ಸಮಯವನ್ನು ಕೊಟ್ಟು ಎಲ್ಲರೂ ತಾಳ್ಮೆಯಿಂದ, ವಾಕ್ಯ ಸ್ವಲ್ಪ ಜಾಸ್ತಿ ಉಂಟು, ನೋಟ್ಸ್ ಬರೆಯೋರು ಬರೆದುಕೊಳ್ಬೇಕಂತ ಕೇಳ್ಕೊಳ್ತೀನಿ. ಸೊ ಎಲ್ಲರೂ ಈ ಸಮಯದಲ್ಲಿ ಒಂದು ಉತ್ಸಾಹದೊಂದಿಗೆ ಈ ಸತ್ಯವನ್ನು ತಿಳಿಲಿಕ್ಕೆ ನಾವು ಮುಂದೆ ಸರಿಯೋಣ. ಆಮೇಲೆ ಓಕೆ, ಯಾರಾದ್ರೂ ಹೇಳ್ತಾರೆ ಕಳೆದ 2 ವಾರ ಯಾವ ಸಬ್ಜೆಕ್ಟ್ ಬಗ್ಗೆ ನಾವು ಕಲ್ತಿದ್ದೇವೆ ಅಂತ ಒಂದು ನಿಮಿಷದಲ್ಲಿ ಯಾರಾದ್ರೂ ಕ್ವಿಕ್ ಆಗಿ ಹೇಳಿದ್ರೆ ಚೆನ್ನಾಗಿರುತ್ತೆ. ಲಾಸ್ಟ್ ಹೋದ ವಾರದಲ್ಲಿ ಕಂಟಿನ್ಯೂ ಮಾಡಿದ್ದೆ, ಆತನ ವಾಕ್ಯದಿಂದ ನಮ್ಮ ಜೀವಿತವನ್ನು ಕಟ್ಟುವಂತದ್ದು. ಅಂದ್ರೆ ಹೊಸ ಒಡಂಬಡಿಕೆಯ ಇನ್ನೊಂದು ಹೆಸರು ಸತ್ಯವಾಕ್ಯದಿಂದ, ಸುವಾರ್ತೆಯ ಸತ್ಯವಾಕ್ಯದಿಂದ. ಕರೆಕ್ಟ್. ಸೊ 2ನೇ ವಾರ ನಾವು ಏನ್ ಕಲ್ತಿದ್ದೇವೆ, ಆ ವಾಕ್ಯ ನಮಗೆ ಯಾವ ರೀತಿ ಬಿಡುಗಡೆ ಮಾಡುತ್ತೆ ಅನ್ನೋದ್ರ ಬಗ್ಗೆ. ಹೋದ ವಾರ ಅದೇ ಕಲ್ತಿದ್ವಲ್ವಾ? ಹೌದು. ಯಾವ ರೀತಿ ನಮ್ಗೆ ಆ ಸತ್ಯವೆಂಬ ವಾಕ್ಯವು ಬಿಡುಗಡೆ ಮಾಡ್ತದೆ, ಹೇಗೆ ನಮ್ಗೆ ಜೀವನ ಕೊಡ್ತದೆ ಎಂಬುದರ ಬಗ್ಗೆ ನಾವು ಕಲ್ತಿದ್ದೇವೆ ಅಲ್ವಾ? ಸರಿ, ಹಾಗಾದ್ರೆ ಇವತ್ತು 3ನೆಯ ಈ ಸೆಷನ್ ಅಲ್ಲಿ ಈ ಬೈಬಲ್ ಬಗ್ಗೆ ಸ್ವಲ್ಪ ಕ್ಲಾರಿಟಿಯನ್ನು ನಾವು ಇಟ್ಕೊಳ್ಬೇಕಾಗಿರೋದು ತುಂಬಾ ಅವಶ್ಯಕತವಾದದ್ದು. ಯಾಕಂದ್ರೆ ಪೂರ್ಣ ಬೈಬಲ್ ಅಲ್ಲಿ ಎಷ್ಟು ಪುಸ್ತಕಗಳಿವೆ? ನಮ್ಮೆಲ್ಲರ ಬೈಬಲ್ ಅಲ್ಲಿ 66 ಪುಸ್ತಕಗಳಿವೆ, ಹೌದಲ್ವಾ? ಹೊಸ ಒಡಂಬಡಿಕೆಯಲ್ಲಿ 27 ಪುಸ್ತಕಗಳು, ಹಳೆ ಒಡಂಬಡಿಕೆಯಲ್ಲಿ 39 ಪುಸ್ತಕಗಳಿದ್ದಾವೆ. ಕರೆಕ್ಟ್ ಅಲ್ವಾ? ಓಕೆ, ಕಥೋಲಿಕ ಸಭೆಯಲ್ಲಿ ಇನ್ನೊಂದಿಷ್ಟು 6 ಅಥವಾ 12 ಪುಸ್ತಕಗಳೇನು ಎಕ್ಸ್ಟ್ರಾ ಆಗಿ ಅಡಿಷನ್ ಮಾಡಿದ್ದಾರೆ. ಅದ್ರ ಬಗ್ಗೆ ಜಾಸ್ತಿ ಚಿಂತೆ ಮಾಡೋದು ಬೇಡ, ಅದೆಲ್ಲ ಎಕ್ಸ್ಟ್ರಾ ಅಡಿಷನ್, ಅದು ಅವರ ಸಭೆಯಲ್ಲಿ ಅದು ಜೋಡಿಸಲ್ಪಟ್ಟದ್ದು. ಆದ್ರೆ ನಮ್ಮ ಕೈಯಲ್ಲಿರುವಂತಹ ಒಂದು ಹೊಸ ಒಡಂಬಡಿಕೆ ಮತ್ತು ಹಳೆ ಒಡಂಬಡಿಕೆ ಸೇರಿ 66 ಪುಸ್ತಕಗಳಿದ್ದಾವೆ. ನೋಡಿ ಎಷ್ಟು ಪುಸ್ತಕಗಳಿರ್ಬೇಕೆಂಬುದಕ್ಕೆ ಒಂದು ಸ್ಪಷ್ಟತೆಯಲ್ಲಿ ನೋಡೋಣ. ಹೊಸ ಒಡಂಬಡಿಕೆಯಲ್ಲಿ ಯಾವುದೇ ಡೌಟ್ ಇಲ್ಲ, 27 ಪುಸ್ತಕ ಮಾತ್ರ ಇರೋದು ಅಲ್ವಾ? ಎಲ್ಲರಿಗೂ ಗೊತ್ತಿದೆ, ಮತ್ತಾಯನ ಸುವಾರ್ತೆಯಿಂದ ಹಿಡಿದು ಪ್ರಕಟಣೆಯ ಪುಸ್ತಕ ತನಕ. ಆದ್ರೆ ಹಳೆ ಒಡಂಬಡಿಕೆಯಲ್ಲಿ 39 ಅಥವಾ ಇನ್ನು ಎಕ್ಸ್ಟ್ರಾ ಇದೆಯಾ ಅನ್ನೋದು ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಅದಕ್ಕೆ ಸ್ಪಷ್ಟ ಉತ್ತರ ಇವತ್ತು ಸಹ ಅದು ಯಾರಿಗೆ ಕೊಡಲ್ಪಟ್ಟಿದ್ದು? ಇಸ್ರೇಲ್ ಜನತೆಗೆ, ಯಹೂದಿ ಜನಾಂಗಕ್ಕೆ. ಇವತ್ತು ಸಹ ಅವರ ಹತ್ರ ಹೋಗಿ ಕೇಳಿ, ಅವರ ಬೈಬಲ್ ಅಲ್ಲಿ ಎಷ್ಟು ಪುಸ್ತಕಗಳಿದ್ದಾವೆ ಅಂತ ಕೇಳಿದ್ರೆ, ಈ ಪ್ರಪಂಚದಲ್ಲಿರುವಂತ ಎಲ್ಲ ಯಹೂದಿಗಳು ಅವ್ರು ಹೇಳೋದಿಷ್ಟೇ, ಈ 39 ಪುಸ್ತಕಗಳು ಅಂತ. ಆಯ್ತಾ? ಸರಿ, ಸಬ್ಜೆಕ್ಟ್ ಹೆಸರನ್ನು ನಾವು ಮೊದಲು ನೋಡೋಣ. ನಮ್ಮೆಲ್ಲರ ಮನಸ್ಸಲ್ಲಿ ಈ ಸಬ್ಜೆಕ್ಟ್ ನ ಹೆಸರೇ ಒಂದು ಪ್ರಶ್ನೆ ಆಗಿ ಇರಬಹುದು. ಇದಾಗಿದೆ ಅದು: ಈಸ್ ಓಲ್ಡ್ ಕವನೆಂಟ್ ಸ್ಟಿಲ್ ವ್ಯಾಲಿಡ್ ಆರ್ ನಾಟ್ ಆರ್ ಫುಲ್ಫಿಲ್ಡ್? ಅಂದ್ರೆ ಹಳೆಯ ಒಡಂಬಡಿಕೆ ಇವತ್ತು ಚಾಲ್ತಿಯಲ್ಲಿ ಇದೆಯಾ ಅಥವಾ ಅದು ಪೂರ್ಣವಾಗಿ ಫುಲ್ಫಿಲ್ ಆಗಿದೆಯಾ, ಅಂದ್ರೆ ಸಂಪೂರ್ಣವಾಗಿದೆಯಾ ಅಥವಾ ಅದು ಮುಕ್ತಾಯಗೊಂಡಿದೆಯಾ ಎಂಬುದು ಇವತ್ತಿನ ವಿಷಯ. ಪುನಃ ಹೇಳ್ತೀನಿ, ಹಳ ಒಡಂಬಡಿಕೆ ಇವತ್ತು ಸಹ ಚಾಲ್ತಿಯಲ್ಲಿ ಇದೆಯಾ ಅಥವಾ ಅದು ಪೂರ್ಣವಾಗಿದೆಯಾ ಅಥವಾ ಅದು ಸಂಪೂರ್ಣವಾಗಿ ಮುಕ್ತಾಯಗೊಂಡಿದೆಯಾ ಎಂಬುದೇ ಇವತ್ತಿನ ವಿಷಯ. ಇದು ತುಂಬಾ ಇಂಪಾರ್ಟೆಂಟ್ ಆದಂತ ವಿಷಯ. ಈ ವಿಷಯದ ಬಗ್ಗೆ ನಿಮ್ಗೆ ಸ್ಪಷ್ಟವಾಗಿ ಈ ಒಂದು ವರ್ಷದ ನಂತರ ನಾನು ಕಲಿಸ್ಲಿಲ್ಲ. ಹಳೆಯ ಕೆಲವೊಂದು ವರ್ಷಗಳ ಹಿಂದೆ ಇದನ್ನ ನಾವು ತುಂಬಾ ಕಲ್ತಿದ್ದೇವೆ. ಆದ್ರೆ ಇಲ್ಲಿರುವಂತಹ ಹೊಸಬರಿಗೆ ಇದು ಸಹಾಯವಾಗ್ಲಿ ಅಂತ
ಪುನಃ ನಾನು ಈ 3 ವಾರದಿಂದ ಕಲಿಸ್ತಾ ಇದ್ದೇನೆ. ಇವತ್ತಿಗೆ ಈ ಟಾಪಿಕ್ ಅನ್ನು ನಾವು ಎಂಡ್ ಮಾಡ್ಬೇಕು, ಆಯ್ತಾ? ಸ್ವಲ್ಪ ಸಹಿಸ್ಕೊಳ್ಳಿ ಎಲ್ಲರೂ. ಇದು ನಿಮ್ಮ ಜೀವಿತಕ್ಕೆ ತುಂಬಾ ತುಂಬಾ ಇಂಪಾರ್ಟೆಂಟ್ ಆದದ್ದು. ನಮ್ಮ ಜೀವಿತ ಕರ್ತನ ಈ ಆತ್ಮಿಕ ಹಾದಿಯಲ್ಲಿ, ಈ ಕ್ರಿಸ್ತಿಯ ಜೀವಿತದಲ್ಲಿ ನಾವು ಕರೆಕ್ಟ್ ಆದಂತ ಸರಿಯಾದಂತ ಒಂದು ರಸ್ತೆಯಲ್ಲಿ, ದಾರಿಯಲ್ಲಿ ನಾವು ನಡಿಬೇಕಾದ್ರೆ ಈ ಒಂದು ಸಬ್ಜೆಕ್ಟ್ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಾಂದ್ರೆ ಗಲಿಬಿಲಿಗಳು ತುಂಬಾ ಆಗ್ತವೆ, ಎಲ್ಲಿಯೋ ಸಹ ನಾವು ಹೋಗ್ಬಿಡ್ತೀವಿ ಆಮೇಲೆ. ಹಾಗಾಗಿ ಲೋಕದಲ್ಲಿ ಬೇಕಾದಷ್ಟು ಗೊಂದಲಗಳಿದ್ದಾವೆ, ಪ್ರತ್ಯೇಕವಾಗಿ ಈ ಕ್ರಿಸ್ತಿಯ ಮಂಡಲದಲ್ಲಿ. ಅದಕ್ಕೋಸ್ಕರ ಈ ಒಂದು ವಿಷಯವನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಳ್ಳೋದು ತುಂಬಾ ಉತ್ತಮ, ಆಯ್ತಲ್ವಾ? ಸರಿ, ಎಷ್ಟು ಜನರಿಗೆ ಈ ಪ್ರಶ್ನೆ ಉಂಟು? ಹೊಸಬರು ಬಂದವರಿಗೆ ಪುನಃ ಕೇಳ್ತೀನಿ ಆ ಪ್ರಶ್ನೆ. ಅದೇ ನಮ್ಮ ಸಬ್ಜೆಕ್ಟ್ ಇವತ್ತು. ಹಳೆಯ ಒಡಂಬಡಿಕೆ 39 ಪುಸ್ತಕಗಳು ಅಂತ ಇವತ್ತು ಹೇಳ್ತೀವಿ, ಅದು ಇವತ್ತು ಚಾಲ್ತಿಯಲ್ಲಿ ಇದೆಯಾ? ಅಂದ್ರೆ ಇವತ್ತು ಅದನ್ನು ನಾವು ಅನುಸರಿಸಬೇಕಾ ಎಂಬುವ ಪ್ರಶ್ನೆ. ಅಥವಾ ಅದು ಸಂಪೂರ್ಣವಾಗಿ ಮುಕ್ತಾಯಗೊಂಡಿದೆಯಾ, ಅಂದ್ರೆ ಅದು ಆಫ್ ಮೋಡ್ ಅಲ್ಲಿ ಇದೆಯಾ ಅಂತ ಪ್ರಶ್ನೆ. ಇದ್ರ ಬಗ್ಗೆ ಯಾರಾದ್ರೂ ಹೊಸಬರಿಗೆ ಪ್ರಶ್ನೆ ಇದ್ರೆ ಕೇಳಬಹುದು. ಏನಂತೀರಾ? ಸ್ಮಿತಾ ಸಿಸ್ಟರ್ ಇದ್ದೀರಾ? ನೀವು ತುಂಬಾ ಕೋಆಪರೇಟ್ ಮಾಡ್ತೀರಾ, ಅದಕ್ಕೋಸ್ಕರ ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ. ಹೌದು ಬ್ರದರ್, ಆಕ್ಚುಲಿ ಅದು ಆಫ್ ಆಗಿದೆ ಅಂತ ಸಹ ನಮ್ಗೆ ಗೊತ್ತಿಲ್ಲ ಬ್ರದರ್, ನಮ್ಗೆ ಅದು. ಹೌದಲ್ವಾ? ಸರಿ. ಹೌದು. ಅದ್ರ ನಿಮ್ಮ ಅನಿಸಿಕೆ ಏನು? ಇಷ್ಟು ದಿನ, ಎಷ್ಟು ಸಮಯವಾಗಿ ನೀವು ಕ್ರಿಸ್ತನಲ್ಲಿ ಇದ್ದೀರಿ, ನಿಮ್ಮ ಅನುಭವ ಏನಿದೆ ಹೇಳಿ ಹಳ ಒಡಂಬಡಿಕೆಯ ಬಗ್ಗೆ. ಅದು ಇವತ್ತು ಓದ್ಬೋದು, ಖಂಡಿತವಾಗಿ ಓದ್ಬೋದು, ಓದುವುದ್ರಲ್ಲಿ ಯಾವುದೇ ತೊಂದರೆ ಇಲ್ಲ. ಅದು ಇವತ್ತು ನಾವು ಅನುಸರಿಸ್ಬೇಕಾ ಅಥವಾ ಅನುಸರಿಸಬಾರದ? ಅದರಲ್ಲಿ ಎಷ್ಟು ವಾಕ್ಯಗಳನ್ನು ಅನುಸರಿಸಬೇಕು, ಅನುಸರಿಸಬಾರ್ದು, ಹೀಗೇನಾದ್ರೂ ಕನ್ಫ್ಯೂಷನ್ಗಳು ಉಂಟಾ ನಿಮಗೆ? ಅಂದ್ರೆ ನಾವು ಅಲ್ಲಿರುವಂತ ವಾಗ್ದಾನ ವಚನಗಳನ್ನು ಕೆಲಸ ನಾವು ಪ್ರೇಯರ್ ಅಲ್ಲಿ ಇನ್ಕ್ಲೂಡ್ ಮಾಡ್ತಿದ್ವಿ ಯೂಸ್ ಬ್ರದರ್. ಮಾಡ್ತೀವಿ. ಹೌದು, ಹಳ ಒಡಂಬಡಿಕೆ ವಾಗ್ದಾನ ವಚನಗಳನ್ನು ಮತ್ತೆ ಕೀರ್ತನೆಗಳನ್ನು ತುಂಬಾ ಓದ್ತಿದ್ವಿ ಹಾಗೆ. ಯಾ, ಸರಿ. ಹೀಗೆಲ್ಲ ಕನ್ಫ್ಯೂಷನ್ ನೀವು ಹೇಳಿದ್ದು ತುಂಬಾ ಚೆನ್ನಾಗಾಯ್ತು. ಯಾಕಂದ್ರೆ ಇದೇ ರೀತಿಯ ಅನೇಕ ಪ್ರಶ್ನೆಗಳು ಇವತ್ತು ನಮ್ಮ ಮಧ್ಯದಲ್ಲಿ ಅಥವಾ ಇಡೀ ಲೋಕದಲ್ಲಿ ಇರುವಂತ ಅನೇಕ ಕ್ರೈಸ್ತರಿಗೆ ಉಂಟು. ಅದಕ್ಕೋಸ್ಕರ ಈ ಸಬ್ಜೆಕ್ಟ್ ಅನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು. ಅದನ್ನ ಯಾವ ರೀತಿ ಅದನ್ನ ಯೂಸ್ ಮಾಡ್ಬೇಕು, ಒಂದು ವೇಳೆ ಅದು ಸಂಪೂರ್ಣ ಮುಕ್ತಾಯಗೊಂಡಿದ್ರೆ ಅದನ್ನ ಯಾಕಾಗಿ ದೇವರು ನಮ್ಮ ಹೊಸ ಒಡಂಬಡಿಕೆಯ ಜೊತೆಯಲ್ಲಿ ಇಟ್ಟಿದ್ದಾರೆ, ಅದನ್ನ ಯಾವ ರೀತಿಯಾಗಿ ಉಪಯೋಗಿಸ್ಕೊಳ್ಬೇಕು, ಈ ವಿಷಯನೂ ನಾನು ಕೊನೆಯದಾಗಿ ನಿಮ್ಗೆ ಕ್ಲಿಯರ್ ಮಾಡ್ತೀನಿ, ಆಯ್ತಾ? ಸೊ ಮೊದಲನೇದಾಗಿ ನೋಡುವ, ಇದು ಇವತ್ತು ಸಹ ಚಾಲ್ತಿಯಲ್ಲಿ ಇದೆಯಾ ಅಥವಾ ಯೇಸು ಸ್ವಾಮಿ ಅದನ್ನು ಸಂಪೂರ್ಣವಾಗಿ ಮುಕ್ತಾಯಗೊಳಿಸಿದ್ದಾರಾ ಅನ್ನೋದನ್ನು ನೋಡುವ. ಓಕೆ, ಪಾಯಿಂಟ್ ನಂಬರ್ 1. ಪಾಯಿಂಟ್ ಅಂತ ಹೇಳಿದ್ರೆ 1 2 3 ಅಂತ ಹಾಕ್ತಿವಲ್ಲ, ಅದೇ ರೀತಿ ಸ್ಟೆಪ್ ಬೈ ಸ್ಟೆಪ್ ಕಲೀಲಿಕ್ಕೆ ನಾವು ಅದು ಈಸಿ ಆಗುತ್ತೆ. ಪಾಯಿಂಟ್ ನಂಬರ್ 1, ಚಿಕ್ಕ ಹೆಡ್ಡಿಂಗ್. ಮೊದಲನೇದಾಗಿ ಹಳ ಒಡಂಬಡಿಕೆ ಅಂದರೆ ಏನು, ಅದನ್ನ ಮೊದಲು ತಿಳ್ಕೊಳ್ಬೇಕು. ಎಲ್ಲರೂ ಇಂಟ್ರೆಸ್ಟ್ ಆಗಿದ್ದೀರಾ? ಯಾರು ಬಿಟ್ಟು ಹೋಗ್ಬೇಡಿ, ಕೊನೆಯವರೆಗೆ ಇರಿ. ನೋಟ್ಸ್ ಬರ್ಕೊಳ್ಳೋರು ದಯವಿಟ್ಟು ಬರ್ಕೊಳ್ಳಿ, ಆಯ್ತಾ? ಪ್ರತ್ಯೇಕವಾಗಿ ಜೀವಿತ ನೋಟ್ಸ್ ಎಲ್ಲ ಬರ್ಕೊಳಮ್ಮ, ಆಯ್ತಾ? ಸರಿ, ನೋಟ್ಸ್ ಇದ್ದವರು ಬರ್ಕೊಳ್ಳಿ. ಎಸ್. ಪಾಯಿಂಟ್ ನಂಬರ್ 1, ಹಳ ಒಡಂಬಡಿಕೆ ಅಂದ್ರೆ ಓಲ್ಡ್ ಕವನೆಂಟ್ ಅಂದ್ರೆ ಏನು? ಈ 39 ಪುಸ್ತಕಗಳು ಇದೆಯಲ್ಲ, ಹಾಗಂದ್ರೆ ಏನು ಅಂತ ನಾವು ಫಸ್ಟ್ ತಿಳ್ಕೊಳ್ಳೋಣ. ನೋಡಿ, ಇವತ್ತು ಸಹ ಇಸ್ರಾಯೇಲ್ ಜನತೆ ಇದೆ ಅಲ್ವಾ? ಯಹೂದಿ ಜನಾಂಗದವರು ಇದ್ದಾರೆ, ಇಸ್ರಾಯೇಲ್ ದೇಶದಲ್ಲಿ ಇದ್ದಾರೆ, ಮತ್ತೆ ಲೋಕದ ಬೇರೆ ಬೇರೆ ದೇಶದಲ್ಲಿ ಸಹ ಅವರಿದ್ದಾರೆ. ಅಮೆರಿಕದಲ್ಲೂ ತುಂಬಾ ಜನ ಇದ್ದಾರೆ, ಇಂಡಿಯಾದಲ್ಲೂ ಸಹ ಇದ್ದಾರೆ, ಕೇರಳದಲ್ಲಿ ಇದ್ದಾರೆ, ಬೆಂಗಳೂರಲ್ಲಿ ಸ್ವಲ್ಪ ಸಿಗ್ಬಹುದು, ಬಾಂಬೆಯಲ್ಲೂ ಸಹ ಸಿಗ್ಬಹುದು. ಯಹೂದಿ ಜನಾಂಗದವರು, ಯಹೂದ ಧರ್ಮವನ್ನು ನಂಬುವವರು ಇವತ್ತು ಸಹ ಇದ್ದಾರೆ. ಅವರ ಕೈಯಲ್ಲಿ ಬೈಬಲ್ ಇದೆ. ಏನು? ಅವರ ಕೈಯಲ್ಲಿ ಬೈಬಲ್ ಇದೆ. ಈ ಹಳ ಒಡಂಬಡಿಕೆ ಕೊಡಲ್ಪಟ್ಟದ್ದು ಯಾರಿಗೆ? ಯಾರಿಗೆ ಕೊಡಲ್ಪಟ್ಟದ್ದು? ಯಹೂದಿಯರಿಗೆ. ನಮಗೆಲ್ಲ ಕೊಡಲ್ಪಟ್ಟದ್ದು ಯಹೂದಿಯರಿಗೆ. ಅದಕ್ಕೆ ವಾಕ್ಯ ಉಂಟು. ನಾನು ಹೆಚ್ಚು ವಾಕ್ಯ ನಾನು ಕೂಡಿಸಿ ಇಟ್ಟಿಲ್ಲ, ಯಾಕಂದ್ರೆ ಕನ್ಫ್ಯೂಸ್ ಆಗುತ್ತಂತ ಪಾಯಿಂಟ್ ಬೈ ಪಾಯಿಂಟ್ ಮಾಡಿ ಇಟ್ಟಿದ್ದೇನೆ. ಇದು ಕೊಡಲ್ಪಟ್ಟದ್ದು ಎಲ್ರಿಗೂ ಗೊತ್ತಿದೆ, ಯಹೂದಿಯರಿಗೆ ಕೊಡಲ್ಪಟ್ಟದ್ದು. ಯಾರ ಮುಖಾಂತರ? ಮೋಶೆಯ ಮುಖಾಂತರ. ಅದಕ್ಕೋಸ್ಕರ ಒಂದು ವಾಕ್ಯವನ್ನು ನಾವು ಓದುವ. ಯೋಹಾನನ ಸುವಾರ್ತೆ 1:17. ಯೋಹಾನ 1:17. ಯಾರಾದ್ರೂ ಸ್ಕ್ರೀನ್ ಶೇರ್ ಮಾಡಕ್ಕಾಗತ್ತಾ? ಬೇಡ ಬಿಡಿ, ನಾನು ಹೇಳಿ, ಓದಿ. ಓದಿ. ಧರ್ಮಶಾಸ್ತ್ರವು ಮೋಶೆಯ ಮುಖಾಂತರ ಕೊಡಲ್ಪಟ್ಟಿತು, ಕೃಪೆಯು ಸತ್ಯವು ಯೇಸು ಕ್ರಿಸ್ತನ
ಮುಖಾಂತರ ಬಂದವು. ಆಮೇನ್. ಆಮೇಲೆ ನೋಡಿ, ವಾಕ್ಯ ಹೀಗೆ ಹೇಳ್ತದೆ, ಧರ್ಮಶಾಸ್ತ್ರವು ಮೋಶೆ ಮುಖಾಂತರ ಕೊಡಲ್ಪಟ್ಟಿತು, ಕೃಪೆಯು ಸತ್ಯವು ಯೇಸು ಕ್ರಿಸ್ತನ ಮುಖಾಂತರ ಬಂದವು. ಇದು ತುಂಬಾ ಇಂಪಾರ್ಟೆಂಟ್ ಆದಂತ ಒಂದು ವಾಕ್ಯ. ಇದು ಹಳೆ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆಯನ್ನು ಬೇರ್ಪಡಿಸುವಂತ, ಅಂದ್ರೆ ವಿಭಜಿಸುವಂತ ವಾಕ್ಯ. ಇದು ನೆನಪಿಟ್ಕೊಳ್ಳಿ, ಹಳೆ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆಯನ್ನು ವಿಭಜಿಸುವಂತ ವಾಕ್ಯವಾಗಿದೆ. ಆಯ್ತಾ? ಸತ್ಯ ಅಂದ್ರೆ ನಮ್ಗೆ ಗೊತ್ತಾಯ್ತಲ್ಲ, ಕೃಪೆ ಮತ್ತು ಸತ್ಯದಿಂದ ತುಂಬಿದಂತ ವಾಕ್ಯಕ್ಕೆ ಹೊಸ ಒಡಂಬಡಿಕೆ ಅಂತ ನಾವು ಕಲ್ತು ಬಿಟ್ಟಿದ್ದೀವಿ ಆಲ್ರೆಡಿ. ಅದು ಯೇಸು ಕ್ರಿಸ್ತನ ಮುಖಾಂತರ ಭೂಮಿಗೆ ಬಂತು, ಹೌದಲ್ವಾ? ಓಕೆ. ಧರ್ಮಶಾಸ್ತ್ರವು ಅಂದ್ರೆ ಮೊದಲಿನ 5 ಪುಸ್ತಕಗಳು ಯಾವುದೆಲ್ಲ? ಆದಿಕಾಂಡ, ಮತ್ತೆ ವಿಮೋಚನ ಕಾಂಡ, ಮತ್ತೆ ಯಾಜಕಾಂಡ, ಯಾಜಕಕಾಂಡ, ಸಂಖ್ಯಾಕಾಂಡ, ಅರಣ್ಯಕಾಂಡ, ಅದೇ ಅರಣ್ಯಕಾಂಡ ಮತ್ತು ಧರ್ಮೋಪದೇಶ ಕಾಂಡ. ಧರ್ಮೋಪದೇಶ ಕಾಂಡ. ಈ 5 ಪುಸ್ತಕಗಳು ಹೆಸರೇನು ಗೊತ್ತುಂಟಾ? ಧರ್ಮಶಾಸ್ತ್ರ ಅಂತ ಹೆಸರು. ಆಯ್ತಾ? ಧರ್ಮಶಾಸ್ತ್ರ ಅಂತ ಹೆಸರು, ನೆನ್ಪಿಟ್ಕೊಳ್ಳಿ. ಇದು ಮೋಶೆ ಮುಖಾಂತರ ಕೊಡಲ್ಪಟ್ಟಿತು, ಎಲ್ಲವನ್ನು ಮೋಶೆ ಬರೆದಿದ್ದಾರೆ. ಆಮೇಲೆ ಅದ ನಂತರ ಪ್ರವಾದಿಗಳು ಬಂದು ದೇವರಿಂದ ನೇರವಾಗಿ ಕೇಳಲ್ಪಟ್ಟಂತ ಸ್ವರಗಳನ್ನು ಅವರು ಬರಿತಾ ಹೋದ್ರು. ದೇವರಿಂದ ಕೇಳಲ್ಪಟ್ಟಂತ ಸಂದೇಶಗಳನ್ನು ಅವರು ಬರಿತಾ ಹೋದ್ರು. ಓಕೆ. ಸೊ ಈ ರೀತಿಯಾಗಿ ಒಂದು ಹಳ ಒಡಂಬಡಿಕೆ ಪುಸ್ತಕವಾಗಿ ರಚಿಸಲ್ಪಟ್ಟು, ಎಲ್ಲವೂ ನೋಡ್ಬೋದು. ಪ್ರವಾದಿಗಳು ತುಂಬಾ ಬರೆದಿದ್ದಾರೆ ಪುಸ್ತಕಗಳು, ಹೌದಾ? ಅನೇಕ ಪ್ರವಾದಿಗಳಿಂದ ತುಂಬಲ್ಪಟ್ಟಿದೆ. ಈ 5 ಪುಸ್ತಕ ಬಿಟ್ರೆ, ಅಂದ್ರೆ ಧರ್ಮಶಾಸ್ತ್ರದ 5 ಪುಸ್ತಕಗಳು ಬಿಟ್ಟರೆ ಬಾಕಿ ಎಲ್ಲ ಜಾಸ್ತಿಯಾಗಿ ಪ್ರವಾದಿಗಳು ಬರೆದಂತ ಪುಸ್ತಕಗಳಾಗಿದೆ. ಅದರಲ್ಲಿ ಸ್ವಲ್ಪ ಕೀರ್ತನೆಯ ಒಂದು ಪುಸ್ತಕ ಇದೆ. ಕೀರ್ತನೆ ಹೆಚ್ಚಿನ ಪುಸ್ತಕಗಳು ದಾವೀದ ರಾಜನು ಬರೆದಂತದಾಗಿದೆ, ಮತ್ತು ಕೋರೇಸನ 3 ಮಕ್ಕಳು ಬರೆದಿದ್ದು, ಮತ್ತು ಸೊಲೊಮೋನನು 1-2 ಅಧ್ಯಾಯ ಬರೆದಿರ್ಬೇಕು. ಮತ್ತೆ ಇನ್ನು ಇತರೆ ಜನರು ಸೇರಿ ಬರೆದಂತ ಕೀರ್ತನೆ ಒಂದು ಪುಸ್ತಕವಾಗಿದೆ. ಒಬ್ಬರು ಬರೆದಿದ್ದಲ್ಲ, ಅನೇಕರು ಬೇರೆ ಬೇರೆ ಕಾಲಗಳ ಘಟ್ಟದಲ್ಲಿ ಬರೆದಂತ ಅಧ್ಯಾಯಗಳನ್ನು ಸೇರಿಸಿ ಕೀರ್ತನೆ ಪುಸ್ತಕವಾಗಿ ಮಾಡಲ್ಪಟ್ಟಿದೆ. ಮತ್ತು ಜ್ಞಾನೋಕ್ತಿಗಳು ಸೊಲೊಮನ್ ರಾಜನು ಬರೆದಿದ್ದಾನೆ, ಮತ್ತು ಸಾಂಗ್ಸ್ ಆಫ್ ಸೊಲೊಮನ್ ಅಂತಾರೆ, ಸೊಲೊಮೋನಿನ ಸಂಗೀತ, ಇವೆಲ್ಲ ಸೊಲೊಮೋನ್ ಬರೆದದ್ದು. ಈ ರೀತಿಯಾಗಿ ಈ ಹಳೆ ಒಡಂಬಡಿಕೆ ಸೃಷ್ಟಿಯಾಯಿತು. ಓಕೆ. ಈ ಹಳ ಒಡಂಬಡಿಕೆಗೆ ಯಹೂದಿ ಜನಾಂಗದ ಪ್ರಕಾರ, ನಾವು ಇದಕ್ಕೆ ಹಳ ಒಡಂಬಡಿಕೆ ಅಂತ ಹೇಳ್ತೀವಿ, ಓಲ್ಡ್ ಕವನೆಂಟ್, ಒಡಂಬಡಿಕೆ, ಹಳೆಯ ಒಡಂಬಡಿಕೆ. ಇದಕ್ಕೊಂದು ಹೆಸರಿದೆ ಪ್ರತ್ಯೇಕವಾಗಿ. ಯಾರ ಪ್ರಕಾರ? ಯಹೂದಿ ಜನಾಂಗದ ಪ್ರಕಾರ, ಅಂದ್ರೆ ಇಸ್ರಾಯೇಲ್ ಜನತೆಯ ಪ್ರಕಾರ ಇದಕ್ಕೊಂದು ಪರ್ಟಿಕ್ಯುಲರ್ ನೇಮ್ ಇದೆ. ಆಯ್ತಾ? ನಾವು ಹಳೆ ಒಡಂಬಡಿಕೆ ಅಂತೀವಿ, ಆದ್ರೆ ಇಸ್ರಾಯೇಲ್ ಜನರು ಇದಕ್ಕೊಂದು ಹೆಸರು ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಯೇಸು ಸ್ವಾಮಿನೂ ಸಹ ಅದೇ ಹೆಸರಿಟ್ಟು ಈ ಹಳೆ ಒಡಂಬಡಿಕೆಗೆ ಕರೆದಿದ್ದಾರೆ. ಅದನ್ನೊಮ್ಮೆ ನೋಡಲ್ವಾ? ಸರಿ, ನೋಡುವ. ಮತ್ತಾಯನ ಸುವಾರ್ತೆ 11. ಮತ್ತಾಯನ ಸುವಾರ್ತೆ 11. 11ರಲ್ಲಿ 13 ನಾವು ಈ ಸಮಯದಲ್ಲಿ ಓದುವ. 11ರಲ್ಲಿ 13 ಓದುದ ಅಂಕಲ್? ಓದಿ. ಪ್ರವಾದಿಗಳೆಲ್ಲರೂ ಧರ್ಮಶಾಸ್ತ್ರವು ಪ್ರವಾದಿಸುವುದು ಯೋಹಾನನ ತನಕ ಇತ್ತು. ಸರಿ, ನೋಡಿ ಇಲ್ಲಿ ಪ್ರವಾದಿಗಳು ಮತ್ತು ಧರ್ಮಶಾಸ್ತ್ರ, ಆ 2 ಶಬ್ದವನ್ನು ಕ್ಯಾಚ್ ಮಾಡಿ. ಆಯ್ತಾ? 2 ಶಬ್ದ ಕ್ಯಾಚ್ ಮಾಡಿ, ಆಮೇಲೆ ಅದರ ವಿವರವನ್ನು ಆಮೇಲೆ ಹೇಳ್ತೀನಿ ನಮ್ಗೆ. ಇದ್ರ ಜೊತೆಗೆ ಇನ್ನೊಂದು ಕಡೆ ನೋಡುವ, ಲೂಕ 16:16. ಓದು ಜೀವಿತ. ಲೂಕ 16:16. ಧರ್ಮಶಾಸ್ತ್ರವು ಪ್ರವಾದಿಗಳು ಯೋಹಾನನ ತನಕವೇ, ಈಚೆಗೆ ದೇವರ ರಾಜ್ಯವು. ಸಾಕು, ಆಮೇಲೆ ಪುನಃ ಓದ್ಬೇಕಾದನ್ನು. ಧರ್ಮಶಾಸ್ತ್ರವು ಮತ್ತು ಪ್ರವಾದಿಗಳು, ಇನ್ನು ಅನೇಕ ವಾಕ್ಯ ಇದಾವೆ. ಆಯ್ತಾ? ನೀವು ಎಲ್ಲಿ ಸುವಾರ್ತೆಯಲ್ಲಿ ನೋಡಿದ್ರು ಸಹ ಹೀಗೆ ಹೇಳಿದ್ದಾರೆ ಯೇಸು ಸ್ವಾಮಿ. ಏನು? ಧರ್ಮಶಾಸ್ತ್ರವು ಪ್ರವಾದಿಗಳು, ಧರ್ಮಶಾಸ್ತ್ರವು ಪ್ರವಾದಿಗಳು. ಈಗ ಲೂಕ 16:16 ಓದಿದ್ವಿ, ಧರ್ಮಶಾಸ್ತ್ರವು ಮತ್ತು ಪ್ರವಾದಿಗಳು.
ಹೌದಾ? ಧರ್ಮಶಾಸ್ತ್ರವು ಪ್ರವಾದಿಗಳು. ಇಸ್ರಾಯೇಲ್ ಪ್ರಕಾರ, ಯೇಸು ಕ್ರಿಸ್ತರ ಪ್ರಕಾರ, ಮತ್ತು ನಾನು ಸ್ವತಃ ಇಸ್ರಾಯೇಲ್ ಯಹೂದಿಗಳ ಹತ್ತಿರ ಕೇಳಿದ್ದೇನೆ ನಿಮ್ಮ ಬೈಬಲಿಗೆ ಹೆಸರು ಏನು ಅಂತ. ಅವರು ಹೀಬ್ರು ಭಾಷೆಯಲ್ಲೇ ಹೇಳಿದ್ದಾರೆ. ಅದು ಕನ್ನಡದಲ್ಲಿ ಅದರ ಅರ್ಥ ಧರ್ಮಶಾಸ್ತ್ರವು ಪ್ರವಾದಿಗಳು. ಇಂಗ್ಲಿಷ್ ಅಲ್ಲಿ ಅದಕ್ಕೆ ಹೆಸರು ಲಾ ಅಂಡ್ ದ ಪ್ರಾಫಿಟ್ಸ್. ಏನು? ಲಾ ಅಂಡ್ ದ ಪ್ರಾಫಿಟ್ಸ್. ಲಾ ಅಂಡ್ ದ ಪ್ರಾಫಿಟ್ಸ್ ಅಂದ್ರೆ ಧರ್ಮಶಾಸ್ತ್ರ ಮತ್ತು ಪ್ರವಾದಿಗಳ ಗ್ರಂಥ. ಇದು ಹಳ ಒಡಂಬಡಿಕೆಗೆ ಬೈಬಲೇ ಕೊಟ್ಟಿರುವಂತ ಮತ್ತು ಯೇಸು ಕ್ರಿಸ್ತನು ಸ್ವತಃ ಕೊಟ್ಟಿರುವಂತ ಹೆಸರಾಗಿದೆ. ಇಷ್ಟು ನೋಟ್ ಮಾಡ್ಕೊಳ್ಳಿ. ಇದು ಕ್ಲಿಯರ್ ಆದ್ರೆ ಮುಂದಿನ ವಾಕ್ಯಗಳೆಲ್ಲ ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಎಲ್ರಿಗೂ ಅರ್ಥ ಆಯ್ತಾ? ಸಿಂಪಲ್ ಆಗಿ ಅರ್ಥ ಆಯ್ತಾ ಎಲ್ಲರಿಗೂ? ಇದೇನಾದ್ರೂ ಹಾಡಿದ್ಯಾ? ಓಕೆ. ಯಾರಿಗಾದ್ರೂ ಒಮ್ಮೆ ಅರ್ಥ ಆಗಿಲ್ಲ ಅಂದ್ರೆ ದಯವಿಟ್ಟು ನೀವು ಕೇಳ್ಬೋದು ಕ್ವಶನ್ ಅನ್ನು. ಯಾಕಂದ್ರೆ ಈ ಸಬ್ಜೆಕ್ಟ್ ನಾನು ಪುನಃ ಪುನಃ ಕಲಿಸ್ಲಿಕ್ಕೆ ಹೋಗಲ್ಲ. ಯಾಕಂದ್ರೆ ಅಪರೂಪ ಯಾವಾಗಾದ್ರೂ ಈ ಸಬ್ಜೆಕ್ಟ್ ಅನ್ನು ತೆಗೆದುಕೊಂಡು ಬರುವುದು. ಇದು ಕಾರಣ ಏನಂದ್ರೆ ತುಂಬಾ ಹೊಸಬರು ಇರೋದಕ್ಕೋಸ್ಕರ 3 ವಾರದಿಂದ ಹೊಸ ಒಡಂಬಡಿಕೆ ಮತ್ತು ಹಳ ಒಡಂಬಡಿಕೆ ಬಗ್ಗೆ ಕಳಿಸ್ತಾ ಇದ್ದೀನಿ. ಬೇಸಿಕ್ ಫೌಂಡೇಶನಲ್ ಟ್ರೂತ್ ಇದೆಲ್ಲ. ಸರಿಯಾ? ಓಕೆ. ಇವಾಗ ಎಲ್ಲರೂ ಹೇಳಿ, ಹಳ ಒಡಂಬಡಿಕೆಗೆ ಇರುವ ಹೆಸರೇನು? ಧರ್ಮಶಾಸ್ತ್ರವು ಮತ್ತು ಪ್ರವಾದಿಗಳು. ಇಂಗ್ಲಿಷ್ ಅಲ್ಲಿ ಲಾ ಅಂಡ್ ದ ಪ್ರಾಫಿಟ್ಸ್. ಎಸ್, ಗುಡ್. ಇಷ್ಟು ಕಲಿತಾಯ್ತಾ? ಸರಿ. ಇವಾಗ ಇದರ ಡಿವಿಷನ್ ಅನ್ನು ನಾವು ಆಲ್ರೆಡಿ ನೋಡಿದ್ದೇವೆ. ಯೋಹಾನ 1:17 ನೋಡಿದ್ದೇವೆ. ಮೋಶೆ ಮುಖಾಂತರ ಧರ್ಮಶಾಸ್ತ್ರವನ್ನು ಕೊಡಲಾಯಿತು. ಯೇಸು ಕ್ರಿಸ್ತನ ಮುಖಾಂತರ ಹೊಸ ಒಡಂಬಡಿಕೆ ಅಂದ್ರೆ ಕೃಪೆ ಮತ್ತು ಸತ್ಯದಿಂದ ತುಂಬಿದಂತ ವಾಕ್ಯಗಳು ಬಂದವು. ಅದು ಹೊಸ ಒಡಂಬಡಿಕೆ ವಾಕ್ಯ. ಹೌದಾ? ಮೋಶೆ ಹತ್ರ ದೇವರು ಸೀನಾಯಿ ಬೆಟ್ಟದಲ್ಲಿ ಒಡಂಬಡಿಕೆ ಮಾಡಿಕೊಂಡ್ರು. ನಾನು ಕೊಡುವಂತ ಎಲ್ಲಾ ಕಟ್ಟಳೆಗಳು ಈ ನನ್ನ ಇಸ್ರಾಯೇಲ್ ಜನತೆಗೆ ಆಗಿರುವುದು ಅಂತ. ಅದೇ ರೀತಿ ಯೇಸುವಿನ ಜೊತೆ ಒಂದು ಒಡಂಬಡಿಕೆ ಆಯ್ತು. ಅದೇನದು? ನನ್ನ ರಕ್ತದಿಂದ ನಾನು ಇದು ಒಡಂಬಡಿಕೆ ಮಾಡ್ತಾ ಇದ್ದೇನೆ, ಇದು ಹೊಸ ಒಡಂಬಡಿಕೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಯೇಸು. ಇದೆಲ್ಲ ವಾಕ್ಯ ಗೊತ್ತಿದೆ ನಿಮಗೆ ಅಲ್ವಾ? ತನ್ನ ರಕ್ತದಿಂದ ಮಾಡಿದಂತ ಒಡಂಬಡಿಕೆ ಹೊಸ ಒಡಂಬಡಿಕೆ. ಸರಿ. ಇವಾಗ ಈ ಹಳ ಒಡಂಬಡಿಕೆಯ ಸಮಯ ಎಲ್ಲಿವರೆಗೆ ಇತ್ತು ಅಂತ ನೋಡೋಣ. ಆದಿಕಾಂಡದಿಂದ ಹಿಡಿದು ಎಲ್ಲಿವರೆಗೆ ಇದಕ್ಕೆ ಸಮಯವಿತ್ತು ಅನ್ನೋದನ್ನ ಈ ವಾಕ್ಯದಿಂದ ನೋಡುವ. ಮತ್ತಾಯ 11:13 ಪುನಃ ನೋಡುವ. ನಾವು ಮತ್ತಾಯನ ಸುವಾರ್ತೆ 11:13 ನಾನು ಓದ್ತೀನಿ, ಎಲ್ಲರೂ ಗಮನವಿಟ್ಟು ಕೇಳಿ. ಪ್ರವಾದಿಗಳ ಎಲ್ಲರೂ ಮತ್ತು ಧರ್ಮಶಾಸ್ತ್ರವು ಪ್ರವಾದಿಸುವುದು ಯೋಹಾನನ ತನಕ ಮಾತ್ರ ಇತ್ತು. ಅಂದ್ರೆ ಅರ್ಥ ಏನು? ಇಂಗ್ಲಿಷ್ ಅಲ್ಲಿ ಒಮ್ಮೆ ಓದ್ತೀನಿ. For all the prophets and the law prophesied until John. ಯೋಹಾನ ಅಂದ್ರೆ ಯಾರು? ಯೋಹಾನ ಸ್ನಾನಿಕನಾದ ಯೋಹಾನನು ಯಾವಾಗ ಬಂದನೋ, ಯಾವಾಗ ಅವನು ದೇವರ ರಾಜ್ಯ ಹತ್ತಿರವಾಯಿತು, ಎಲ್ಲರೂ ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ಪ್ರಸಂಗ ಮಾಡ್ಲಿಕ್ಕೆ ಆರಂಭಿಸಿದನೋ, ಅಲ್ಲಿಯವರೆಗೆ ಹಳೆಯ ಒಡಂಬಡಿಕೆ ಅಂದ್ರೆ ಅರ್ಥ ಧರ್ಮಶಾಸ್ತ್ರವು ಮತ್ತು ಪ್ರವಾದಿಗಳು ಅಂದ್ರೆ ಧರ್ಮಶಾಸ್ತ್ರ ಮತ್ತು ಪ್ರವಾದಿಗಳಿಂದ ಕೂಡಿದಂತ ಆ ಗ್ರಂಥವು ಅಲ್ಲಿ ತನಕ ಇತ್ತು. ಎಲ್ಲಿ ತನಕ? ಸ್ನಾನಿಕನಾದ ಯೋಹಾನನು ಬಂದು ದೇವರ ರಾಜ್ಯವು ಹತ್ತಿರವಾಯಿತು ಎಂದು ಪ್ರಸಂಗ ಮಾಡಿದಾಗ ಅಲ್ಲಿ ತನಕ ಈ ಹಳೆ ಒಡಂಬಡಿಕೆಯ ಸಮಯ ಇತ್ತು. ಇಷ್ಟು ಅರ್ಥ ಆಗ್ತಿದ್ಯಾ ನಿಮಗೆ? ಸರಿ. ಈಗ ಇದ್ರ ಜೊತೆ ಇನ್ನೊಂದು ವಾಕ್ಯ ಓದುವಾಗ ಇನ್ನಷ್ಟು ಸ್ಪಷ್ಟವಾಗ್ತದೆ. ಲೂಕನ ಸುವಾರ್ತೆ 16:16. ನಾನು ತುಂಬಾ ಹಗುರವಾಗಿ ಹೋಗ್ತಾ ಇದ್ದೇನೆ. ಯಾವುದೇ ಡೌಟ್ ಇವತ್ತು ಇರಬಾರ್ದು. ಎಲ್ಲರಿಗೂ ಸ್ಪಷ್ಟವಾಗ್ಬೇಕು. ಆಯ್ತಾ? ಎಲ್ಲರಿಗೂ ಸ್ಪಷ್ಟವಾಗ್ಬೇಕು. ಓಕೆ. ಪ್ರವಾದಿಗಳು ಯೋಹಾನ ತನಕವೇ. ಈಚೆಗೆ ದೇವರ ರಾಜ್ಯವು ಸಾರಲ್ಪಡುತ್ತಾ ಇದೆ, ಅದರಲ್ಲಿ ಸಕಲರು ಬಲಾತ್ಕಾರವಾಗಿ ನುಗ್ಗುತ್ತಾರೆ. ನೋಡಿ, ಧರ್ಮಶಾಸ್ತ್ರವು
ಪ್ರವಾದಿಗಳು ಅಂತ ಹೇಳಿದ್ರೇನು? ಹಳ ಒಡಂಬಡಿಕೆ 39 ಪುಸ್ತಕಗಳು. ಹಾಗಾದ್ರೆ ನಾನು ಈ ರೀತಿಯಾಗಿ ಓದ್ತೀನಿ. ಹಳ ಒಡಂಬಡಿಕೆಯು ಯೋಹಾನನ ತನಕವೇ ಮಾತ್ರ ಇತ್ತು. ಹಳ ಒಡಂಬಡಿಕೆಗೆ ಕಾಲ ಸಮಯ ಎಲ್ಲಿವರೆಗೆ? ಸ್ನಾನಿಕನಾದ ಯೋಹಾನನು ಬಂದನಲ್ಲ ಅಲ್ಲಿ ತನಕವೇ. ಅದರ ಈಚೆಗೆ ಅಂದ್ರ ಅದರ ನಂತರ ದೇವರ ರಾಜ್ಯವು ಸಾರಲ್ಪಡುತ್ತಾ ಇದೆ. ಅಂದ್ರೆ ಸ್ನಾನಿಕ ಯೋಹಾನನ ತನಕ ಹಳ ಒಡಂಬಡಿಕೆ ಪ್ರಚಾರದಲ್ಲಿತ್ತು, ಚಾಲ್ತಿಯಲ್ಲಿತ್ತು. ಆದ್ರೆ ಸ್ನಾನಿಕ ಯೋಹಾನ ಬಂದ ನಂತರ ದೇವರ ರಾಜ್ಯ ಸಾರಲ್ಪಡ್ತಾ ಇದೆ. ಅದರಲ್ಲಿ ಅನೇಕರು ಸಕಲರು ಬಲಾತ್ಕಾರವಾಗಿ ಫೋರ್ಸ್ಫುಲ್ ಆಗಿ ನುಗ್ತಾ ಇದ್ದಾರೆ. ಅಂದ್ರೆ ನಾವೆಲ್ಲರೂ ಬಂತು ಅದರಲ್ಲಿ. ಯಾಕಂದ್ರೆ ಹಳ ಒಡಂಬಡಿಕೆಯ ಕಾಲದಲ್ಲಿ ಹಿಂದೂಗಳಾಗ್ಲಿ, ಮುಸಲ್ಮಾನ್ಗಳಾಗ್ಲಿ, ಜೈನರಾಗ್ಲಿ, ಬುದ್ಧರಾಗ್ಲಿ, ಇನ್ಯಾವುದೇ ಅನ್ಯ ಜಾತಿಯರಾಗ್ಲಿ ಯಹೂದಿಗಳನ್ನು ಬಿಟ್ಟು ಬೇರೆ ಯಾರು ಸಹ ಹಳ ಒಡಂಬಡಿಕೆಯಲ್ಲಿ ದೇವರ ರಾಜ್ಯಕ್ಕೆ ಹೋಗ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಅದಕ್ಕಾಗಿ ದೇವರ ರಾಜ್ಯ ಸಾರಲ್ಪಟ್ಟಾಗಿ ಎಲ್ರಿಗೂ ಅವಸರ ಸಿಕ್ತು. ಅದೇ ಸುವಾರ್ತೆ. ಅವಾಗ ಎಲ್ಲರೂ ಸಕಲರು ಬಲಾತ್ಕಾರವಾಗಿ ನುಗ್ತಾ ಇದ್ದಾರೆ. ಇವತ್ತು ಹಳ್ಳಿಯಲ್ಲಿ ನೋಡ್ಬೋದು, ಯೇಸುವಿನ ನಾಮದಲ್ಲಿ ನಂಬಿಕೆ ಇಟ್ಟು ದೀಕ್ಷಾ ಸ್ನಾನ ತೆಗೆದುಕೊಂಡು ಯೇಸುವಿನ ಮಕ್ಕಳಾಗ್ತಾ ಇದ್ದಾರೆ. ಇದಕ್ಕೆ ಅರ್ಥ ಬಲಾತ್ಕಾರವಾಗಿ ನುಗ್ಗುದು. ಲೋಕದ ಕಟ್ಟ ಕಡೆಯವರೆಗೂ ಸುವಾರ್ತೆ ಸಾರಲ್ಪಡ್ತಾ ಇದೆ. ಎಲ್ಲರೂ ಬರ್ತಾ ಇದ್ದಾರೆ, ಎಲ್ಲ ಜಾತಿಯವರು ಬರ್ತಾ ಇದ್ದಾರೆ, ದೇವರಲ್ಲಿ ಯೇಸುವನ್ನು ನಂಬ್ತಾ ಇದ್ದಾರೆ, ಸ್ನಾನ ತಗೊಳ್ತಾ ಇದ್ದಾರೆ. ಇದಕ್ಕೆ ಅರ್ಥ ಇದು. ಸರಿ, ಧರ್ಮಶಾಸ್ತ್ರ ಪ್ರವಾದಿಗಳ ಸಮಯ ಅಂದ್ರೆ ಹಳ ಒಡಂಬಡಿಕೆಗೆ ಒಂದು ಸಮಯ ಇತ್ತು. ಅಲ್ಲಿ ತನಕ ಮಾತ್ರ ಅದರ ಸಮಯ. ಎಲ್ಲಿ ತನಕ? ಸ್ನಾನಿಕನಾದ ಯೋಹಾನನು ಬರುವ ತನಕ. ಅದರ ನಂತರ ಆತನೇ ಸಾರಲಿದ್ದನು ದೇವರ ರಾಜ್ಯ ಹತ್ತಿರ ಆಯ್ತು ಅಂತ. ಅದಕ್ಕೋಸ್ಕರ ಯೇಸು ಸಹ ಹೇಳ್ತಾ ಇದ್ದಾರೆ, ಏನು ಮತ್ತೆ 4:17 ಹೇಳಿದ್ದಲ್ಲ, ಎಲ್ಲರೂ ದೇವರ ಕಡೆಗೆ ತಿರುಗಿಕೊಳ್ಳಿರಿ, ದೇವರ ರಾಜ್ಯವು ಹತ್ತಿರವಾಯಿತು ಎಂಬ ಮೊದಲನೇ ಸುವಾರ್ತೆ ಸ್ವಾಮಿ ಪ್ರಚಾರ ಮಾಡ್ತಾರೆ. ಸ್ನಾನಿಕ ಯೋಹಾನನು ಹೇಳಿದಂತ ಅದೇ ವಾರ್ತೆಯನ್ನು ಯೇಸು ಸ್ವಾಮಿ ಪ್ರಚಾರ ಮಾಡ್ತಾರೆ. ಆಮೇಲೆ ಲೂಕ 17 ಹೇಳ್ತಾರೆ, ದೇವರ ರಾಜ್ಯ ನಿಮ್ಮ ಮಧ್ಯದಲ್ಲಿಯೇ ಇದೆ ಅಂತ ಹೇಳ್ತಾರೆ. ನಾನು ಪವಿತ್ರಾತ್ಮನಿಂದ ದೆವ್ವಗಳನ್ನು ಓಡಿಸುವುದಾದರೆ ದೇವರ ರಾಜ್ಯವು ನಿಮ್ಮೊಳಗಿದೆ ಅಂತ ಹೇಳ್ತಾರೆ. ಅಂದ್ರೆ ಯೇಸು ಕ್ರಿಸ್ತನು ಬಂದ ನಂತರ ದೇವರ ರಾಜ್ಯ ಭೂಮಿಗೆ ಬಂದಾಯ್ತು. ಅಂದರೆ ಅರ್ಥ, ಹಳೆ ಒಡಂಬಡಿಕೆಯಲ್ಲಿ ದೇವರ ರಾಜ್ಯವು ಭೂಮಿಗೆ ಬರಲಿಲ್ಲ. ಇದು ಸ್ಪಷ್ಟನಾ? ಅಲ್ಲಿ ರೋಗ ಸೌಖ್ಯ ಇಲ್ಲ, ಪುನರುತ್ಥಾನ ಇಲ್ಲ, ನಿತ್ಯ ಜೀವ ಇಲ್ಲ, ರಕ್ಷಣೆ ಇಲ್ಲ, ಪವಿತ್ರಾತ್ಮನನ್ನು ಎಲ್ಲರಿಗೂ ಕೊಡಲ್ಪಡ್ತಾ ಇರ್ಲಿಲ್ಲ. ಇದು ಯಾವುದೇ ಸಂಗತಿಗಳು ಹಳೆ ಒಡಂಬಡಿಕೆಯಲ್ಲಿ ಇರ್ಲಿಲ್ಲ. ಕೇವಲ ಧರ್ಮಶಾಸ್ತ್ರವನ್ನು ನಂಬಿದವರಿಗೆ ಮಾತ್ರ ಒಂದು ರಕ್ಷಣೆಯ ನಿರೀಕ್ಷೆ ಇತ್ತು. ಅರ್ಥ ಆಗ್ತಾ ಇದೆಯಲ್ಲ? ಆದರೆ ಯೇಸು ಸ್ವಾಮಿ ಬಂದ ನಂತರ ಲೋಕದಲ್ಲಿರುವಂತಹ ಎಲ್ಲ ಪ್ರಕಾರದ ಜಾತಿ ಜನಾಂಗಗಳಿಗೆ ದೇವರ ರಾಜ್ಯದಲ್ಲಿ ಪ್ರವೇಶಿಸುವಂತಹ ಭಾಗ್ಯ ಸಿಕ್ತು. ಅದಕ್ಕೇನೆ ಹೆಸರು ಸುವಾರ್ತೆ. ಅದಕ್ಕೆ ಇನ್ನೊಂದು ಹೆಸರಿದೇನು? ಕೃಪೆ ಮತ್ತು ಸತ್ಯ. ಆ ಸತ್ಯ ತಿಳ್ಕೊಂಡಾಗ ಎಲ್ಲರಿಗೂ ಬಿಡುಗಡೆ ಸಿಗ್ತದೆ, ಎಲ್ಲರಿಗೂ ಪರಲೋಕಕ್ಕೆ ಹೋಗ್ಬೋದು. ಹಳೆ ಒಡಂಬಡಿಕೆಯಲ್ಲಿ ಪರಲೋಕಕ್ಕೆ ಹೋಗ್ಲಿಕ್ಕೆ ದಾರಿ ಇರ್ಲಿಲ್ಲ. ಅಲ್ಲಿ 613ರಷ್ಟು ಉಪದೇಶಗಳಿದ್ದವು, ಆಜ್ಞೆಗಳಿದ್ದವು. ಅದರೆಲ್ಲ ಪೂರ್ಣವಾಗಿ ಪಾಲಿಸಿದ್ರೆ ಮಾತ್ರ ಚಾನ್ಸ್ ಇತ್ತು. ಅದರಲ್ಲಿ ಒಂದೇ ಒಂದು ತಪ್ಪಿದ್ರೆ ಅವರಿಗೆ ಚಾನ್ಸ್ ಇಲ್ಲ. ಐ ಥಿಂಕ್ ಯಾಕೋಬನ ಪತ್ರ 1:1 ಎಲ್ಲೋ ಬರೆದಿದೆ. ಅದು ಯಾರಿಗಾದ್ರೂ ಸಿಕ್ಕಿದ್ರೆ ಆಮೇಲೆ ಹೇಳಿ ಆಯ್ತಾ. 1 ಎಲ್ಲೋ ಬರೆದಿದೆ. ಅಲ್ಲಿ ಹೇಳಲ್ಪಟ್ಟಿದೆ, ಸಾರಿ 2:10 ಅನ್ಸುತ್ತೆ. ಒಂದೇ ಒಂದು ತಪ್ಪಿದ್ರೆ ಎಲ್ಲದರಲ್ಲಿ ತಪ್ಪಿದ ಹಾಗೆ. ಹಾಗಾದ್ರೆ ಹಳೆ ಒಡಂಬಡಿಕೆ ಎಷ್ಟು ಕಷ್ಟ ಇತ್ತು. ಅದಕ್ಕೊಂದು ಸಮಯವನ್ನು ನಿರ್ಧರಿಸಿದ್ರು ದೇವರು. ಸ್ನಾನಿಕನಾದ ಯೋಹಾನನ ಬರುವ ತನಕ ಹಳೆ ಒಡಂಬಡಿಕೆ ಚಾಲ್ತಿಯಲ್ಲಿತ್ತು. ಸ್ಪಷ್ಟ ಆಗ್ತಿದ್ಯಾ? ಓಕೆ, ಸ್ವಲ್ಪ ಮುಂದೆ ಹೋಗೋಣ. ಅದಕ್ಕೋಸ್ಕರ ಯೇಸು ಸ್ವಾಮಿ ಅದನ್ನು ಏನ್ ಮಾಡಿದ್ರು, ಆಮೇಲೆ ಮುಂದೆ ಏನ್ ಮಾಡ್ಬೇಕು ಈ ಹಳೆ ಒಡಂಬಡಿಕೆ ಬಗ್ಗೆ ಅಂತ ಹೇಳಲಿಕ್ಕೆ ಇನ್ನೊಂದು ವಾಕ್ಯ ನೋಡುವ. ಮತ್ತಾಯನ ಸುವಾರ್ತೆ 28:20 ಹೇಳ್ತಾರಲ್ಲ, ಲೋಕಕ್ಕೆಲ್ಲ ಹೋಗಿ ನಾನು ಕಲಿಸಿದ್ದನ್ನು ಅವರಿಗೆ ಕಲಿಸಿರಿ ಅಂತ ಹೇಳ್ತಾರೆ. ನಾನು ನಿಮಗೆ ಆಜ್ಞಾಪಿಸಿದ್ದನ್ನೆಲ್ಲ ಉಪದೇಶ ಮಾಡಿರಿ.
ಹಾ, ಯೇಸು ಹೇಳಿದ್ದನ್ನು ಮಾತ್ರ ಕಾಪಾಡಿಕೊಳ್ಳುವುದಕ್ಕೆ ಎಲ್ರಿಗೂ ಉಪದೇಶ ಮಾಡಿ. ಅಂದ್ರೆ ಇವತ್ತು ಲೋಕದಲ್ಲೆಲ್ಲ ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಅಂದ್ರೆ ಅರ್ಥ ಏನು? ಯುಗ ಸಮಾಪ್ತಿ ಆಗುವವರೆಗೂ ಎಲ್ಲ ವಿಶ್ವಾಸಿಗಳಿಗೆ ಅಂದ್ರೆ ಯೇಸುವನ್ನು ನಂಬುವಂತ ಎಲ್ಲ ವಿಶ್ವಾಸಿಗಳಿಗೆ ಉಪದೇಶ ಮಾಡುವಂತ ವಾಕ್ಯ ಯಾವುದಾಗಿರ್ಬೇಕಂತೆ? ಯೇಸು ಹೇಳಿದ ಆಜ್ಞೆಗಳಾಗಿರ್ಬೇಕು. ಅರ್ಥ ಆಗ್ತಾ ಇದೆಯಲ್ಲ? ಎಸ್. ಸೊ ಹಾಗಾಗಿ ಈ ಹಳೆ ಒಡಂಬಡಿಕೆ ಹಾಗಾದ್ರೆ ಏನಾಯ್ತು ಅನ್ನೋದನ್ನ ಮುಂದಿನ ಪಾಯಿಂಟ್ ಅಲ್ಲಿ ನೋಡ್ತಾ ಹೋಗೋಣ. ಪಾಯಿಂಟ್ ನಂಬರ್ 2 ಇದು ಯೇಸು ಸ್ವಾಮಿ ಹಳೆ ಒಡಂಬಡಿಕೆಯನ್ನು ಪೂರ್ಣ ಮಾಡಿದ್ರ ಅಥವಾ ಇಲ್ಲವಾ? ಪಾಯಿಂಟ್ ನಂಬರ್ 2, ಯೇಸು ಸ್ವಾಮಿ ಹಳೆ ಒಡಂಬಡಿಕೆಯನ್ನು ಪೂರ್ಣಗೊಳಿಸಿದ್ರ ಅಥವಾ ಇಲ್ಲವಾ? ವಾಕ್ಯ ಮತ್ತಾಯನ ಸುವಾರ್ತೆ 5, ಮತ್ತಾಯ 5ರಲ್ಲಿ ನೋಡಿ. ಇವತ್ತು ಈ ಎಲ್ಲಾ ಚರ್ಚ್ಗಳಿಗೆ ಈ ಸಬ್ಜೆಕ್ಟ್ ಹೆಲ್ಪ್ ಆಗುತ್ತೆ ಆಯ್ತಾ? ಕ್ಯಾಥಲಿಕ್ ಆಗ್ಲಿ, CNI ಆಗ್ಲಿ, CSI ಆಗ್ಲಿ, ಯಾವ್ದು ಪ್ರೊಟೆಸ್ಟೆಂಟ್ ಆಗ್ಲಿ, ಬಿಲೀವರ್ಸ್ ಆಗ್ಲಿ, ಎಲ್ರಿಗೂ ಈ ಸಬ್ಜೆಕ್ಟ್ ತುಂಬಾ ಇಂಪಾರ್ಟೆಂಟ್. ಓಕೆ, ಸರಿ. ಮತ್ತಾಯನ ಸುವಾರ್ತೆ 5ರಲ್ಲಿ 17 ನೋಡುವ. ನಾನು ಓದ್ತೀನಿ, ಓದ್ಬೇಡ ಜೀವಿತ. 17ರಲ್ಲಿ ನೋಡುವ ನೋಡಿ. ಮೋಶೆಯ ಧರ್ಮಶಾಸ್ತ್ರವನ್ನಾಗಲಿ ಪ್ರವಾದಿಗಳ ವಚನಗಳನ್ನಾಗಲಿ ನೋಡಿದ್ರೆ ಇಲ್ಲಿ ಇದರ ಅರ್ಥ ಏನು? ಹಳೆಯ ಒಡಂಬಡಿಕೆ. ಪುನಃ ಅದೇ ಹೇಳ್ತಾ ಇದ್ದಾರೆ ಯೇಸು ಸ್ವಾಮಿ ಹಳೆ ಒಡಂಬಡಿಕೆಗೆ ಕರೆದಂತ ಹೆಸರೇ ಇದೆ. ಯಾಕಂದ್ರೆ ಎಲ್ರು ಅದನ್ನೇ ಹೇಳ್ತಾ ಇದ್ರು, ಏನು? ಮೋಶೆಯ ಧರ್ಮಶಾಸ್ತ್ರ ಮತ್ತು ಪ್ರವಾದಿಗಳ ಗ್ರಂಥ. ಹೀಬ್ರು ಭಾಷೆಯಲ್ಲಿ ಅದಕ್ಕೆ ತೋರಾ ಮತ್ತು ನವೀಮ್. ತೋರಾ ಅಂದ್ರೆ ಧರ್ಮಶಾಸ್ತ್ರ, ನವೀಮ್ ಅಂತ ಹೇಳಿದ್ರೆ ಪ್ರವಾದಿಗಳ ಗ್ರಂಥ, ಪ್ರವಾದಿಗಳು ಅಂತ ಅರ್ಥ. ತೋರಾ, ನವೀಮ್. ಓಕೆ, ಅದು ಹೀಬ್ರು ಭಾಷೆಯಲ್ಲಿ ಅದಾಗಿದೆ. ಕನ್ನಡದಲ್ಲಿ ಧರ್ಮಶಾಸ್ತ್ರ ಮತ್ತು ಪ್ರವಾದಿಗಳ ವಾಕ್ಯ. ಯೇಸು ಇಲ್ಲಿ ಹೇಳ್ತಾ ಇದ್ದಾರೆ, ಈ ಹಳ ಒಡಂಬಡಿಕೆಯನ್ನು ನಾನು ಅಂದ್ರೆ ಅದರಲ್ಲಿ ಬರೆದಿರುವ ವಚನಗಳನ್ನು ತೆಗೆದು ಹಾಕುವುದಕ್ಕೆ ನಾನು ಬಂದನೆಂದು ನೆನೆಸಬೇಡಿರಿ. ಅಂದ್ರೆ ಅದನ್ನು ತೆಗೆದು ಹಾಕ್ಲಿಕ್ಕೆ ನಾನು ಬರಲಿಲ್ಲ, ಬದಲಿಗೆ ನೆರವೇರಿಸುವುದಕ್ಕೆ ಬಂದಿದ್ದೇನೆ. ಇಂಗ್ಲಿಷ್ ಅಲ್ಲಿ ನೋಡಿದ್ರೆ ಐ ಡಿಡ್ ನಾಟ್ ಕಮ್ ಟು ಡಿಸ್ಟ್ರಾಯ್ ಬಟ್ ಟು ಫುಲ್ಫಿಲ್. ಫುಲ್ಫಿಲ್ ಅಂದ್ರೆ ಏನು? ಸಂಪೂರ್ಣ ಮಾಡ್ಲಿಕ್ಕೆ ಬಂದಿದ್ದೇನೆ. ಇಲ್ಲಿ 18ನೇ ವಾಕ್ಯ ನೋಡಿ. ಆಕಾಶ ಭೂಮಿ ಅಳಿದು ಹೋದ್ರೂ ಸಹ ಧರ್ಮಶಾಸ್ತ್ರ ನೆರವೇರಿದ ಹೊರತು ಅದರಲ್ಲಿನ ಒಂದೇ ಒಂದು ಸೊನ್ನೆಯೂ ಸಹ ಗುಡುಸಾದ್ರೂ ಸಹ ಅಳಿದು ಹೋಗಲ್ಲ. ಅಂದ್ರೆ ನಾನು ಎಲ್ಲ ವಾಕ್ಯಗಳನ್ನು ಅಂದ್ರೆ ಧರ್ಮಶಾಸ್ತ್ರದಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಬರೆದಿರುವಂತ ಪ್ರತಿಯೊಂದು ವಾಕ್ಯ ಒಂದು ಸೊನ್ನೆ ಸಹ ಬಿಡದೆ ಎಲ್ಲವನ್ನು ನೆರವೇರಿಸಲಿಕ್ಕೆ ಬಂದಿದ್ದೇನೆ ಅಂತ ಪ್ರವಾದನೆ ಮಾಡ್ತಾ ಇದ್ದಾರೆ. ಇಲ್ಲಿ ಪ್ರವಾದನೆ ಮಾಡ್ತಾ ಇದ್ದಾರೆ. ಯೇಸು ಸ್ವಾಮಿಯ ಸೇವೆ ಆರಂಭವಾಗ್ತಾ ಇದೆ. 5ನೇ ಅಧ್ಯಾಯದಲ್ಲಿ ನೋಡ್ಬೋದು. ಇದು ಬೆಟ್ಟದ ಮೇಲೆ ಕೂತ್ಕೊಂಡು ಪ್ರಸಂಗ ಮಾಡ್ತಾ ಇದ್ದಾರೆ. ಹಳೆ ಒಡಂಬಡಿಕೆ ಬಗ್ಗೆ ಒಂದು ಮಾತನ್ನು ನಮಗೆ ಕಲಿಸ್ತಾ ಇದ್ದಾರೆ. ನೋಡಿ, ಹಳೆ ಒಡಂಬಡಿಕೆ ಯೋಹಾನನ ತನಕ ಮಾತ್ರ, ಸ್ನಾನಿಕನಾದ ಯೋಹಾನನ ಬಂದ ತನಕ ಮಾತ್ರ. ಇನ್ನು ಮೇಲಿಂದ ದೇವರ ರಾಜ್ಯವು ಸಾರಲ್ಪಡ್ತಾ ಇದೆ. ಹಾಗಾದ್ರೆ ನೀವು ಇದನ್ನು ತಿಳ್ಕೊಳ್ಬೇಡಿ, ಹಳೆ ಒಡಂಬಡಿಕೆಯನ್ನು ನಾನು ತೆಗೆದು ಹಾಕ್ಲಿಕ್ಕೆ ಬರ್ಲಿಲ್ಲ, ಅದರ ಬದಲಾಗಿ ಸಂಪೂರ್ಣ ಮಾಡ್ಲಿಕ್ಕೆ ಬಂದಿದ್ದೇನೆ ಅಂತ ಹೇಳಿ ಇದ್ರ ಬಗ್ಗೆನೆ ಮುಂದೆ ಮಾತಾಡ್ತಾ ಹೋಗ್ತಾರೆ. 21ರಲ್ಲಿ ನೋಡಿ, ನರಹತ್ಯೆ ಮಾಡಬಾರದು, ಅದು ನ್ಯಾಯ ವಿಚಾರಣೆಗೆ ಗುರಿ ಆಗುವೇನು ಅಂತ ಹಳೆ ಒಡಂಬಡಿಕೆಯಲ್ಲಿ ಬರೆದಿದೆ. ಆದ್ರೆ ನಾನು ನಿಮ್ಗೆ ಹೊಸ ಒಡಂಬಡಿಕೆ ಹೇಳ್ತಾ ಇದ್ದೀನಿ, ನೀವು ನಿಮ್ಮ ಸಹೋದರನ ಮೇಲೆ ಸಿಟ್ಟು ಮಾಡಿದ್ರೆ ಸಾಕು, ನೀವು ನ್ಯಾಯ ವಿಚಾರಣೆಗೆ ಗುರಿಯಾಗಿರಿ. ಬದಲಾಯಿಸ್ತಾ ಇದ್ದಾರೆ ನೋಡಿ, ಹೌದಾ? ಇನ್ನು ವ್ಯಭಿಚಾರದ ಬಗ್ಗೆ ಹೇಳ್ತಾರೆ. ಅಲ್ಲಿ ಶರೀರವಾಗಿ ಮಾಡಿದ್ರೆ ವ್ಯಭಿಚಾರ, ಇಲ್ಲಿ ಕಣ್ಣಿಂದ ನೋಡಿ ಮನಸ್ಸಲ್ಲಿ ನೆನೆಸಿದ್ರೆ ವ್ಯಭಿಚಾರ. ಅರ್ಥ ಆಗ್ತಿದೆ? ಹೀಗೆ ಅನೇಕ ವಾಕ್ಯಗಳನ್ನು ಉದಾಹರಣೆ ಕೊಟ್ಟು ಯೇಸು ಸ್ವಾಮಿ ಅಧ್ಯಾಯದಲ್ಲಿ ಹಳೆ ಒಡಂಬಡಿಕೆ ವಚನಗಳನ್ನು ಬದಲಾಯಿಸ್ತಾ ಇರುವುದನ್ನು ನೋಡ್ಬೋದು. ಸರಿ, ಹಾಗಾದ್ರೆ ಈ 17ನೇ ವಾಕ್ಯದ ಪ್ರಕಾರ ಯೇಸು ಸ್ವಾಮಿ ಪ್ರವಾದನೆ ಮಾಡ್ತಾ ಇದ್ದಾರೆ, ನಾನು ಹಳೆ ಒಡಂಬಡಿಕೆಯನ್ನು ತೆಗೆದು ಹಾಕ್ಲಿಕ್ಕೆ ಬರ್ಲಿಲ್ಲ, ಅದನ್ನು ಡಿಸ್ಟ್ರಾಯ್ ಮಾಡ್ಲಿಕ್ಕೆ, ಹಾಳು ಮಾಡ್ಲಿಕ್ಕೆ ಬರ್ಲಿಲ್ಲ ನಾನು, ಬದಲಾಗಿ
ಅದನ್ನು ಪೂರ್ಣ ಮಾಡ್ಲಿಕ್ಕೆ ಬಂದಿದ್ದೇನೆ, ಕಂಪ್ಲೀಟ್ ಮಾಡ್ಲಿಕ್ಕೆ ಬಂದಿದ್ದೇನೆ, ನೆರವೇರಿಸುವುದಕ್ಕೆ ಬಂದಿದ್ದೇನೆ ಅಂತ ಹೇಳಿ ತನ್ನ ಸೇವೆಯ ಕೊನೆಯ ಕ್ಷಣದಲ್ಲಿ, ತನ್ನ ಸೇವೆ ಎಲ್ಲ ಮುಗಿದ ಮೇಲೆ ಯೇಸು ಹೀಗೆ ಹೇಳ್ತಾರೆ ಶಿಲುಬೆ ಮೇಲೆ. ನೇರವಾಗಿ ಯೋಹಾನನ ಸುವಾರ್ತೆಗೆ ಬರೋಣ. ನೇರವಾಗಿ ಯೋಹಾನನ ಸುವಾರ್ತೆ 19ರಲ್ಲಿ ನೋಡುವ. ನಾನು ಓದ್ತೀನಿ ಆಯ್ತಾ, ಓದೋದ್ ಬೇಡ. 19ನೇ ಅಧ್ಯಾಯ ಯೋಹಾನನ ಸುವಾರ್ತೆ 19ನೇ ಅಧ್ಯಾಯ 28ರಲ್ಲಿ ನೋಡಿ. 28 ಯೇಸು ಸ್ವಾಮಿ ಶಿಲುಬೆ ಮೇಲೆ ಇದ್ದಾರೆ ಇವಾಗ. ಇದಾದ ಮೇಲೆ ಯೇಸು ಈಗ ಎಲ್ಲ ತೀರಿತು, ಈಗ ಎಲ್ಲ ತೀರಿತೆಂದು ತಿಳಿದು ಶಾಸ್ತ್ರದ ಮಾತು, ಅದ್ಯಾವ್ದದು ಶಾಸ್ತ್ರ? ಧರ್ಮಶಾಸ್ತ್ರ, ಹಳೆ ಒಡಂಬಡಿಕೆ ಮಾತು ನೆರವೇರುವಂತೆ ಅಂತ ಹೇಳ್ಬಿಟ್ಟು ಅಲ್ಲಿ ಒಂದು ಗ್ಯಾಪ್ ಕೊಡ್ತಾರೆ. ಯಾಕಂದ್ರೆ ಅಲ್ಲಿ ಅವರಿಗೆ ನೀರಡಿಕೆ ಆಗ್ತದೆ. ನೀರಡಿಕೆ ಆದಾಗ 29ನೇ ವಾಕ್ಯದಲ್ಲಿ ಹುಳಿ ತುಂಬಿದ ರಸ ಕೊಡ್ತಾರೆ, ಹೌದಾ? ಆ ವಾಕ್ಯವನ್ನು ಸ್ಕಿಪ್ ಮಾಡಿ ಮಧ್ಯೆ ಒಂದು ಇಂಟರ್ವೆಲ್, ಅದು 30ನೇ ವಾಕ್ಯಕ್ಕೆ ಕಂಟಿನ್ಯೂ ಮಾಡ್ತಾರೆ. ಹಾಗಾದ್ರೆ 28 ಮತ್ತು 30ನೇ ವಾಕ್ಯವನ್ನು ನಾವು ಸೇರಿಸಿ ಓದುವ. ಇದಾದ ಮೇಲೆ ಯೇಸು ಈಗ ಎಲ್ಲಾ ತಿಳಿತೆಂದು ತಿಳಿದು ಶಾಸ್ತ್ರದ ಮಾತು ನೆರವೇರುವಂತೆ ಯೇಸು ಆ ಹುಳಿ ರಸವನ್ನು ತೆಗೊಂಡ ಮೇಲೆ ತೀರಿತು ಎಂದು ಹೇಳಿ ತಲೆಬಾಗಿಸಿ ಆತ್ಮವನ್ನು ಒಪ್ಪಿಸಿಕೊಟ್ಟನು. ತೀರಿತು ಎಂದು ಹೇಳಿ, ನೋಡ್ತಾ ಇದ್ದೀರಾ? ತೀರಿತು ಅಂತ ಹೇಳಿದ್ದು ಯಾವುದದು? ಶಾಸ್ತ್ರದಲ್ಲಿ ಬರೆದಿರುವಂತ ಒಂದು ಮಾತು ಅಲ್ಲ. ಇಲ್ಲಿ ಒಂದು ಮಾತು ಮಾತ್ರ ಉದಾಹರಣೆ ಕೊಟ್ಟಿದ್ದಾರೆ. ಅದೇನು? ಹುಳಿ ರಸ ತುಂಬಿದ ಬಗ್ಗೆ ಹಳೆ ಒಡಂಬಡಿಕೆಯಲ್ಲಿ ಬರೆಯಲ್ಪಟ್ಟಿದೆ. ಸೊ ಅದು ಒಂದು ಮಾತಲ್ಲ, ಅವರ ಬಗ್ಗೆ ಬರೆದಿರುವಂತ, ಜನಾಂಗದ ರಕ್ಷಣೆಗೋಸ್ಕರ ಬರೆದಿರುವಂತ ಪ್ರತಿಯೊಂದು ವಚನಗಳು ಇಲ್ಲಿ ಶಿಲುಬೆ ಮೇಲೆ ಅವರು ತೀರಿಸ್ತಾ ಇದ್ದಾರೆ. ಆವಾಗ ಹೇಳ್ತಾ ಇದ್ದಾರೆ ಇದು ತೀರಿತು ಅಂತ ಹೇಳಿ ತನ್ನ ತಲೆಯನ್ನು ಬಾಗಿಸಿ ಒಪ್ಪಿಸಿಕೊಡ್ತಾರೆ ಆತ್ಮ. ಆವಾಗ ಇಡೀ ಹಳೆ ಒಡಂಬಡಿಕೆ ಅಲ್ಲಿಗೆ ಮುಕ್ತಾಯಗೊಳ್ಳುತ್ತದೆ. ಇದಕ್ಕೆ ನಿಮ್ಗೆ ಇನ್ನೂ ಬೇಕಾದಷ್ಟು ವಾಕ್ಯಗಳಲ್ಲಿ ನಾನು ತೆಗೆದುಕೊಂಡು ಹೋಗ್ತೇನೆ, ಅವಾಗ ಕನ್ಫರ್ಮ್ ಆಗ್ತದೆ. ಆಯ್ತಾ? ಇಲ್ಲಿಗೆ ಇದು ಹಳೆ ಒಡಂಬಡಿಕೆಯ ಮುಕ್ತಾಯದ ಘಟ್ಟ. ಸರಿ, ಮುಂದೆ ಇನ್ನು ಕನ್ಫರ್ಮೇಶನ್ ಬೇಕಲ್ವಾ? ಲೂಕನ ಸುವಾರ್ತೆ 44ರಲ್ಲಿ ಬನ್ನಿ. ಲೂಕನ ಸುವಾರ್ತೆ 44. ನಾವು ಬೈಬಲ್ ಸ್ಟಡಿ ಮಾಡ್ತಾ ಇದೀವಿ, ಆಯ್ತಾ? ಓಕೆ, ನಾನು ಮೆಸೇಜ್ ಕೊಡ್ತಾ ಇಲ್ಲ, ಬೈಬಲ್ ಅನ್ನ ಕಲಿತಾ ಇದ್ದೀವಿ. ತುಂಬಾ ಇಂಪಾರ್ಟೆಂಟ್ ಆದ ಸಬ್ಜೆಕ್ಟ್ ಅದು. ನಮ್ಮ ಜೀವಿತಕ್ಕೂ ಸಹ ತುಂಬಾ ತುಂಬಾ ಆಶೀರ್ವಾದ ಇದು. ಸರಿ, ಓಕೆ. ಮತ್ತೆ ನಿಮ್ಗೊಂದು ಉದಾಹರಣೆ ಸುವಾರ್ತೆಯಲ್ಲಿ 24ನೇ ಅಧ್ಯಾಯ 24ನೇ ಅಧ್ಯಾಯದಲ್ಲಿ 44ನೇ ವಾಕ್ಯ. 44ನೇ ವಾಕ್ಯ ನಾನು ಓದ್ತೀನಿ, ಯಾರು ಓದ್ಬೇಡಿ, ನಾನು ಓದ್ತೀನಿ. ಜೀವಿತ ಪ್ಲೀಸ್ ಮ್ಯೂಟ್ ಅಲ್ಲೇ ಇಡು, ಓದ್ಬೇಡ ನೀನು, ಆಯ್ತಾ? ತುಂಬಾ ಬ್ಯಾಕ್ ಗ್ರೌಂಡ್ ಡಿಸ್ಟರ್ಬೆನ್ಸ್ ಇದೆ. ಸರಿ, ತರುವಾಯ ಆತನು, ನಾನು ಇನ್ನು ನಿಮ್ಮ ಸಂಗಡ ಇದ್ದಾಗ ಇದೆಲ್ಲ ನಿಮಗೆ ತಿಳಿಸಲಿಲ್ಲವೇ? ನನ್ನ ವಿಷಯವಾಗಿ ಮೋಶೆ ಧರ್ಮಶಾಸ್ತ್ರದಲ್ಲಿಯೂ ಪ್ರವಾದಿಗಳ ಗ್ರಂಥಗಳಲ್ಲಿಯೂ ಕೀರ್ತನೆಗಳಲ್ಲಿಯೂ ಬರೆದಿರುವುದೆಲ್ಲ ನೆರವೇರುವುದು ಅಗತ್ಯವೆಂದು ನಿಮಗೆ ಹೇಳಿದ್ದು ನೆನಪಿಲ್ಲವೇ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಗೊತ್ತಾಗ್ತಿದ್ಯಾ? ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಇದು ಪುನರುತ್ಥಾನ ಹೊಂದಿ ಆ 40 ದಿನ ಗ್ಯಾಪ್ ಅಲ್ಲಿ ಯೇಸು ಸ್ವಾಮಿ ಭೂಮಿಯಲ್ಲಿ ಇದ್ರಲ್ವಾ, ಮಧ್ಯೆ ಮಧ್ಯೆ ದರ್ಶನ ಕೊಡ್ತಾ ಇದ್ರು, ಭೇಟಿ ಆಗ್ತಿದ್ರು ತಮ್ಮ ಶಿಷ್ಯರಿಗೆ, ಅಪೊಸ್ತಲರಿಗೆ. ಒಂದು ಸಮಯದಲ್ಲಿ ಅಪೊಸ್ತಲರಿಗೆ ಏನು ಗೊತ್ತಾಗ್ತಾ ಇಲ್ಲ, ಇದು ಏನಾಗಿದೆಯಪ್ಪ ಅಂತ. ಯಾಕಂದ್ರೆ ಯೇಸು ಸ್ವಾಮಿ ಪುನರುತ್ಥಾನ ಆಗಿದ್ದಾರೆ, ಬಿಟ್ಟಿದ್ದಾರೆ. ब्रदर 1 मिनिट आत्तांदिले वाक्य सांग, पावसाच्या आवाजात ऐकू ना. लूक 24:42 44. हे पूर्ण वाक्य ग्रुपात गलती असतात बाय, कंटिन्यू गलती असतात. ते पोळायची की ग्रुप होते का ना, काहीतरी ऐकायला झाला ग्रुप पोळ. ಓಕೆ, 24:44 ಇಲ್ಲಿ ಆ ಶಿಷ್ಯರಿಗೆ ನೆನಪಿರ್ಲಿಲ್ಲ
ಯೇಸು ಅವ್ರ ಜೊತೆ ಇರುವಾಗ ಅನೇಕ ವಿಷಯಗಳನ್ನ ಹೇಳಿದ ನೆನಪಿಲ್ಲ. ಅಷ್ಟೇ ಅಲ್ಲ, ಅವ್ರಿಗೆ ಅರ್ಥನೂ ಸಹ ಆಗಿಲ್ಲ. ಇದು ಏನೆಲ್ಲ ಆಗ್ತಾ ಇದೆ. ಯೇಸು ಬಂದ್ರು, ಅದ್ಭುತಗಳನ್ನು ಮಾಡಿದ್ರು, 3.5 ವರ್ಷ ನಮ್ ಜೊತೆಗಿದ್ರು, ಇವಾಗ ಕ್ರೂಜ ಮೇಲೆ ಸತ್ತು ಕುಗ್ಗಿಯಲ್ಪಟ್ಟು 3ನೇ ದಿನ ಎದ್ದು ಸಹ ಬಂದಾಯ್ತು. ಇವಾಗ ಎಲ್ಲಿ ಹೋಗಿದಾರೋ ಮಧ್ಯೆ ಮಧ್ಯೆ ಬಂದು ಭೇಟಿ ಆಗ್ತಿದ್ದಾರೆ. ಇದು ಏನ್ ಆಗ್ತಾ ಇದೆ ಅಂತ ಕನ್ಫ್ಯೂಷನ್ ಅಲ್ಲಿ ಇರ್ತಾರೆ. ಆವಾಗ ಅವರಿಗೆ ಯೆರೂಸಲೇಮಿನಿಂದ ಗಲೀಲಿಯ ಹೋಗುವ ರಸ್ತೆಯಲ್ಲಿ, ದಾರಿಯಲ್ಲಿ ಅವ್ರ ಜೊತೆ ಮಾತಾಡ್ತಾ ಇದ್ದಾರೆ. ನೋಡಿಯಪ್ಪ, ನಿಮ್ಗೆ ನಾನು ಮೊದ್ಲೇ ತಿಳಿಸಿದ್ದೆ, ಈ ಹಳ ಒಡಂಬಡಿಕೆಯಲ್ಲಿ ಏನೆಲ್ಲ ಬರ್ದಿದೆಯಲ್ಲ ಅದೆಲ್ಲ ನೆರವೇರುವುದು ಅಗತ್ಯವೆಂದು ನಿಮ್ಗೆ ಹೇಳಿದ್ದೆಲ್ಲ ಮರೆತೋಯ್ತಾ ಅಂತ ಕೇಳ್ತಾ ಇದ್ದಾರೆ. 45ನೇ ವಾಕ್ಯ ನೋಡಿ. ಅವರು ಶಾಸ್ತ್ರಗಳನ್ನು ತಿಳುಕೊಳ್ಳುವಂತೆ ಆತನು ಅವರ ಬುದ್ಧಿಯನ್ನು ತೆರೆದನು. ಆವಾಗ ಅವರಿಗೆ ತಿಳಿಲಿಕ್ಕೆ ಸ್ಟಾರ್ಟ್ ಆಯ್ತು. ಅಂದ್ರೆ ಹಳ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತನ ಬಗ್ಗೆ ಬರೆದಿತ್ತು. ಆತನು ಸಾಯ್ಬೇಕಿತ್ತು, 3ನೇ ದಿನ ಎದ್ದು ಬರ್ಬೇಕಿತ್ತು, ಹೌದಾ, ಪ್ರತಿಯೊಂದು ವಿಷಯಗಳ ಬಗ್ಗೆ ಬರೆದಿದೆ, ಪ್ರವಾದನೆ ಮಾಡಲ್ಪಟ್ಟಿದೆ. ಅದೆಲ್ಲ ನೆರವೇರ್ಬೇಕು ಅಂತ ಬರೆಯಲ್ಪಟ್ಟಿದೆ. ಅದೆಲ್ಲ ನೆರವೇರ್ತಾ ಇದೆ ಅಂತ ಯೇಸು ಸ್ವಾಮಿ ಇಲ್ಲಿ ಹೇಳ್ತಾ ಇದ್ದಾರೆ. ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆಯಾ? ಹೌದು ಎಲ್ಲರಿಗೂ ಅರ್ಥ ಆಗ್ತಿದ್ಯಾ? ಸೊ ಇದನ್ನ ಅವರಿಗೆ ಹೇಳ್ತಾ ಇದ್ದಾರೆ. ಇದೆಲ್ಲ ನೆರವೇರ್ತಾ ಬರ್ತಾ ಇದೆ, ಇದೆಲ್ಲ ನೆರವೇರಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಈ ರೀತಿಯಾಗಿ ಯೇಸು ಸ್ವಾಮಿ ಹಳ ಒಡಂಬಡಿಕೆಯನ್ನು ನೆರವೇರಿಸಿದ್ದಾರೆ ಎಂಬುದಕ್ಕೆ ಇಷ್ಟು ಪ್ರೂಫ್ ಸಿಕ್ತು. ಈಗ ಪಾಯಿಂಟ್ ನಂಬರ್ 3, ಇದು ತುಂಬಾ ಇಂಪಾರ್ಟೆಂಟ್ ಆಗಿ ನಾವು ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಪಾಯಿಂಟ್ ನಂಬರ್ 3, ಹೇಗೆ ಯೇಸು ಸ್ವಾಮಿ ಇದನ್ನು ನೆರವೇರಿಸಿದ್ದಾರೆ ಎಂಬುದನ್ನು ನೋಡುವ. ಆಯ್ತಾ? ಹೇಗೆ ಯೇಸು ಸ್ವಾಮಿ ಹಳ ಒಡಂಬಡಿಕೆಯನ್ನು ಶಿಲುಬೆ ಮೇಲೆ ನೆರವೇರಿಸಿದ್ದಾರೆ. ಪಾಯಿಂಟ್ ನಂಬರ್ 3 ವಾಕ್ಯ ಮತ್ತಾಯನ ಸುವಾರ್ತೆ 22. ಯಾರು ಬಿಟ್ಟು ಹೋಗ್ಬೇಡಿ, ಲೈನಲ್ಲಿ ಇರಿ. ಆಯ್ತಾ? ಮತ್ತಾಯ 22 ವಾಕ್ಯ 37ರಿಂದ 40. ನಾನೇ ಓದ್ತೀನಿ, ಆಯ್ತಾ? ಅವಾಗ ಡಿಸ್ಟರ್ಬೆನ್ಸ್ ಇರಲ್ಲ. ಮತ್ತಾಯನ ಸುವಾರ್ತೆ 22 ವಾಕ್ಯ 37ರಿಂದ 40. ಇಲ್ಲಿ ನೋಡಿ, 37ನೇ ವಾಕ್ಯ. ಯೇಸು ಹೇಳ್ತಾ ಇದ್ದಾರೆ, ನಿನ್ನ ದೇವರಾಗಿರುವ ಕರ್ತನನ್ನು ನಿನ್ನ ಪೂರ್ಣ ಹೃದಯದಿಂದಲೂ, ನಿನ್ನ ಪೂರ್ಣ ಪ್ರಾಣದಿಂದಲೂ, ನಿನ್ನ ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕು ಎಂಬ ಆಜ್ಞೆಯ ಮುಖ್ಯವಾದದ್ದು ಮತ್ತು ಮೊದಲನೆಯದು. ಇದಕ್ಕೆ ಸಮಾನವಾದ 2ನೇ ಆಜ್ಞೆ ಉಂಟು. ಅದು ಯಾವುದೆಂದರೆ, ನಿನ್ನ ನೆರೆಯವನನ್ನು ನಿನ್ನಂತೆ ಪ್ರೀತಿಸಬೇಕೆಂಬುದೇ. ಸೊ 2 ಆಜ್ಞೆಗಳ ಬಗ್ಗೆ ಹೇಳ್ತಾ ಇದ್ದಾರೆ. 40ನೇ ವಾಕ್ಯವನ್ನು ಗಮನವಿಟ್ಟು ನೋಡಿ. ಈ 2 ಆಜ್ಞೆಗಳು ಅಂದ್ರೆ ದೇವರನ್ನು ಪ್ರೀತಿಸೋದು, ನಮ್ಮ ನೆರೆಯವರನ್ನು ಪ್ರೀತಿಸುವುದು, ಈ 2 ಆಜ್ಞೆಗಳು ಎಲ್ಲಾ ಧರ್ಮಶಾಸ್ತ್ರಕ್ಕೂ ಪ್ರವಾದನ ಗ್ರಂಥಕ್ಕೂ ಆಧಾರವಾಗಿದೆ ಎಂದು ಹೇಳಿದನು. ಇದನ್ನು ನಿಮ್ಗೆ ನಾನು ವಿವರಿಸಿ ಹೇಳ್ತೀನಿ. ಮೊದಲು ಇಂಗ್ಲಿಷ್ ಅಲ್ಲಿ ಓದುವ. ಆನ್ ದೀಸ್ 2 commandments hang all the law and the prophets. ಅಂದ್ರೆ ಈ 2 ದೊಡ್ಡ ಶ್ರೇಷ್ಠ ಆಜ್ಞೆಗಳಿದ್ದಾವಲ್ಲ, ಈ 2 ಶ್ರೇಷ್ಠ ಆಜ್ಞೆಗಳ ಅಡಿಯಲ್ಲಿ ಎಲ್ಲ ಹಳ ಒಡಂಬಡಿಕೆ ಏನಾಗಿದೆ? ಸೇರಿಸಲ್ಪಟ್ಟಿದೆ. ಏನು? ಈ 2 ಶ್ರೇಷ್ಠ ಆಜ್ಞೆಗಳ ಅಡಿಯಲ್ಲಿ, ಅಂದ್ರೆ ಇದರ ಒಳಗಡೆ ನಿಮ್ಮ ಎಲ್ಲ ಹಳ ಒಡಂಬಡಿಕೆ ಏನಾಗಿದೆ? ಇದರ ಒಳಗಡೆ ಇಡಲ್ಪಟ್ಟಿದೆ. ಅಂದ್ರೆ ಇದರ ಒಳಗಡೆ ಸೇರಿಸಿ ಇಡಲ್ಪಟ್ಟಿದೆ. ಅಂದ್ರೆ ಇದರ 2 ಆಜ್ಞೆಗಳ ಜೊತೆ ಇದು ಒಂದಾಗಿದೆ, ಸಮಪ್ಪಾಗಿದೆ. ಅರ್ಥ ಆಗ್ತಾ ಇದೆಯಾ? ಇವಾಗ ನಾವು ಹಾಲಲ್ಲಿ ಸ್ವಲ್ಪ ಸಕ್ಕರೆ ಹಾಕ್ತೀವಿ. ಸಕ್ಕರೆ 2 ಸ್ಪೂನ್ ಹಾಕ್ತೀವಿ ಒಂದು ಗ್ಲಾಸಿಗೆ ಅಂತ ತಿಳ್ಕೊಳ್ಳಿ. ಅದು ಮಿಕ್ಸ್ ಮಾಡಿದಾಗ ಆಮೇಲೆ ಸಕ್ಕರೆ ನಮಗೆ ಕಾಣಿಸ್ತದ? ಸಕ್ಕರೆ ಕಾಣಿಸಲ್ಲ, ಹಾಲು ಮಾತ್ರ ಇರ್ತದೆ, ಬೆಳ್ಳಗಾಗಿನೇ ಇರ್ತದೆ. ಸಕ್ಕರೆ ಮಾಯವಾಗಿ ಹೋಗ್ತದೆ. ಅಂದ್ರೆ ಸಕ್ಕರೆ ಎಲ್ಲಿಂದ ಹೋಯ್ತಾ ಇಲ್ಲ, ಅದ್ರ ಒಳಗಡೆ ಇರ್ತದೆ ಅಲ್ವಾ? ಈ ರೀತಿಯಾಗಿ ಯೇಸು ಸ್ವಾಮಿ ಏನ್ ಮಾಡಿದ್ರು? ಇಡೀ ಹಳೆ ಒಡಂಬಡಿಕೆಯ ಎಲ್ಲ ವಾಕ್ಯಗಳನ್ನ ಏನ್ ಮಾಡಿದ್ರು? ಈ 2 ದೊಡ್ಡ ಆಜ್ಞೆಗಳಿದಾವೆಲ್ಲ ಅದ್ರೊಳಗೆ ಸೇರಿಸ್ಬಿಟ್ರು. ಅದಕ್ಕೆ ಹೇಳಿದ್ದು ಮತ್ತಾಯ 5:17 ನಾನು ಹಳೆ ಒಡಂಬಡಿಕೆಯನ್ನು ನಾಶ ಮಾಡ್ಲಿಕ್ಕೆ ಬರ್ಲಿಲ್ಲ, ಬದಲಾಗಿ ಅದನ್ನು
ಪೂರ್ಣವಾಗಿ ನೆರವೇರಿಸಲಿಕ್ಕೆ ಬಂದಿದ್ದೇನೆ ಅಂತ ಹೇಳಿದ್ದರ ಅರ್ಥ ಇದು. ಅರ್ಥ ಆಗ್ತಾ ಇದೆಯಲ್ವಾ? ಸೊ ಹೌದು brother. ಇವತ್ತು ಹಳೆ ಒಡಂಬಡಿಕೆ ಎಲ್ಲಿದೆ ಅಂತ ಹೇಳಿದ್ರೆ, ನಾವು ಹೊಸ ಒಡಂಬಡಿಕೆಯ ಶ್ರೇಷ್ಠ ಆಜ್ಞೆಗಳನ್ನು ಪಾಲಿಸ್ತೀವಲ್ವಾ, ಅವಾಗ ಏನಾಗ್ತದೆ ಅಂದ್ರೆ ಎಲ್ಲಾ ಹಳೆ ಒಡಂಬಡಿಕೆ ಅದ್ರೊಳಗಡೆ ಸೇರಿರ್ತದೆ, ಅದನ್ನು ಸಹ ನಾವು ಪಾಲಿಸಿದಾಗೆ ಆಗುತ್ತೆ. ಅದಕ್ಕೋಸ್ಕರ ಹಳೆ ಒಡಂಬಡಿಕೆಯಲ್ಲಿ ಪ್ರತ್ಯೇಕವಾಗಿ ವಾಕ್ಯಗಳನ್ನು ಹುಡುಕಬೇಕಾಗಿ ಅವಶ್ಯಕತೆ ನಮಗಿಲ್ಲ ಅನ್ನೋದು ಅರ್ಥ. ಇದಕ್ಕೆ ಇನ್ನಷ್ಟು Brother, ಸ್ಪಷ್ಟತೆ ನೋಡಿ. hello, brother. ಹೇಳಿ Can ಹೇಳಿ you ಹೇಳಿ ಹೇಳಿ. can you repeat the words? Matthew chapter. Verse is Matthew 22 verse number 37 till 40. Thank you, Matthew brother. 22 or 37 Thank till you, 40. Okay. Okay, thank you. Now ಈಗ ಇದನ್ನು ಇನ್ನಷ್ಟು ಅರ್ಥ ಮಾಡ್ಕೊಳ್ಳಿಕ್ಕೆ ಪೌಲನು ಇದಕ್ಕೊಂದು ವಾಕ್ಯಾಧಾರ ಕೊಡ್ತಾ ಇದ್ದಾನೆ. ಅಲ್ಲಿಗೆ ಹೋಗೋಣ. ರೋಮಪುರದವರಿಗೆ ಬರೆದ ಪತ್ರ, ರೋಮನ್ಸ್ ಚಾಪ್ಟರ್ 13, ರೋಮನ್ಸ್ 13 13ರಲ್ಲಿ, ರೋಮನ್ಸ್ 13 ವರ್ಸ್ ನಂಬರ್ 8, ವರ್ಸ್ ನಂಬರ್ 8, ವಾಕ್ಯ 8. ವಾಕ್ಯ ಹೇಗೆ ಹೇಳ್ತದೆ? ಪ್ಲೀಸ್ ಜೀವಿತ ಓದ್ಬೇಡ, ನಾನು ಓದ್ತೀನಿ. ಓದೋದೇ ಬೇಡ ಆಯ್ತಾ? ಕಂಪ್ಲೀಟ್ ಆಗಿ ನಾನು ಓದ್ತೀನಿ, ಒಂದೇ ಸಲ ಓದ್ಕೊಂತ ಹೋಗ, ಅಲ್ಲೇ ಕಲಿತಾ ಹೋಗ. ಯಾಕಂದ್ರೆ ಬ್ಯಾಕ್ ಗ್ರೌಂಡ್ ತುಂಬಾ ನಾಯ್ಸ್ ಇದೆ. ನೋಡಿ ಎಲ್ಲರೂ ಬೈಬಲ್ ನೋಡಿ, ಎಲ್ಲರ ಕಡೆಯಲ್ಲಿರುವ ಬೈಬಲ್ ನೋಡಿ, ಅಥವಾ ಸ್ಕ್ರೀನ್ ಅಲ್ಲೂ ಇದೆ, ನೋಡ್ಬೋದು. ರೋಮ 13:8. ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬ ಋಣವೇ ಹೊರತು ಬೇರೆ ಯಾವ ಸಾಲ ನಮಗೆ ಇರಬಾರದು. ಮತ್ತೊಬ್ಬರನ್ನು ಪ್ರೀತಿಸುವವನು ಧರ್ಮಶಾಸ್ತ್ರ ಅಂದ್ರೆ ಧರ್ಮ ಪ್ರಮಾಣವನ್ನೆಲ್ಲ ನೆರವೇರಿಸಿದ್ದಾನೆ. ಹೇಗೆ? ನಾವು ನಮ್ಮ ನೆರೆಯವರನ್ನು ಪ್ರೀತಿಸುವಾಗ ಹಳ ಒಡಂಬಡಿಕೆಯ ಪ್ರಮಾಣಗಳನ್ನೆಲ್ಲ ನಾವು ನೆರವೇರಿಸಿದ್ದೇವೆ ಅಂತ ಪೌಲನು ಹೇಳ್ತಾ ಇದ್ದಾನೆ. ಎಷ್ಟು ಸ್ಪಷ್ಟವಾಗಿದೆ. ಅರ್ಥ ಆಗದೇ ಇರೋರಿಗೋಸ್ಕರ 9ನೇ ವಾಕ್ಯದಲ್ಲಿ ಸಹ ವಿವರಿಸಿದ್ದಾನೆ. ಅದು ಹೇಗೆ? ಹಳ ಒಡಂಬಡಿಕೆಯ ವಾಕ್ಯಗಳು ಯಾವ್ದು ಹೇಳಿ? 10 ಕಲ್ಪನೆಗಳು ನೆನಪುಂಟಲ್ವಾ? ವ್ಯಭಿಚಾರ ಮಾಡಬಾರದು, ನರಹತ್ಯೆ ಮಾಡಬಾರದು, ಕದಿಯಬಾರದು, ಪರರ ಸ್ವತ್ತನ್ನು ಆಶಿಸಬಾರದು, ಈ ಮೊದಲಾದ ಅಂದ್ರೆ ಈ ರೀತಿ ಇನ್ನಷ್ಟು ಕಟ್ಟಳೆಗಳೆಲ್ಲವೂ ಸೇರಿ ಬಂತು. ಅದರೊಳಗೆ ಒಂದು 4-5 ಎಕ್ಸಾಂಪಲ್ ಕೊಟ್ಟಿದ್ದಾನೆ. ಈ ರೀತಿ ಅನೇಕ ಕಟ್ಟಳೆಗಳು ಸೇರಿ ನಿನ್ನ ನೆರೆಯವರನ್ನು ಪ್ರೀತಿಸುವಾಗ ಈ ಎಲ್ಲಾ ಕಟ್ಟಳೆಗಳನ್ನು ನೀನು ನೆರವೇರಿಸ್ತೀಯಾ ಅಂತ ಪೌಲನು ಹೇಳ್ತಾ ಇದ್ದಾನೆ. ಇವಾಗ ಅರ್ಥ ಆಗ್ತಿದೆ ಯಾವ ರೀತಿ ಒಂದೇ ವಾಕ್ಯದೊಳಗೆ ಹಳ ಒಡಂಬಡಿಕೆ ಅನೇಕ ವಾಕ್ಯಗಳು ಸೇರಿಸಲ್ಪಟ್ಟಿದೆ ಅಂತ ಅರ್ಥ ಆಗ್ತಿದೆಯಾ? ನಿಮಗೆ ಇನ್ನಷ್ಟು ಸ್ವಲ್ಪ ಕ್ಲಾರಿಟಿ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. 10 ಕಟ್ಟಳೆಗಳಲ್ಲಿ 10 ಕಮಾಂಡ್ಮೆಂಟ್ಸ್ ಅಲ್ಲಿ 10 ಕಟ್ಟಳೆಗಳಿದ್ದಾವೆ. ಅದರಲ್ಲಿ ಮೊದಲನೇ 4 ಕಟ್ಟಳೆಗಳು ದೇವರಿಗೆ ಸಂಬಂಧವಾದದಲ್ವ. ಮೊದಲನೇದು ದೇವರ ನಾಮವನ್ನು ವ್ಯರ್ಥ ತೆಗಿಬಾರ್ದು, ಎರಡನೇದು ವಿಗ್ರಹಗಳನ್ನು ಮಾಡಬಾರ್ದು, ಅದು ದೇವರಿಗೆ ಸಂಬಂಧವಾದದ್ದು. ಮೂರನೇದು ದೇವರ ನಾಮವನ್ನು ವ್ಯರ್ಥವಾಗಿ ತೆಗಿಬಾರ್ದು ಅಲ್ವಾ? 4ನೇ ಯಾವುದು? ಸಬ್ಬತ್ ದಿನವನ್ನು ಆಚರಿಸಬೇಕು. ಇದು ಒಂದೇ ವಾಕ್ಯದಲ್ಲಿ ಸೇರಿಸಲ್ಪಟ್ಟಿದೆ. ಯಾವುದದು? ನಿನ್ನ ದೇವರನ್ನು ನಿನ್ನ ಪೂರ್ಣ ಹೃದಯದಿಂದ, ಆತ್ಮದಿಂದ, ಶಕ್ತಿಯಿಂದ ಪ್ರೀತಿಸಬೇಕು. ಇದರಲ್ಲಿ ಸೇರಿಸಿದ್ದಾರೆ ಸ್ವಾಮಿ. ಎರಡನೇದು ನಿನ್ನ ನೆರೆಯವನನ್ನು ನಿನ್ನಂತೆ ನಿನ್ನ ನೆರೆಯವನನ್ನು ಪ್ರೀತಿಸು ಎಂಬ ವಾಕ್ಯದೊಳಗಡೆ ವ್ಯಭಿಚಾರ ಮಾಡಬಾರದು, ನರಹತ್ಯೆ ಮಾಡಬಾರದು, ಕದಿಯಬಾರದು, ಪರರ ಸ್ವತ್ತನ್ನು ಆಶಿಸಬಾರದು, ಸುಳ್ಳು ಹೇಳಬಾರದು, ಇವೆಲ್ಲವೂ ಇದರೊಳಗೆ ಸೇರಿಸಿದ್ದಾರೆ. ಯಾವುದು? 2ನೇ ಆಜ್ಞೆಯ ಅಡಿಯಲ್ಲಿ. ಈ ರೀತಿಯಾಗಿ 10 ಕಮಾಂಡ್ಮೆಂಟ್ಸ್ ಅನ್ನು ಯೇಸು ಸ್ವಾಮಿ ಅದನ್ನು ಸಮರೈಸ್ ಮಾಡಿ ಚಿಕ್ಕದಾಗಿ 2 ವಾಕ್ಯವನ್ನು ನಮಗೆ ಕೊಟ್ಬಿಟ್ಟಿದ್ದಾರೆ ಇವತ್ತು. ಅದಕ್ಕೆ 10ನೇ ವಾಕ್ಯದಲ್ಲಿ ಹೇಳ್ತಾರೆ, ಪ್ರೀತಿಯು ಮತ್ತೊಬ್ಬರಿಗೆ ಯಾವ ಕೇಡನ್ನು ಮಾಡುವುದಿಲ್ಲ, ಆದ ಕಾರಣ ಪ್ರೀತಿಯಿಂದಲೇ ಹಳೆ ಒಡಂಬಡಿಕೆಯು ನೆರವೇರುತ್ತದೆ. ಅಂದ್ರೆ ಧರ್ಮ ಪ್ರಮಾಣ, ಧರ್ಮಶಾಸ್ತ್ರ. ಅರ್ಥ ಆಗ್ತಿದ್ಯಾ? ಇವತ್ತು ನಾವು ದೇವರನ್ನು ಹೆಚ್ಚಾಗಿ ಪ್ರೀತಿಸಬೇಕು, ಪೂರ್ಣ ಹೃದಯ, ಪ್ರಾಣ, ಆತ್ಮ ಶಕ್ತಿಯಿಂದ. ಅದೇ ರೀತಿಯಾಗಿ ಪರರನ್ನು ಸಹ, ನನ್ನನ್ನು ನಾನು ಎಷ್ಟು ಪ್ರೀತಿಸ್ತೇನೋ ಅಷ್ಟೇ ಪರರನ್ನು ಪ್ರೀತಿಸುವಾಗ ಅವ್ರ ಜೊತೆ ವ್ಯಭಿಚಾರ ಮಾಡಕ್ಕಾಗಲ್ಲ, ಅವರನ್ನು ಹತ್ಯೆ ಮಾಡಕ್ಕಾಗಲ್ಲ, ಅವರ ವಸ್ತುಗಳನ್ನು ಕದಿಯಕ್ಕಾಗಲ್ಲ, ಅವ್ರ ಜೊತೆ ಸುಳ್ಳು ಹೇಳಲಿಕ್ಕಾಗಲ್ಲ, ಅವರ ಸ್ವತ್ತನ್ನು ಆಸೆ ಪಡ್ಲಿಕ್ಕೆ ಆಗುದಿಲ್ಲ. ಕರೆಕ್ಟ್ ಅಲ್ವಾ? ಹೌದಲ್ವಾ?
ಯಾಕೆಂದ್ರೆ ನಾನು ಅವ್ರನ್ನ ಪ್ರೀತಿಸ್ತೀನಿ. ಹೌದು. ಸೊ ಈ ರೀತಿಯಾಗಿ 10 ಕಟ್ಟಳೆಗಳು ಸಂಪೂರ್ಣವಾಗ್ತವೆ. ಅದಕ್ಕೋಸ್ಕರ ನಾವು 10 ಕಮಾಂಡ್ಮೆಂಟ್ಸ್ ಅನ್ನು ಓಪನ್ ಆಗಿ ಇಟ್ಕೊಂಡು ಇದನ್ನು ನಾವು ಪಾಲಿಸಬೇಕು ಅಂತ ಹೇಳಿದ್ರೆ ತಪ್ಪು ಹೋಗ್ತೀವಿ. ತಪ್ಪಿ ಹೇಗೆ ಹೋಗ್ತೀವಿ ಅನ್ನೋದನ್ನ ನಾವು ಮುಂದಿನ ಪಾಯಿಂಟ್ ಗಳಲ್ಲಿ ನೋಡುವ, ಆಯ್ತಾ? ಅದನ್ನ ಪಾಲಿಸಿದ್ರೆ ಡೇಂಜರ್ ಉಂಟು, ಅದ್ರ ಬಗ್ಗೆ ಮುಂದೆ ಹೇಳುವಾಗ ನಿಮ್ಗೆ ಆಶ್ಚರ್ಯ ಆಗ್ತದೆ. ಇವತ್ತು 10 ಕಮಾಂಡ್ಮೆಂಟ್ಸ್ ಪಾಲಿಸದೇ ಇದ್ರೆ ನಾವು ಸೇಫ್, ಪಾಲಿಸೋಕ್ ಹೋದ್ರೆ ಪೆಟ್ಟು ಬೀಳುತ್ತೆ. ಯಾಕೆ ಅಂತ ಹೇಳ್ತೀನಿ. ಅದ್ರಲ್ಲಿ ಸಬ್ಬತ್ ಅನ್ನೋದು ಇದೆಯಲ್ಲ, ಅದು ಒಂದರಲ್ಲೇ ಪೆಟ್ಟು ಬೀಳ್ತದೆ, ಬಾಕಿ ಎಲ್ಲ ನಾರ್ಮಲ್ ಆಗಿದೆ. ಅದು ಯೇಸು ಸ್ವಾಮಿ ಕವರ್ ಅಪ್ ಮಾಡಿದ್ರು. ಅದು ಸಬ್ಬತ್ ಇವತ್ತು ಪಾಲನೆ ಮಾಡ್ತೀವಿ ಅಂತ ಹೋದ್ರೆ ಅವ್ರು ಹೇಳಿದ ಪ್ರಕಾರನೇ ಮಾಡ್ಬೇಕು, ಇಲ್ಲಾಂದ್ರೆ ಕಲ್ಲು ಹೊಡೆದು ಸಾಯಿಸ್ಬೇಕು. ಏನು? ಹಳ ಒಡಂಬಡಿಕೆ ಪ್ರಕಾರ 7ನೇ ದಿನವನ್ನು ಪರಿಶುದ್ಧವೆಂದು ಎಣಿಸಿ ಅದರಲ್ಲಿ ಯಾರು ಕೆಲಸ ಮಾಡಬಾರದು ಅಂತ ಹೇಳಿ ಯಾರಾದ್ರೂ ಗ್ಯಾಸ್ ಅನ್ನು ಆನ್ ಮಾಡಿದ್ರೆ ಅವತ್ತು ನಿಮ್ಮ ಮನೆಗೆ ಬಂದು ಎಲ್ಲ ಚರ್ಚ್ನವರು ಸೇರಿ ಕಲ್ಲು ಹೊಡೆದು ಕೊಲೆ ಮಾಡ್ಬೇಕು. ಇದನ್ನು ಒಪ್ತೀರಾ ಯಾರಾದ್ರೂ? ವಾಕ್ಯ ಇದೆ, ಸಂಖ್ಯಾಕಾಂಡದಲ್ಲಿ ಬರೆದಿದೆ, ಕೊಲೆ ಮಾಡ್ಬೇಕು ಅಂತ ಹೇಳಿದ್ದು ಯಾರು? ನಮ್ಮ ದೇವ್ರೆ. ಅದಕ್ಕೆ ಯೇಸು ಸ್ವಾಮಿ ಇದನ್ನೆಲ್ಲ ಮಾಡಕ್ ಆಗಲ್ಲ ಅಂತಾನೆ ಸಾಬತ್ತನ್ನೆಲ್ಲ ತೆಗೆದಾಕ್ಬಿಟ್ಟು ಸಾಬತ್ತಿಗೆ ಒಡೆಯನು ನಾನು ಅಂತ ಹೇಳಿದ್ದಾರೆ. ಅದಕ್ಕೆ ಇವತ್ತು 7ನೇ ದಿನ ನಮಗಿಲ್ಲ. ಯಾವ ದಿನ ನಾವು ಸೇರ್ಬೋದು ಒಟ್ಟಾಗಿ ಯೇಸುವಿನ ಹೆಸರಿನಲ್ಲಿ 2-3 ಸೇರುತ್ತೇವೋ ಅದೇ ಸಭೆ. ಇವತ್ತು 7th ಡೇ ಇಲ್ಲ ನಮ್ಗೆ. ಇವತ್ತು ಇದು ಡೇಂಜರ್. ಅದು ಫಾಲೋ ಮಾಡ್ತೀವಿ ಅಂದ್ರೆ ಹಳ ಒಡಂಬಡಿಕೆ ಪ್ರಕಾರನೇ ಮಾಡ್ಬೇಕು. ಹೊಸ ಒಡಂಬಡಿಕೆಯಲ್ಲಿ ಅಂತ ಒಂದು ಕಟ್ಟಳೆ ಯೇಸು ಸ್ವಾಮಿ ನಮಗೆ ಕೊಟ್ಟಿಲ್ಲ. ಎಲ್ಲಿ ಆದ್ರೂ, ಯಾವಾಗಾದ್ರೂ, ಯಾವ ದಿನದಲ್ಲಿ ಆದ್ರೂ, ಯಾವ ಸಮಯದಲ್ಲಿ ಆದ್ರೂ 2-3 ಎಲ್ಲಿ ಸೇರುತ್ತೀರೋ ಅಲ್ಲಿ ನಾನಿದ್ದೇನೆ. ಅದೇ ನಮಗೆ ಇವತ್ತು ರೆಸ್ಟ್ ಡೇ, ರೆಸ್ಟ್ ಟೈಮ್. ಇವಾಗ ನೋಡಿ, ನಾವು ಸಬ್ಬತ್ ಆಕ್ಚುಲಿ ಆಚರಿಸ್ತಾ ಇದ್ದೇವೆ ಅಲ್ವಾ? ಹೇಗೆ ಸೇರಿದ್ದೇವೆ, ದೂರದಲ್ಲಿದ್ರು ಸಹ ವಾಕ್ಯ ಧ್ಯಾನಿಸ್ತಾ ಇದ್ದೇವೆ, ಅವ್ರನ್ನ ಸ್ತುತಿಸ್ತಾ ಇದ್ದೇವೆ, ಅವ್ರ ಬಗ್ಗೆ ತಿಳ್ಕೊಳ್ತಾ ಇದ್ದೇವೆ. ಅವ್ರ ಬಗ್ಗೆ ತಿಳ್ಕೊಳ್ಳೋದೇ ಅವ್ರನ್ನ ಆರಾಧಿಸುವಂತದ್ದಾಗಿದೆ. ಸತ್ಯ ವಾಕ್ಯಗಳನ್ನು ತಿಳ್ಕೊಳ್ಳೋದೇ ಸತ್ಯದಿಂದ ಆರಾಧನೆ ಮಾಡುವಂತದ್ದಾಗಿದೆ. ಆತ್ಮದಲ್ಲಿ ನಾವು ಅನುಭವಿಸ್ತಾ ಇದ್ದೀವಲ್ಲ ಆ ದೇವರ ಪ್ರಸನ್ನತೆ, ಪ್ರೀತಿಯನ್ನು, ಅದೇ ಆತ್ಮದಲ್ಲಿ ಅವರಿಗೆ ಮಾಡುವಂತ ಆರಾಧನೆ ಆಗಿದೆ. ಇದನ್ನು ಬಿಟ್ಟು ಇವತ್ತು ಲೋಕದಲ್ಲಿ ಈ ಧರ್ಮದವರು ಮಾಡ್ತಾ ಇದ್ದಾರೆ, ಕ್ರಿಸ್ತಿಯ ಧರ್ಮದವರು ಸಭೆ ಕಟ್ಟಿ ದೊಡ್ಡ ದೊಡ್ಡ ಚರ್ಚ್ ಕ್ರಾಸ್ ಎಲ್ಲ ಹಾಕಿ ಶಾಪ್ ಎಲ್ಲ ಮಾಡ್ತಾರೆ. ಇದು ಯಾವುದು ಯೇಸು ನಮ್ಗೆ ಹೇಳ್ಕೊಡ್ಲಿಲ್ಲ. ಇದೆಲ್ಲ ರೋಮನ್ ಕ್ಯಾಥಲಿಂದ ಬಂದಂತ ಸಿಸ್ಟಮ್ ಇದು. ಓಕೆ, ಎನಿವೆ, ಪ್ರೀತಿಯು ಧರ್ಮ ಪ್ರಮಾಣವನ್ನೆಲ್ಲ ನೆರವೇರಿಸ್ತದೆ. ಇಂಗ್ಲಿಷ್ ಅಲ್ಲಿ ಓದುವ 10th verse. Love does not harm to a neighbor, therefore love is the fulfillment of the law. Love is the fulfillment of the old covenant, old testament. Clear? Got it? Okay. Yes, sir. ಈಗ ಹಗುರವಾಗಿ ಕ್ಲಿಯರ್ ಆಗ್ತಾ ಇದೆಯಲ್ಲ ಒಂದೊಂದಾಗಿ. ಗಲಾತಿಯನ್ಸ್ ಚಾಪ್ಟರ್ 5, ಗಲಾತಿಯ 5, ಗಲಾತಿ 5. ವೆರಿ ಇಂಟ್ರೆಸ್ಟಿಂಗ್ ಆಯ್ತಾ ಇದು? ಇದು ರಹಸ್ಯ. ಇದು ಈ ಸಬ್ಜೆಕ್ಟ್ ರಹಸ್ಯವಾಗಿದೆ, ಕಲೀಲಿಕ್ಕೆ ಸಿಗಲ್ಲ. ಇಂಟರ್ನೆಟ್ ಅಲ್ಲಿ ಯಾರು ಕಲಿಸಲ್ಲ ಇದನ್ನ, ತುಂಬಾ ಕಡಿಮೆ ಜನರು ಕಲಿಸಿದ್ದಾರೆ ಇಂಟರ್ನೆಟ್ ಅಲ್ಲಿ. ಗಲಾತಿಯ 5ರಲ್ಲಿ 14 ನಾನು ಓದ್ತೀನಿ. ಗಲಾತಿಯ 5:14. ನಿನ್ನ ನೆರೆಯವನನ್ನು ನಿನ್ನಂತೆ ಪ್ರೀತಿಸು ಎಂಬ ಒಂದೇ ಮಾತಿನಲ್ಲಿ ಧರ್ಮಶಾಸ್ತ್ರವೆಲ್ಲ ಅಡಕವಾಗಿದೆ. ನೋಡಿ ಎಷ್ಟು ಚಂದವಾದಂತ ವರ್ಡ್ ಕೊಟ್ಟಿದ್ದಾರೆ ಇಲ್ಲಿ. ಇಡೀ ಹಳ ಒಡಂಬಡಿಕೆ ಅಡಕವಾಗಿದೆ ಒಂದೇ ಮಾತಲ್ಲಿ. ಸೀರಿಯಸ್ ನೋಡಿ, ಇವತ್ತು ಎಷ್ಟೋ ಸಭೆಯಲ್ಲಿ ಹಳೆ ಒಡಂಬಡಿಕೆಯನ್ನು ಎತ್ತಿ ಎತ್ತಿ ಪ್ರಸಂಗ ಮಾಡ್ತಾರೆ. ದಾವಿದನಂತೆ, ಗೋಲಿಯಾತನಂತೆ, ಅಬ್ರಾಮ್ ಅಂತೆ, ಅವರಂತೆ, ಇವರಂತೆ, ದಾನಿಯಲ್ ಅಂತೆ, ಇಲ್ಲಿ ಮೋಶೆ ಅಂತೆ, ಎಲ್ಲರೂ ಇದ್ದಾರೆ. ಎಲಿಯಾ, ಎಲೈಜಾ ಎಲ್ಲರೂ ಇದ್ದಾರೆ. ಇರ್ಲಿ, ಅವರೆಲ್ಲ ನೆನಪಿಗೋಸ್ಕರ ಅಲ್ಲಿ ಇಡಲ್ಪಟ್ಟಿದೆ, ಬರೆದಿಡಲ್ಪಟ್ಟಿದೆ. ಆದ್ರೆ ಅವ್ರನ್ನ ಪ್ರಸಂಗ ಮಾಡ್ಲಿಕ್ಕೆ ನಮ್ಗೆ ಯೇಸು ಸ್ವಾಮಿ ಅಧಿಕಾರ ಕೊಟ್ಟಿಲ್ಲ. ಲೋಕದ ಕಟ್ಟೆ ಕಡೆ ಹೋಗಿ ಸುವಾರ್ತೆಯನ್ನು ಸಾರಿ ನಾನು ಕಲಿಸಿಕೊಟ್ಟಂತ ಆಜ್ಞೆಗಳನ್ನು ಅವರಿಗೂ ಸಹ ಕಲಿಸಿಕೊಡಿ ಅಂತ ನಮಗೆ ಆಜ್ಞೆ ಕೊಟ್ಟಿದ್ದಾರೆ. ಅದು ನಮ್ಮ ಡ್ಯೂಟಿ. ಹಾಗಾದ್ರೆ ಪ್ರಸಂಗ ಮಾಡ್ಬೇಕಾಗಿರುವುದು ಹೊಸ ಒಡಂಬಡಿಕೆಯ ಜೀವ ಕೊಡುವ ವಾಕ್ಯ ಮಾತ್ರ ಪ್ರಸಂಗ ಮಾಡ್ಬೇಕು. ಆಯ್ತಾ? ಪ್ರಶ್ನೆ ಬರ್ಬೋದು, ಹಳ ಒಡಂಬಡಿಕೆ ಹಾಗಾದ್ರೆ ಯಾವ ರೀತಿ ಉಪಯೋಗಿಸ್ಬೋದು? ಕೊನೆಗೆ ಹೇಳ್ಕೊಡ್ತೀನಿ. ಆಯ್ತಾ? ಸರಿ. ಈಗ ಪಾಯಿಂಟ್ ನಂಬರ್ 4. ಇನ್ನು ಇಂಟ್ರೆಸ್ಟಿಂಗ್ ಆಗಿದೆ. ಪಾಯಿಂಟ್ ನಂಬರ್ 4 ಏನು ಅಂತ ಹೇಳಿದ್ರೆ,
ಹಳೆ ಒಡಂಬಡಿಕೆ ಅನುಸರಿಸಿದ್ರೆ ಏನಾದ್ರೂ ಹಾನಿ ಉಂಟಾ? ಹಳೆ ಒಡಂಬಡಿಕೆಯನ್ನು ಫಾಲೋ ಮಾಡಿದ್ರೆ ನಮಗೆ ಹಾನಿ ಉಂಟಾ ಇಲ್ವಾ? ಓಕೆ, ಅಲ್ಲಿ ಇಟ್ಟಿದಾರಲ್ಲ, ಅದು ದೇವರ ವಾಕ್ಯನೇ. ಹಳೆಯ ಜನರಿಗೆ ಅಂದ್ರೆ ಇಸ್ರಾಯೇಲ್ ಜನರಿಗೆ ಕೊಟ್ಟಂತ ವಾಕ್ಯ, ಅದು ಪರಿಶುದ್ಧವಾದದ್ದೇ. ಇದಕ್ಕೂ ಸಹ ವಾಕ್ಯ ಹೇಳ್ತದೆ ಇದು ಪರಿಶುದ್ಧವಾಗಿತ್ತು. ಓಕೆ, ಆದ್ರೆ ಅದನ್ನ ಓದ್ಬೋದು, ಅದಕ್ಕೆ ಏನು ಸಂಶಯ ಇಲ್ಲ. ಓದಿ ಅದನ್ನು ಫಾಲೋ ಮಾಡ್ಬೋದಾ, ಅಂದ್ರೆ ಅನುಸರಿಸಬಹುದಾ, ಪಾಲಿಸಬಹುದಾ ಅಂತ ಒಂದು ಕ್ವಶನ್ ಅನ್ನು ಕೇಳಿದ್ರೆ ಅದಕ್ಕೆ ಉತ್ತರ ಸ್ವಾಮಿ ಹೇಳಿದ್ದಾರೆ. ಅದನ್ನ ನೋಡುವ. ವಾಕ್ಯ ಪಾಯಿಂಟ್ ನಂಬರ್ 4, ಟೈಟಲ್ ಬರ್ಕೊಂಡ್ರಲ್ಲ, ಹಳೆ ಒಡಂಬಡಿಕೆಯನ್ನು ಪಾಲಿಸಿದ್ರೆ ಏನಾದ್ರೂ ಹಾನಿ ಉಂಟಾ? ಹೌದು, ಪಾಯಿಂಟ್ ಬರ್ಕೊಂಡಿದ್ದೀವಿ ನಂಬರ್ ಸರ್. 4 ಲೂಕ 5. ತುಂಬಾ ಇಂಟ್ರೆಸ್ಟಿಂಗ್ ಆದಂತ ಈ ಒಂದು ಸಾಮ್ಯವನ್ನು ನಾವು ಅರ್ಥ ಮಾಡ್ಕೊಳ್ಳೋಣ. ಲೂಕ 5 36ರಿಂದ 39 ಓದ್ತೀನಿ ನಾನು. ಲೂಕ 5ರಲ್ಲಿ 36ಕ್ಕೆ ಬನ್ನಿ. ಲೂಕ್ 5 ವರ್ಸ್ ನಂಬರ್ 36 ಆನ್ವರ್ಡ್ಸ್. ಓಕೆ, ಎಲ್ಲರೂ ರೆಡಿ ಅಲ್ಲ? ನಾನು ಓದ್ತೀನಿ. 36 ಒಂದು ಸಾಮ್ಯವನ್ನು ಹೇಳ್ತಾರೆ. ಸಾಮ್ಯ ಯಾಕೆ ಹೇಳ್ತಾರೆ ಅಂದರೆ 33ರಿಂದ ನೋಡುವಾಗ ಯೋಹಾನನ ಶಿಷ್ಯರು ಪದೇ ಪದೇ ಉಪವಾಸಗಳನ್ನು ಮಾಡ್ತಿದ್ರು, ಪ್ರಾರ್ಥನೆಗಳನ್ನು ಮಾಡ್ತಾ ಇದ್ರು. ಅವಾಗ ಫರಿಸಾಯರ ಶಿಷ್ಯರು ಬಂದು ಹೀಗೆ ಹೇಳ್ತಾರೆ, ನಿನ್ನ ಶಿಷ್ಯರು ಊಟ ಮಾಡ್ತಾರೆ ಕುಡಿತಾರೆ ಅಂತ ಯೇಸು ಸ್ವಾಮಿ ಹತ್ರ ಹೇಳ್ತಾರೆ. ಆದ್ರೆ ಯೋಹಾನನ ಶಿಷ್ಯರು ಉಪವಾಸ ಮಾಡ್ತಾ ಇದ್ದಾರೆ, ಯೇಸು ಸ್ವಾಮಿ ಶಿಷ್ಯರು ಉಪವಾಸ ಮಾಡ್ತಾ ಇಲ್ಲ. ಯಾಕೆ ಅಂದ್ರೆ ಸ್ನಾನಿಕ ಯೋಹಾನನ ಶಿಷ್ಯರು ಹಳ ಒಡಂಬಡಿಕೆಯ ಉಪವಾಸಗಳನ್ನು ಮಾಡ್ತಾ ಇದ್ರು ಅವರು, ಅಲ್ಲಿ ಬರೆದಿರೋ ಪ್ರಕಾರ. ಆದ್ರೆ ಯೇಸು ಸ್ವಾಮಿ ಶಿಷ್ಯರು ಊಟ ಮಾಡ್ತಾ ಕುಡ್ಕೊಂಡು ಆಯಾ ಯೇಸು ಸ್ವಾಮಿಯಿಂದ ತಿರುಗ್ತಾ ಇದ್ರು. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ 34ರಲ್ಲಿ, ಮದಲಿಂಗನು ಅಂದ್ರೆ ಯೇಸು ಸ್ವಾಮಿ ಅಲ್ವಾ ಮದಲಿಂಗನು? ಹೌದು. ಮದುವೆ ಜನರ ಸಂಗಡ ಇರುವಲ್ಲಿ ಅವರಿಗೆ ಉಪವಾಸ ಮಾಡಿಸುವುದಕ್ಕೆ ನಿಮ್ಮಿಂದ ಆದೀತೆ. ಆದರೆ ಮದಲಿಂಗನನ್ನು ಅವರ ಬಳಿಯಿಂದ ತೆಗೆದುಕೊಂಡು ಹೋಗುವ ಕಾಲ ಬರುತ್ತದೆ. ಅಂದ್ರೆ ಅರ್ಥ, ಯೇಸು ಸ್ವಾಮಿ 3ನೇ ದಿನ ಎದ್ದು ಬಂದ ನಂತರ 40 ದಿನ ಆದ ನಂತರ ಪರಲೋಕಕ್ಕೆ ಏರಿ ಹೋಗ್ತಾರೆ. ಆ ಕಾಲದ ನಂತರ ಆ ಕಾಲದಲ್ಲಿ ಉಪವಾಸ ಅವರು ಮಾಡ್ತಾರೆ ಅಂತ ಉತ್ತರ ಕೊಡ್ತಾರೆ. ಸೊ ಬಂದಂತ ಪ್ರಶ್ನೆ ಮಾಡಿದಂತವರು ಕೇಳ್ತಾರೆ, ಯಾಕೆ ನಿನ್ನ ಶಿಷ್ಯರು ಕಟ್ಟಳೆಗಳನ್ನು ಪಾಲಿಸ್ತಾ ಇಲ್ಲ? ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ, ಇವಾಗ ಸಾಮ್ಯ ರೂಪವಾಗಿ ಅವರಿಗೆ ಅರ್ಥ ಮಾಡಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಇಲ್ಲಿ ನಾನು ಸಹ ನಿಮ್ಗೆ ಅರ್ಥ ಮಾಡಿಸ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಈ ಸಾಮ್ಯವನ್ನು ಸರಿಯಾಗಿ ತಿಳ್ಕೊಳ್ಳಿ, ಆಯ್ತಾ? ಇದು ಹಳ ಒಡಂಬಡಿಕೆಯ ವಾಕ್ಯ ಮತ್ತು ಹೊಸ ಒಡಂಬಡಿಕೆಯ ವಾಕ್ಯದ ಅಂತರ, ಇದನ್ನೆರಡು ಮಿಕ್ಸ್ ಮಾಡಬಹುದಾ ಅನ್ನೋದ್ರ ಬಗ್ಗೆ ಇಲ್ಲಿ ಬರೆಯಲ್ಪಟ್ಟಿದೆ. ಓಕೆ, ಯೇಸು ಅವರಿಗೆ ಒಂದು ಸಾಮ್ಯವನ್ನು ಸಹ ಹೇಳಿದನು. ಅದೇನೆಂದರೆ, ಯಾರು ಹೊಸ ವಸ್ತ್ರದಿಂದ ಒಂದು ತುಂಡನ್ನು ಹರಿಕೊಂಡು ಹಳೆ ವಸ್ತ್ರಕ್ಕೆ ತ್ಯಾಪೆ ಹಚ್ಚುವುದಿಲ್ಲ. ಹಚ್ಚಿದರೆ ಆ ಹೊಸದನ್ನು ಹರಿದು ಕೆಡಿಸಿದ ಹಾಗಾಗುವುದಲ್ಲದೆ, ಹೊಸದರಿಂದ ಹರಿದು ಹಚ್ಚಿದ ತ್ಯಾಪೆಯು ಹಳೆದಕ್ಕೆ ಒಪ್ಪುವುದಿಲ್ಲ. ಅಪ್ಪ, ಕನ್ನಡ ಭಾರಿ ಇದೆ ಇದು. ಇಂಗ್ಲಿಷ್ ಸ್ವಲ್ಪ ಓದಿ ನೋಡು. No one puts a piece from a new garment on an old one. Otherwise the new makes a tear, and also the pieces that was taken out of the new does not match the old. ಕನ್ನಡದಲ್ಲಿ ಹೇಳ್ತೀನಿ ನೋಡಿ. ನಾವು ಯಾರಾದ್ರೂ ನಮ್ಮನ್ನೇ ಉದಾಹರಣೆ ತೆಗೆದುಕೊಳ್ಳುವ. ಇವತ್ತಿನ ಕಾಲದಲ್ಲೆಲ್ಲ ರೆಡಿಮೇಡ್ ಸಿಗ್ತದೆ ಬಿಡಿ, ಬಟ್ಟೆ ಎಲ್ಲ ಅಲ್ವಾ, ಯಾರು ಸಹ ಹೊಲಿಸ್ಲಿಕ್ಕೆ ಕೊಡೋದಿಲ್ಲ. ಸರಿ, ನಾವು ಒಂದು ಶರ್ಟ್ ಹೊಲಿಸ್ತಾ ಇದ್ದೀನಿ ಅಂತ ತಿಳ್ಕೊಳ್ಳಿ. ನನ್ನ ಹತ್ರ 10 ವರ್ಷದಿಂದ ಯಾರೋ ಒಬ್ರು ಗಿಫ್ಟ್ ಕೊಟ್ಟಿದ್ರು ಶರ್ಟ್ ಪೀಸ್ ಅನ್ನ. ಅದನ್ನ ಎತ್ಕೊಳ್ತೀನಿ, ಮತ್ತೆ ಅದು ಚಿಕ್ಕದಾಗ್ತದೆ. ಯಾಕಂದ್ರೆ ನಾನು ಸ್ವಲ್ಪ ದೊಡ್ಡವನಾಗಿದ್ದೀನಿ, ನನಗೆ ಅದು ಶಾರ್ಟ್ ಆಗ್ತಾ ಇದೆ. ಅದಕ್ಕೋಸ್ಕರ ನಾನು ಅದೇ ಕಲರ್ ಅಲ್ಲಿರುವಂತ ಹೊಸ ಒಂದು ಶರ್ಟ್ ಪೀಸ್ ಅನ್ನು ತೆಗೆದುಕೊಂಡು ಹೋಗಿ ಟೈಲರ್ ಹತ್ರ ಕೊಡ್ತೀನಿ ಅಂತ ತಿಳ್ಕೊಳ್ಳಿ. ಟೈಲರ್ ನನ್ಗೆ ಏನ್ ಹೇಳ್ತಾರೆ? ಮೊದಲನೇದಾಗಿ ನಿಮ್ಮಲ್ಲಿ ಯಾರಾದ್ರೂ ಹೇಳಿ, ಯಾರಾದ್ರೂ ಹೇಳಿ.
ರಾಧಾ ಅಂತ ಹೇಳಿ. ಎಸ್, ಕಲರ್ ಚೇಂಜ್ ಆಗುದಾ? ಒಂದು ಕಲರ್ ಕಲರ್ ಚೇಂಜ್. ಚೇಂಜ್. ಮತ್ತೆ 10 ವರ್ಷ ಹಿಂದಿನ ಶರ್ಟ್ ಪೀಸು ಮತ್ತೆ ಇವತ್ತಿನ ಶರ್ಟ್ ಪೀಸು ಯಾವ್ದು ಸ್ಟ್ರಾಂಗ್ ಇರ್ತದೆ? ಕ್ವಾಲಿಟಿ ಕ್ವಾಲಿಟಿ ಡಿಫ್ರೆನ್ಸ್ ಡಿಫ್ರೆನ್ಸ್. ಇರ್ತದೆ. ಎಸ್, ಕರೆಕ್ಟ್. ಕ್ವಾಲಿಟಿಯಲ್ಲಿ ಡಿಫ್ರೆನ್ಸ್ ಇರ್ತದೆ. ಅದೇ ಸ್ವಾಮಿ ಇಲ್ಲಿ ಹೇಳ್ತಾ ಇದ್ರೆ, ಹೊಸ ಗಾರ್ಮೆಂಟ್, ಹೊಸ ಬಟ್ಟೆ ಸ್ಟ್ರಾಂಗ್ ಇರ್ತದೆ. ಅದನ್ನೇನಾದ್ರೂ ಹಳೆ ಬಟ್ಟೆ ಜೊತೆ ನೀವು ಹೋಲಿಸಿದ್ರೆ ಹಳೆ ಬಟ್ಟೆನ ಹರಿದಾಗ್ತದೆ ಅಂತೆ. ಇಂಗ್ಲಿಷ್ ಅಲ್ಲಿ ಕ್ಲಿಯರ್ ಬರ್ದಿದೆ, ದ ನ್ಯೂ ಮೇಕ್ಸ್ ಎಟಿಯರ್. ಹಳೆ ಬಟ್ಟೆನು ಹರಿದಾಗ್ತದೆ, ಮತ್ತೆ ಅದು ಮ್ಯಾಚ್ ಆಗಲ್ಲ ಅಂತ ಹೇಳ್ತಾರೆ. ಇವಾಗ ಆಂಟಿ ಹೇಳಿದಾಗೆ ಕಲರ್ ಮ್ಯಾಚ್ ಆಗಲ್ಲ, ಅಂತ ಕಲರ್ ಸಿಗುದು ಬಹಳ ಕಷ್ಟ. ಅದೇ ಸ್ವಾಮಿ ಹೇಳ್ತಾರೆ, ಇದು ಮ್ಯಾಚ್ ಆಗುದೇ ಇಲ್ಲ. ಹಳೆ ಬಟ್ಟೆ ಹೊಸ ಬಟ್ಟೆ ಮ್ಯಾಚ್ ಆಗುದೇ ಇಲ್ಲ. ಮತ್ತೆ ಒಂದ್ ವೇಳೆ ಮ್ಯಾಚ್ ಮಾಡ್ಲಿಕ್ಕೆ ಪ್ರಯತ್ನ ಪಟ್ರು ಸಹ ಹೊಸ ಬಟ್ಟೆ ಹಳೆದನ್ನ ಹರಿದು ಬಿಡ್ತದೆ. ಯಾಕಂದ್ರೆ ಹೊಸದು ಸ್ಟ್ರಾಂಗ್ ಇರ್ತದೆ. ಹಳೆ ಬಟ್ಟೆದು ನೂಗ್ಲೆಲ್ಲ ಏನಾಗ್ಬಿಡ್ತದೆ, ಅದು ಸ್ಮೂತ್ ಆಗ್ಬಿಟ್ಟು ಹರಿತದೆ. ಅದು ಹೌದಲ್ಲ, ಮನೇಲಿ ನೋಡಿ ಎಷ್ಟೋ ಬಟ್ಟೆಗಳು, ಕೆಲವೊಂದು ಪುಸ್ತಕಗಳಾಗ್ಲಿ ಏನೇ ಆಗ್ಲಿ, ಅದು ಇದಾಗ್ಬಿಡ್ತದೆ, ಸ್ಮೂತ್ ಆಗ್ಬಿಟ್ಟು ಹರಿತದೆ, ಪುಡಿ ಪುಡಿ ಆಗ್ತದೆ. ಅದು ಅದ್ರ ಟೆಂಪರ್ ಹೋಗ್ಬಿಡುತ್ತೆ. ಅದಕ್ಕೂ ಒಂದು ಆಯುಸ್ ಅನ್ನೋದು ಇದೆ ಬಟ್ಟೆಗೆ. ಸೊ ಅದನ್ನ ಉದಾಹರಣೆ ಯಾಕೆ ಹೇಳ್ತಾ ಇದ್ರೆ ಅಂದ್ರೆ, ಇದರಲ್ಲಿ ಹೊಸ ಬಟ್ಟೆ ಅಂದ್ರೆ ಹೊಸ ಒಡಂಬಡಿಕೆಯ ವಾಕ್ಯಗಳು, ಹೊಸ ಒಡಂಬಡಿಕೆ. ಹಳೆ ಬಟ್ಟೆ ಅಂತ ಹೇಳಿದ್ರೆ ಹಳೆ ಒಡಂಬಡಿಕೆ. ಮೇಲೆ ಕಾಂಟೆಕ್ಸ್ಟ್ ಏನು, ಅವ್ರು ಕೇಳ್ತಾರಲ್ಲ ಉಪವಾಸ ಯಾಕೆ ಮಾಡಲ್ಲ ಅಂತ. ಉಪವಾಸ ಮಾಡುವಂತ ಹಳೆಯ ಒಡಂಬಡಿಕೆ ಪ್ರಕಾರ ಮಾಡುವಂತ ಉಪವಾಸ ಯೇಸು ಸ್ವಾಮಿಯಲ್ಲಿ ತನ್ನ ಶಿಷ್ಯರಿಗೆ ಕಲಿಸ್ತಾ ಇಲ್ಲ. ಹೊಸ ಒಡಂಬಡಿಕೆ ಪ್ರಕಾರ ಹೇಗೆ ಉಪವಾಸ ಮಾಡ್ಬೇಕು ಅಂತ ತಾನು ಹೋದ ಮೇಲೆ ನನ್ನ ಶಿಷ್ಯರು ಮಾಡ್ತಾರೆ ಅಂತ ಅವರಿಗೆ ಹೇಳ್ತಾರೆ. ಯಾರಿಗೆ? ಬಂದು ಪ್ರಶ್ನೆ ಕೇಳಿದಂತವರಿಗೆ. ಅದಕ್ಕೆ ಅವ್ರಿಗೆ ಸಾಮ್ಯವಾಗಿ ಹೇಳ್ತಾರೆ, ನೋಡಿ, ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆ ಮ್ಯಾಚ್ ಮಾಡಬೇಡಿ. ಹೊಸ ಒಡಂಬಡಿಕೆ ಹಳೆದನ್ನು ಹರಿದ್ ಬಿಡ್ತದೆ, ಅದು ಮ್ಯಾಚು ಸಹ ಆಗಲ್ಲ, ಹೌದಾ ಅಂತ ಹೇಳ್ತಾರೆ. ಅರ್ಥ ಆಗ್ತಿದ್ಯಾ? ಹರಿದು ಬಿಡ್ತದೆ ಅಂತ ಹೇಳ್ತಾ ಇದ್ದಾರೆ. ಒಂದು ಪಾಯಿಂಟ್ ಕ್ಲಿಯರ್ ಆಯ್ತಾ ಇಲ್ಲಿ? ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆ ಹಳೆಯದನ್ನು ಹರಿದು ಬಿಡ್ತದೆ, ಮತ್ತು ಎರಡು ಒಡಂಬಡಿಕೆ ಒಂದಕ್ಕೊಂದು ಮ್ಯಾಚ್ ಆಗಲ್ಲ. ಒಂದು ಉದಾಹರಣೆ ಕೊಡ್ಲಾ? ಒಂದು ಉದಾಹರಣೆ ಕೊಡ್ತೀನಿ. ಹಳೆ ಒಡಂಬಡಿಕೆಯಲ್ಲಿ ಬರೆಯಲ್ಪಟ್ಟಿದೆ, ಕಣ್ಣಿಗೆ ಕಣ್ಣು. ಒಬ್ಬ ಕಣ್ಣು ಕುಕ್ಕಿದ್ರೆ ಅವನೇನ್ ಮಾಡ್ಬೇಕು? ಮತ್ತೊಬ್ಬನ ಕಣ್ಣನ್ನು ಕುಕ್ಕಿ ತೆಗಿಬೇಕು. ಕೈಯನ್ನು ಒಬ್ರು ಕತ್ತರಿಸಿದ್ರೆ ಇನ್ನೊಬ್ಬನ ಕೈಯನ್ನು ಕತ್ತರಿಸ್ಬೇಕು. ಇದು ಎಲ್ಲಿ ಬರೆಯಲ್ಪಟ್ಟಿದೆ? ಹಳೆಯ ಒಡಂಬಡಿಕೆಯಲ್ಲಿ. ಹೊಸ ಒಡಂಬಡಿಕೆ ಏನ್ ಹೇಳ್ತದೆ? ನಿನ್ನ ನೆರೆಯವನನ್ನು ನಿನ್ನಂತೆ ಪ್ರೀತಿಸು, ಒಂದು ಕಪಾಳಕ್ಕೆ ಹೊಡೆದ್ರೆ ಇನ್ನೊಂದು ಕಪಾಳವನ್ನು ತೋರಿಸು. ಇದು ಹೊಸ ಒಡಂಬಡಿಕೆ. ಮ್ಯಾಚ್ ಆಗ್ತದ? ಎರಡು ಮ್ಯಾಚ್ ಆಗ್ತದ? ಇಲ್ಲ, ಇಲ್ಲ, ಮ್ಯಾಚ್ ಆಗಲ್ಲ. ಅದೇ ಇರುವಂತ ಡಿಫ್ರೆನ್ಸ್. ಓಕೆ, ಇನ್ನೊಂದು ಉದಾಹರಣೆ ನೋಡುವ. 37ರಲ್ಲಿ ಏನ್ ಹೇಳ್ತಾರೆ ನೋಡುವ. ಮತ್ತು ಹಳೆ ಬುದ್ದಲಿಗಳಲ್ಲಿ, ಬುದ್ದಲಿ ಅಂದ್ರೆ ಇದು ಚರ್ಮದಿಂದ ಆ ಸಮಯದಲ್ಲಿ ಬಾಟಲ್ಸ್ ಟೈಪ್ ಮಾಡ್ತಿದ್ರು, ದ್ರಾಕ್ಷಾ ರಸವನ್ನು ತುಂಬಿಡ್ಲಿಕ್ಕೋಸ್ಕರ. ಓಕೆ, ಅದಕ್ಕೆ ಬುದ್ದಲಿ ಅಂತ ಹೇಳ್ತಾರೆ. ಮತ್ತು ಹಳೆ ಬುದ್ದಲಿಗಳಲ್ಲಿ ಹೊಸ ದ್ರಾಕ್ಷಾ ರಸವನ್ನು ಯಾರು ಹಾಕಿಡುವುದಿಲ್ಲ. ಇಟ್ಟರೆ ಆ ಹೊಸ ದ್ರಾಕ್ಷಾ ರಸವು ಬುದ್ದಲಿಗಳನ್ನು ಒಡೆದು ತಾನು ಚೆಲ್ಲಿ ಹೋಗುವುದಲ್ಲದೆ ಬುದ್ದಲಿಗಳು ಸಹ ಕೆಟ್ಟು ಹೋಗುವು. ಇಲ್ಲಿ ನೋಡಿ, ಹಳೆ ಬುದ್ದಲಿಗಳಲ್ಲಿ ಹೊಸ ದ್ರಾಕ್ಷಾರಸವನ್ನು ಯಾರು ಹಾಕುವುದಿಲ್ಲ. ಓಕೆ, ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ಬುದ್ದಲಿ ಅಂತ ಹೇಳಿದ್ರೆ ಒಡಂಬಡಿಕೆ, ದ್ರಾಕ್ಷಾರಸ ಅಂತ ಹೇಳಿದ್ರೆ ವಾಕ್ಯಗಳು. ಅರ್ಥ ಆಯ್ತಾ? ಹಳೆ ಬುದ್ದಲಿ ಅಂತ ಹೇಳಿದ್ರೆ ಹಳೆ ಒಡಂಬಡಿಕೆ, ಹಳೆಯ ದ್ರಾಕ್ಷಾರಸ ಅಂತ ಹೇಳಿದ್ರೆ ಹಳೆ ಒಡಂಬಡಿಕೆಯ ವಾಕ್ಯಗಳು, ಹೊಸ ಬುದ್ದಲಿ ಅಂತ ಹೇಳಿದ್ರೆ ಹೊಸ ಒಡಂಬಡಿಕೆ, ಹೊಸ ದ್ರಾಕ್ಷಾರಸ ಅಂತ ಹೇಳಿದ್ರೆ ಹೊಸ ಒಡಂಬಡಿಕೆಯ ವಾಕ್ಯಗಳು. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ? ಹಳ ಒಡಂಬಡಿಕೆಯಲ್ಲಿ ಹೊಸ ಒಡಂಬಡಿಕೆಯ ವಾಕ್ಯಗಳನ್ನು ಹಾಕಿಡುವುದಿಲ್ಲ. ಹಾಗೆ ಹಾಕಿದರೆ ಹೊಸ ಒಡಂಬಡಿಕೆಯ ವಾಕ್ಯಗಳು ಆ ಬುದ್ದಲಿಗಳನ್ನು, ಅಂದ್ರೆ ಎರಡು ಒಡಂಬಡಿಕೆಯನ್ನು ಒಡೆದು ಹಾಕುತ್ತದೆ ಮತ್ತು ಎರಡು ಒಡಂಬಡಿಕೆಗಳು ಕೆಟ್ಟು ಹೋಗುವವು. ಅರ್ಥ ಆಗ್ತಾ ಇದೆಯಾ? ಇದು ನಾನು ಹೇಳ್ತಾ ಇಲ್ಲ, ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ.
ಸಾಮ್ಯಗಳಲ್ಲಿ ರಹಸ್ಯಗಳು ಅಡಕವಾಗಿದೆ. ಕಿವಿಯುಳ್ಳವನು ಕೇಳಲಿ, ಅರ್ಥ ಮಾಡಿಕೊಳ್ಳುವನು ಅರ್ಥ ಮಾಡಿಕೊಳ್ಳಲಿ. ಹಳ ಒಡಂಬಡಿಕೆಯಲ್ಲಿ ಏನೆಲ್ಲ ಓದ್ಕೊಂಡು ಎಲ್ಲವನ್ನೂ ಅದನ್ನು ಅನುಸರಿಸ್ಲಿಕ್ಕೆ ಹೋದ್ರೆ ಅವನ ಜೀವಿತವೇ ಹಾಳಾಗುತ್ತದೆ. ಅಲ್ಲಿ ಬರೆಯಲ್ಪಟ್ಟಿದೆ, ಕಣ್ಣಿಗೆ ಕಣ್ಣು ಕುಕ್ಕಿ ತೆಗಿ ಅಂತ. ದಾವಿದನ ಕಥೆಯನ್ನು ಮಕ್ಕಳಿಗೆ ಕಲಿಸ್ತೀವಿ. ಏನು, ದಾವಿದನು ಗೋಲಿಯಾತನನ್ನು ತಿರುಗಿಸಿ ಕಲ್ಲುಗಳಿಂದ ಹ್ಯಾಮರ್ ಮಾಡಿಬಿಟ್ಟು ಹೊಡೆದ್ಬಿಟ್ಟ ಅಂತ. ಅವಾಗ ಗೋಲಿಯಾತನು ತಲೆಗೆ ಶೂಟ ಹೊಡೆದು ಅಲ್ಲಿ ಬಿದ್ದ್ಬಿಡ್ತಾನೆ. ಓ, ದಾವಿದನು ಗೋಲಿಯಾತನನ್ನು ಸೋಲಿಸಿದನು, ಕೊಲೆ ಮಾಡಿದನು. ಮಕ್ಕಳಿಗೆ ಕಲಿಸುವಾಗ ವಾವ್ ಅಂತಾರೆ. ಮಕ್ಕಳೊಳಗೆ ಏನು ಹೋಯ್ತು? ಶತ್ರುತ್ವ ಹೋಯ್ತಾ ಅಥವಾ ಮಿತ್ರತ್ವ ಹೋಯ್ತಾ? ದ್ವೇಷ ಒಳಗೋಯ್ತಾ ಅಥವಾ ಪ್ರೀತಿ ಒಳಗೋಯ್ತಾ? ಮಕ್ಕಳೊಳಗೆ ದ್ವೇಷ ಒಳಗೋಯ್ತು. ಯಾರಾದ್ರೂ ಹೊಡೆದ್ರೆ ಅವರಿಗೆ ತಿರುಗಿ ಹೊಡಿಬೇಕು ಅಂತ ಮಕ್ಕಳು ಕಲ್ತು ಬಿಟ್ರೆ ಇಲ್ವಾ ಹೇಳಿ? ಅದಕ್ಕೋಸ್ಕರ ಹೊಡೆತ ಬಡೆತ ಮಾಡುವಂತ ಈ ಹಳ ಒಡಂಬಡಿಕೆಯ ಯಾವುದೇ ಚರಿತ್ರೆಯನ್ನು ಮಕ್ಕಳಿಗೆ ಕಲಿಸಬಾರದು. ಪ್ರೀತಿ, ಮಮತೆ, ಒಬ್ಬರನ್ನೊಬ್ರು ಕ್ಷಮಿಸ್ಬೇಕು, ಸಹಾಯ ಮಾಡ್ಬೇಕು, ಸಿಟ್ಟು ಮಾಡಬಾರ್ದು, ಅವ್ರನ್ನ ಪ್ರೀತಿ ಮಾಡ್ಬೇಕು, ಅವರಿಗೆ ವಸ್ತುಗಳಿಂದ ಸಹಾಯ ಮಾಡಿ ಅವರಿಗೆ ಕೇರ್ ಮಾಡ್ಬೇಕು, ಅವ್ರಿಗೆ ಹಸಿದ್ರೆ ರೊಟ್ಟಿ ಕೊಡ್ಬೇಕು ಅಂತ ಮಕ್ಕಳಿಗೆ ಕಲಿಸ್ಬೇಕು. ಮಕ್ಕಳು ಟಿಫಿನ್ ತಗೊಂಡು ಹೋಗ್ತಾರೆ, ಶೇರ್ ಮಾಡಿ, ಶೇರಿಂಗ್ ಇಸ್ ಕೇರಿಂಗ್ ಅಂತ ಕಲಿಸ್ಬೇಕು. ಇದು ಹೊಸ ಒಡಂಬಡಿಕೆಯ ರಸ. ಅರ್ಥ ಆಗ್ತಾ ಇದೆಯಾ? ಇವತ್ತು ಯಾರ ಹತ್ರ ಆದ್ರೂ ಬೈಬಲ್ ಓದ್ತೀರಾ? ಓದ್ತೀನಿ. ಏನ್ ಓದ್ತೀರಾ? ಅಯ್ಯೋ, ಎಷ್ಟು ಓದ್ತೀರಾ ಅಂತ ಹೇಳಿದ್ರೆ ತುಂಬಾ ಓದ್ತೀನಿ. ಏನ್ ಓದ್ತೀರಾ ಅಂತ ಹೇಳಿದ್ರೆ ಕೀರ್ತನೆ, ಜ್ಞಾನೋಕ್ತಿಗಳು ಜಾಸ್ತಿ ಓದ್ತಾರೆ. ಒಳ್ಳೊಳ್ಳೆ ವಾಕ್ಯ ಇದೆಯಲ್ಲ ಅದ್ರಲ್ಲಿ, ಹೌದಲ್ವಾ ಹೇಳಿ? ಅನೇಕ ವಾಗ್ದಾನಗಳಿದ್ದಾವೆ. ಹಳ ಒಡಂಬಡಿಕೆಯಲ್ಲಿರುವಂತ ಎಲ್ಲ ವಾಗ್ದಾನಗಳು ಉಂಟಲ್ಲ, ಭೂಮಿಗೆ ಸಂಬಂಧಪಟ್ಟದ್ದು. ಪುನಃ ಹೇಳ್ತೀನಿ, ಹಳ ಒಡಂಬಡಿಕೆಯಲ್ಲಿ ಬರೆದಿರುವಂತ ವಾಗ್ದಾನಗಳು ಭೂಮಿಗೆ ಸಂಬಂಧಪಟ್ಟದ್ದು. ಅರ್ಥ ಆಗ್ತಿದೆಯಾ? ಆದ್ರೆ ಹೊಸ ಒಡಂಬಡಿಕೆಯ ವಾಗ್ದಾನಗಳು ಭೂಮಿಗೂ ಸಂಬಂಧಪಟ್ಟದ್ದಿದೆ, ಪರಲೋಕಕ್ಕೂ ಸಂಬಂಧಪಟ್ಟದ್ದಿದೆ. ಎರಡು ಕಡೆ ಆಶೀರ್ವಾದ ಹೊಸ ಒಡಂಬಡಿಕೆಯಲ್ಲಿ. ದೇಹಕ್ಕೂ ಮತ್ತು ಭಕ್ತಿಗೂ ಎರಡಕ್ಕೂ ಆಶೀರ್ವಾದ ಕೊಟ್ಟಿದ್ದಾರೆ. ಸಮೃದ್ಧಿಯಾದ ಜೀವಿತ ಮತ್ತು ಈ ಭೂಲೋಕದ ಜೀವಿತ ಎರಡಕ್ಕೂ ಆಶೀರ್ವಾದ ಕೊಟ್ಟಿದ್ದಾರೆ. ವಾಕ್ಯ ಬರೆದಿದೆ ಎಫೆಸ 1:3, ಕ್ರಿಸ್ತನಲ್ಲಿ ಸಕಲ ಆತ್ಮೀಯ ಆಶೀರ್ವಾದಗಳು ನಮಗೆ ಕೊಡಲ್ಪಟ್ಟಿದೆ. ಇವತ್ತು ಆಶೀರ್ವಾದ ಅಂತ ಹೇಳಿದ್ರೆ ಕೇವಲ ಕ್ರಿಸ್ತನಲ್ಲಿ ಮಾತ್ರ ನಾವು ಹೊಂದಿಕೊಳ್ಳಿಕ್ಕೆ ಸಾಧ್ಯ. ಹಳ ಒಡಂಬಡಿಕೆ ಯಾವ ಆಶೀರ್ವಾದ ನಮಗೆ ಅದು ಅಪ್ಲೈ ಆಗುವುದಿಲ್ಲ. ಯಾಕಂದ್ರೆ ಇಲ್ಲಿ ಬರ್ದಿದೆ ಅಲ್ವಾ, ಮಿಕ್ಸ್ ಮಾಡಿದ್ರೆ ಒಡೆದೋಗತ್ತಂತೆ. ಎರಡು ಕವನೆಂಟ್ ಅನ್ನ, ಎರಡು ಆಜ್ಞೆಗಳನ್ನ, ಅಂದ್ರೆ ಹಳೆದು ಮತ್ತು ಹೊಸ ಒಡಂಬಡಿಕೆಯಲ್ಲಿರುವಂತ ಎಲ್ಲ ವಾಕ್ಯಗಳನ್ನು ಮಿಕ್ಸ್ ಮಾಡಿದ್ರೆ ಅವರ ಜೀವಿತದಲ್ಲಿ ಆಶೀರ್ವಾದವಿಲ್ಲ. ಎರಡು ಬುದ್ದಲಿಗಳು ಕೆಟ್ಟು ಹೋಗುವವು ಮತ್ತು ಅದರೊಳಗಿದ್ದಂತ ದ್ರಾಕ್ಷಾರಸವು ಬುದ್ದಲಿಗಳನ್ನು ಒಡೆದು ತಾನು ಸಹ ಚೆಲ್ಲಿ ಹೋಗುವವು. ರಸವು ಚೆಲ್ಲಿ ವೇಸ್ಟ್ ಆಗ್ಬಿಡುತ್ತೆ, ವಾಕ್ಯ ಕಾರ್ಯ ಮಾಡಲ್ಲ. ಎಷ್ಟು ಡೇಂಜರಸ್ ನೋಡಿ. 38ನೇ ವಾಕ್ಯ ನೋಡಿ, ಆದರೆ ಹೊಸ ದ್ರಾಕ್ಷರಸವನ್ನು ಹೊಸ ಬುದ್ದಳಿಗಳಲ್ಲಿ ಹಾಕಿಡತಕ್ಕದ್ದು, ಅದು ಸೇಫ್. ಇದಲ್ಲದೆ ಹಳೆ ದ್ರಾಕ್ಷರಸವನ್ನು ಒಂದ್ ನಿಮಿಷ, ಹೊಸ ದ್ರಾಕ್ಷವನ್ನು ಎಲ್ಲಿ ಇಡ್ಬೇಕಂತೆ? ಹೊಸ ಬುದ್ದಲಿಗಳಲ್ಲಿ ಇಡ್ಬೇಕಂತೆ. ಅಂದ್ರೆ ಹೊಸ ಒಡಂಬಡಿಕೆಯ ವಾಕ್ಯಗಳನ್ನು ಹೊಸ ಒಡಂಬಡಿಕೆಯಲ್ಲಿಯೇ ಕಾಲದಲ್ಲಿ ಕಲಿಸ್ಬೇಕು. ಇವತ್ತು ಯಾವ ಕಾಲದಲ್ಲಿದ್ದೇವೆ ನಾವು? ಹಳೆ ಒಡಂಬಡಿಕೆ ಕಾಲದಲ್ಲಿದ್ದೇವಾ? ಅದು ಮುಗ್ದೋಯ್ತು. ಅದು ಎಲ್ಲಿ ತನಕ ಇತ್ತು ಹೇಳಿ? ಸ್ನಾನಿಕನಾದ ಯೋಹನನ ತನಕ ಮಾತ್ರ ಇತ್ತು. ಈಚೆಗೆ ದೇವರ ರಾಜ್ಯ ಸಾರಲ್ಪಡ್ತಾ ಇದೆ 2000 ವರ್ಷದಿಂದ. ಅದು ಯಾವುದದು? ಹೊಸ ಬುದ್ದಲಿಗಳಲ್ಲಿದ್ದಂತ ಹೊಸ ದ್ರಾಕ್ಷರಸವನ್ನು ಎಲ್ಲರಿಗೂ ಕುಡಿಲಿಕ್ಕೆ ಕೊಡ್ತಾ ಇದ್ದಾರೆ ಯೇಸು ಸ್ವಾಮಿ. ಹಾಗಾದ್ರೆ ಹೊಸ ಒಡಂಬಡಿಕೆಯಲ್ಲೇ ಇರ್ಬೇಕು ನಾವು. ಹೊಸ ಒಡಂಬಡಿಕೆ ದ್ರಾಕ್ಷರಸವನ್ನೇ ಕುಡಿಬೇಕು ಅಂತ ಹೇಳ್ತಾ ಇದ್ದಾರೆ. 39, ಒಂದು ವೇಳೆ ಹಳೆ ದ್ರಾಕ್ಷರಸವನ್ನು ಅಂದ್ರೆ ಹಳ ಒಡಂಬಡಿಕೆಯ ವಾಕ್ಯಗಳನ್ನು ಕುಡಿದವನು ಹೊಸದು ಬೇಕು ಅನ್ನುವುದಿಲ್ಲ, ಹಳೆದೇ ಉತ್ತಮ ಅನ್ನುವನು. ಅಬ್ರಾಹ್ಮನಿಗೆ ನಕ್ಷತ್ರಗಳನ್ನು ತೋರಿಸಿ, ವಾವ್, ಇಷ್ಟು ಸಂತಾನವನ್ನಾಗಿ ಮಾಡುವೆನು, ಇಷ್ಟು ಭೂಮಿಯನ್ನು ಕೊಡುವೆನು, ಇಷ್ಟು ಕತ್ತೆಗಳನ್ನು, ಕುದುರೆಗಳನ್ನು
ಕುರಿಗಳನ್ನು ಎಲ್ಲ ಸಂಪತ್ತು ಕೊಡುವೆನು. ಅಬ್ರಾಮನ ಆಶೀರ್ವಾದ, ಹೌದಾ, ಭೂಮಿ ಆಶೀರ್ವಾದ, ಯೋಬನ ಆಶೀರ್ವಾದ, ಎರಡರಷ್ಟು ಆಶೀರ್ವಾದ ಎಲ್ಲ ಭೂಮಿಗೆ ಸಂಬಂಧಪಟ್ಟದ್ದು. ಹೌದಾ, ಸೊಲೊಮೋನನಿಗೂ ಆಶೀರ್ವದಿಸಿದ್ರು, ಅವನಷ್ಟು ಆಶೀರ್ವಾದ ಯಾರಿಗೂ ಕೊಟ್ಟಿಲ್ಲ, ಎಲ್ಲ ಭೂಮಿಗೆ ಸಂಬಂಧಪಟ್ಟದ್ದು. ಅರ್ಥ ಆಗ್ತಿದ್ಯಾ? ಅವಾಗ ಹಳೆ ಒಡಂಬಡಿಕೆಗೆ ಕಲಿಯುವಾಗ ದೇವರ ವಾಗ್ದಾನಗಳು ಸುಂದರವಾಗಿದ್ದಾವೆ, ಸುಂದರವಾಗಿದ್ದಾವೆ. ಎಷ್ಟು ಟೇಸ್ಟ್ ಆಗಿದೆ ಅಂತ ಹೇಳಿದ್ರೆ ಅದನ್ನೆಲ್ಲ ಓದ್ತಾ ಇರ್ಬೇಕಾದ್ರೆ ಯೇಸು ಹೇಳಿದಂತ ವಾಕ್ಯದ ಹತ್ರ ಬರುವುದೇ ಇಲ್ಲ. ಯೇಸು ಹೇಳಿದ ವಾಕ್ಯ ಏನು? ನಿನ್ನ ನೆರೆಯವನನ್ನು ಪ್ರೀತಿಸು, ಒಂದು ಕಪಾಳಕ್ಕೆ ಹೊಡೆದರೆ ಇನ್ನೊಂದು ಕಪಾಳ ತೋರಿಸು, ಹೌದಾ, ಕ್ಷಮಿಸು, ದ್ವೇಷ ಮಾಡಬೇಡ, ಹುಚ್ಚ ಅಂತ ಹೇಳಿದ್ರೆ ಅಗ್ನಿ ನರಕಕ್ಕೆ ಹಾಕಲ್ಪಡುವುದು, ಹೌದಾ. ಇದೆಲ್ಲ ಯಾರಿಗೆ ಬೇಕು? ಇದರಲ್ಲಿ ಟೆಸ್ಟ್ ಇಲ್ಲ, ಟೆಸ್ಟ್ ಇಲ್ಲ, ರೈಟ್. ನಿರಂತರ ಪ್ರಾರ್ಥನೆ ಮಾಡು, ಟೆಸ್ಟ್ ಇಲ್ಲ. ಅರ್ಥ ಆಗ್ತಿದ್ಯಾ? ಅರ್ಥ ಆಗ್ತಿದ್ಯಾ? ಹಳೆ ಒಡಂಬಡಿಕೆಯಲ್ಲಿ ನಿನ್ನ ಶತ್ರುಗಳನ್ನು ದ್ವೇಷಿಸುವಂತ ಬರೆಯಲ್ಪಟ್ಟಿದೆ, ಶತ್ರುಗಳನ್ನು ಸಂಹರಿಸುವಂತ ಹೇಳಲ್ಪಟ್ಟಿದೆ. ಆದ್ರೆ ಹೊಸದಲ್ಲಿ ನಿನ್ನ ಶತ್ರುವನ್ನು ಪ್ರೀತಿಸು, ಉಲ್ಟಾ, ನಿನ್ನ ಶತ್ರುವನ್ನು ಪ್ರೀತಿಸು. ಅಯ್ಯೋ, ಇದೇನಪ್ಪ ಆಗ್ತಾ ಇದೆ? ಆಶ್ಚರ್ಯ ಆಗ್ತಾ ಇದೆ ಎಲ್ರಿಗೂ. ನಮ್ಮ ಟೈಮ್ ಸಾಕ ಮುಗಿತಾ ಬರ್ತಾ ಇದೆ. ಓಕೆ, ಎಷ್ಟೊಂದಿಗೆ ಅರ್ಥ ಆಗ್ತದೆ ಹೇಳಿ ದಯವಿಟ್ಟು. ಎಷ್ಟು ಜನರಿಗೆ ಅರ್ಥ ಆಗ್ತಿದೆ? ಆಗಿದವರಿಗೋಸ್ಕರ ನಾನು ದೇವ್ರನ್ನ ಅರ್ಥ ಇದೆ ಬ್ರದರ್, ಅರ್ಥ ಅರ್ಥ ಆಗ್ತಾ ಇದೆ. ಆಗ್ತಾ ಇದೆ, ಅರ್ಥ ಆಗ್ತಾ ಉಂಟು. ಅದಲ್ವಾ? ಸಿಂಪಲ್ ಆಗಿ ಹೇಳ್ಕೊಡ್ತಾ ಇದೀನ, ಕಠಿಣ ಆಗ್ತಿದ್ಯಾ ಅರ್ಥ ಮಾಡ್ಕೊಳ್ಳಿಕ್ಕೆ? ಈಸಿ ಆಗ್ತಾ ಇದೆಯಾ? ಈಸಿ ಈಸಿ. ದೇವರಿಗೆ ಸ್ತೋತ್ರ. ಇದೇ ಮಾತನ್ನು ಯೋಹಾನ 5ನೇ ಅಧ್ಯಾಯದಲ್ಲಿ ಸಹ ಬರೆಯಲ್ಪಟ್ಟಿದೆ. ಯೋಹಾನ 5, ಯೋಹಾನನ ಸುವಾರ್ತೆ 5ನೇ ಅಧ್ಯಾಯದಲ್ಲಿಯೂ ಸಹ ಬರೆಯಲ್ಪಟ್ಟಿದೆ. ವಾಕ್ಯ 45ರಿಂದ ಜಸ್ಟ್ ನೋಡುವ. ವಾಕ್ಯ 45, ನಾನು ತಂದೆಯ ಮುಂದೆ ನಿಮ್ಮ ಮೇಲೆ ತಪ್ಪು ಹೊರಿಸುವನೆಂದು ನೆನೆಸಬೇಡಿರಿ, ನೀವು ಆಶ್ರಯಿಸಿಕೊಂಡಿರುವ ಮೋಶೆ ನಿಮ್ಮ ಮೇಲೆ ತಪ್ಪು ಹೊರಿಸುವನು ಅಲ್ಲ. ಸಾರಿ, ಅದಲ್ಲ ವಾಕ್ಯ, ಎಲ್ಲೋ ಮಿಸ್ ಆಗಿದೆ, ಒಂದು ನಿಮಿಷ. ಯೋಹಾನ 5, ಹೌದಾ? ಲೋಕ, ಮಾರ್ಕನ ಜಸ್ಟ್ ಮಿಸ್ ಆಗಿದೆ. ಮಾರ್ಕನ ಯೋಹಾನನ ಗೊತ್ತಾಗ್ತಾ ಇಲ್ಲ. 5:45 ಇದೆ, ಒಂದು ನಿಮಿಷ. ಮಾರ್ಕ ಅನ್ಸುತ್ತೆ. ಮಾರ್ಕಲ್ಲಿ 5:45 ಇಲ್ಲ ಬ್ರದರ್. 5:45 ಇಲ್ಲ ಅಲ್ಲ? Okay. ಇದೇ ಸೇಮ್ ವಾಕ್ಯ ಇನ್ನೊಂದ್ ಕಡೆನೂ ಸಹ ಬರೆಯಲ್ಪಟ್ಟಿದೆ, ಜಸ್ಟ್ ನಾನು ಮಿಸ್ ಆಗಿದೆ. ಓಕೆ, ಇದೇ ಸೇಮ್ ವಾಕ್ಯ, ಆಯ್ತಾ? ನಿಮ್ಗೆ ಸಿಕ್ಕಿದ್ರೆ ನೋಡ್ಬೋದು, ಇಲ್ಲೇ ನಿಮ್ಗೆ ಲಿಂಕ್ ಸಿಗ್ಬೋದು. ಎಲ್ಲಿ ಲೋಕ 5ರಲ್ಲಿ 36ರಲ್ಲಿ ಲಿಂಕ್ ಸಿಗ್ಬೋದು. ಸಿಕ್ಕಿದ್ರೆ ಅದನ್ನ ಬರ್ದಿಟ್ಕೊಳ್ಳಿ. 2 ಕಡೆ ಕನ್ಫರ್ಮೇಶನ್ ಕೊಟ್ಟಿದ್ದಾರೆ, ಅದಕ್ಕೋಸ್ಕರ 2 ವಾಕ್ಯ ಕೊಡ್ತಾ ಇರೋದು ನಾನು. ನೋಡಿ, ಯಾವುದೇ ಉಪದೇಶ ಕನ್ಫರ್ಮ್ ಮಾಡ್ಬೇಕಾದ್ರೆ 2-3 ವಾಕ್ಯ ಮಿನಿಮಮ್ ಆದ್ರೂ ಬೇಕು, ಇಲ್ಲ ಅಂದ್ರೆ ಆ ಡಾಕ್ಟ್ರಿನ್, ಆ ಒಂದು ಉಪದೇಶ ಫೇಲ್ ಆಗುತ್ತೆ. ಅದಕ್ಕೋಸ್ಕರ ನಾನು ನಿಮ್ಗೆ ಇಷ್ಟೆಲ್ಲ ವಾಕ್ಯಗಳನ್ನು ತೋರಿಸ್ತಾ ಇದ್ದೀನಿ, ಕನ್ಫರ್ಮ್ ಆಗ್ಲಿಕ್ಕೋಸ್ಕರ. ಅರ್ಥ ಆಗ್ತಿದೆಯಲ್ಲ? ಅರ್ಥ ಆಗ್ತಿದೆಯಲ್ಲ? ಮತ್ತಾಯ 9ರಲ್ಲಿ ಅನ್ಸುತ್ತೆ, ಅಲ್ಲಿ ನೋಡ್ಲಿಕ್ಕೆ ಸಿಗ್ಬೋದು. ಸರಿ, ಇವಾಗ ಸ್ವಲ್ಪ ಮುಂದೆ ಹೋಗುವ. ಸ್ವಲ್ಪ ಮುಂದೆ ಹೋಗುವ. ಪಾಯಿಂಟ್ ನಂಬರ್ 5, ಕೆಲವೊಂದು ವಾಕ್ಯ ಸ್ಕಿಪ್ ಮಾಡ್ತೀನಿ. ಪಾಯಿಂಟ್ ನಂಬರ್ 5ಗೆ ಬರುವ. ಇನ್ನು ಅಪೊಸ್ತಲರು, ಪ್ರತ್ಯೇಕವಾಗಿ ಪೌಲನು ಹೇಗೆ ಹಳೆ ಒಡಂಬಡಿಕೆ ನೆರವೇರಿದೆ ಎಂಬುದರ ಬಗ್ಗೆ ಅನೇಕ ವಾಕ್ಯಗಳಿಂದ ವಿವರಿಸಿದ್ದಾರೆ. ರೋಮ 2ರಲ್ಲಿ ಬನ್ನಿ, ರೋಮನ್ಸ್ ಚಾಪ್ಟರ್ 2. ಇದೇ ಪುಸ್ತಕದಲ್ಲಿ, ರೋಮ ಪುಸ್ತಕದಲ್ಲಿ ಅನೇಕ ವಾಕ್ಯಗಳಿಂದ ಹೇಳಿದ್ದಾರೆ. ರೋಮ 2 ಚಾಪ್ಟರ್ 2 ವರ್ಸ್ 14, ವಾಕ್ಯ 14 ಓದ್ತೀನಿ, ಸ್ವಲ್ಪ ಸ್ಪೀಡ್ ಆಗಿ ಹೋಗ್ತೀನಿ. ಧರ್ಮಶಾಸ್ತ್ರವಿಲ್ಲದ ಅನ್ಯ ಜನರು ಸ್ವಾಭಾವಿಕವಾಗಿ ಧರ್ಮಶಾಸ್ತ್ರದಲ್ಲಿ ಹೇಳಿದಂತೆ ನಡೆದರೆ ಅವರು ಧರ್ಮಶಾಸ್ತ್ರವಿಲ್ಲದವರಾಗಿದ್ದರು, ತಾವೇ ತಮಗೆ ಧರ್ಮ ಪ್ರಮಾಣವಾಗಿದ್ದಾರೆ. ಇಂಗ್ಲಿಷ್ ಅಲ್ಲಿ ಓದುವ. Gentiles who do not have the law by nature do the things in the law.
These, although not having the law, are a law to themselves. ಸರಿ, ಇದೊಂದು ಸ್ವಲ್ಪ ಕಾನ್ಸೆಪ್ಟು. ಓಕೆ, ಈ ವಾಕ್ಯ ಎಲ್ಲ ಬರೆದಿಟ್ಕೊಳ್ಳಿ. ನಾನು ವಿವರ್ಸಕ್ ಹೋದ್ರೆ ಸಮಯ ತುಂಬಾ ತಗೊಳ್ತೈತೆ, ಯಾಕಂದ್ರೆ ಮೇಲೆ ಕೆಳಗೆ ವಾಕ್ಯ ಎಲ್ಲ ವಿವರಿಸ್ಬೇಕಾಗತ್ತೆ. ಇದು ಜಸ್ಟ್ ಬರ್ಕೊಳ್ಳಿ. ಇಂಪಾರ್ಟೆಂಟ್ ಆದಂತ ವಾಕ್ಯ ಮಾತ್ರ ವಿವರಿಸ್ತೀವಿ, ಸಮಯ ಇಲ್ಲದೆ ಇರೋದಕ್ಕೋಸ್ಕರ. ಅದೇ 3ಕ್ಕೆ ಬನ್ನಿ. ವಾಕ್ಯ 19, ರೋಮ ಅಧ್ಯಾಯ 3 ವಾಕ್ಯ 19. ಓದ್ತೀನಿ. ಧರ್ಮಶಾಸ್ತ್ರದ ನುಡಿಗಳೆಲ್ಲವೂ ಆ ಶಾಸ್ತ್ರಕ್ಕೆ ಒಳಗಾದವರಿಗೆ ಹೇಳಿವೆ ಎಂದು ಬಲ್ಲೆವಷ್ಟೇ. ಹೀಗೆಲ್ಲರ ಬಾಯಿ ಕಟ್ಟಿ ಹೋಗುವುದು, ಲೋಕವೆಲ್ಲ ದೇವರ ಮುಂದೆ ಅಪರಾಧಿಯಾಗಿ ನಿಲ್ಲುವುದು. ಯಾಕಂದ್ರೆ ಯಾವನಾದರೂ ನೇಮನಿಷ್ಠೆಗಳನ್ನು ಅನುಸರಿಸಿ ದೇವರ ಸನ್ನಿಧಿಯಲ್ಲಿ ನೀತಿವಂತನೆಂದು ನೆಮ್ಮೈಸಲ್ಪಡುವುದಿಲ್ಲ. ಧರ್ಮಶಾಸ್ತ್ರದಿಂದ ಪಾಪ ಅರಿವು ಉಂಟಾಗುವುದಷ್ಟೇ. ಇಂಗ್ಲಿಷ್ ಅಲ್ಲಿ 20ನೇ ವಾಕ್ಯ ನೋಡಿ. ಇಂಗ್ಲಿಷ್ ಅಲ್ಲಿ, by the deeds of the law no flesh will be justified in his sight. ನೋಡಿ, ಧರ್ಮಶಾಸ್ತ್ರದಿಂದ ಅಂದ್ರೆ ಹಳ ಒಡಂಬಡಿಕೆಯ ಪ್ರಮಾಣದಿಂದ ಯಾರು ಸಹ ನೀತಿವಂತರಾಗುವುದಿಲ್ಲ. ನೋಡ್ತಾ ಇದ್ದೀರಲ್ಲ, ಯಾರು ಸಹ ನೀತಿವಂತರಾಗುವುದಿಲ್ಲ ಅಂದ್ರೆ ಯಾರಿಗೂ ರಕ್ಷಣೆ ಸಿಗುವುದಿಲ್ಲ ಅಂತ ಅರ್ಥ. 6ನೇ ಅಧ್ಯಾಯ 14ನೇ ವಾಕ್ಯ, 6:14. ಇದ್ರಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿ ಬರ್ತಿದೆ. 6:14, sin shall not have dominion over you, for you are not under the law but under grace. 14 ಹೀಗೆ ಹೇಳ್ತದೆ, ಪಾಪವು ನಿಮ್ಮ ಮೇಲೆ ಅಧಿಕಾರ ನಡೆಸದು, ಯಾಕೆಂದ್ರೆ ನೀವು ಧರ್ಮಶಾಸ್ತ್ರಕ್ಕೆ ಅಧೀನರಲ್ಲ, ಕೃಪೆಗೆ ಅಧೀನರಾಗಿದ್ದೀರಷ್ಟೇ. ನೋಡಿ, ಇದು ಒಂದೇ ಮಾತು ಸಾಕಾಗತ್ತೆ. ಧರ್ಮಶಾಸ್ತ್ರ ಅಂದ್ರೆ ಏನು? ಹಳೆ ಒಡಂಬಡಿಕೆ. ನಾವು ಅದಕ್ಕೆ ಅಧೀನರಲ್ಲ, ನಾವು ಅದಕ್ಕೆ ಅಧೀನರಾಗಬೇಕಾಗಿಲ್ಲ, ನಾವು ಅದನ್ನ ಪಾಲಿಸ್ಬೇಕಾಗಿಲ್ಲ. ಅದು ನಮಗೋಸ್ಕರ ಅಲ್ಲ. ಇನ್ನು ಮೇಲೆ ಅಲ್ಲ, ಮೊದಲು ಸಹ ನಮಗೋಸ್ಕರ ಇಲ್ಲ ಆಗಿತ್ತು. ಯೇಸು ಬಂದ ಮೇಲಂತೂ ಯಹೂದಿಗೋಸ್ಕರ ಸಹ ಇಲ್ಲ ಇವತ್ತು. ಅದು ಅವ್ರಿಗೆ ಗೊತ್ತಿಲ್ಲ, ಅದಕ್ಕೋಸ್ಕರ ಇನ್ನು ಹಿಡ್ಕೊಂಡು ಕೂತ್ಕೊಂಡಿದ್ದಾರೆ. ಅಂದ್ರೆ ಪಾಲಿಸ್ತಾ ಇದ್ದಾರೆ, ಆಗ್ತಾ ಇಲ್ಲ. ಶಬ್ಬತ್ ಮಾಡ್ತಾರೆ, ಪೆಸಹ ಮಾಡ್ತಾರೆ, ಎಲ್ಲ ಹಬ್ಬಗಳನ್ನ ಆಚರಿಸ್ತಾರೆ, ಆಗ್ತಾ ಇಲ್ಲ. ಅವ್ರ ಹತ್ರ ನೀತಿವಂತರಾಗ್ಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ನಮಗಂತೂ ಇಲ್ಲವೇ ಇಲ್ಲ. ನಾವು ಅನ್ಯ ಜಾತಿಗಳಿಂದ ಬಂದವರು. ನೀವು ಯಾರು? ಅನ್ಯ ಜಾತಿಗಳಿಗೆ ಹೇಳ್ತಾ ಇದ್ರು, ನಮಗೆ ಹೇಳ್ತಾ ಇದ್ರು, ನೀವು ಧರ್ಮಶಾಸ್ತ್ರಕ್ಕೆ ಅಧೀನರಲ್ಲ. ನೀವು ಯಾರಿಗೆ ಅಧೀನರು? ಕೃಪೆ ಮತ್ತು ಸತ್ಯವೆಂಬ ವಾಕ್ಯ ಯೇಸುವಿನ ಮುಖಾಂತರ ಬಂದವು. ನೀವು ಯೇಸು ಕ್ರಿಸ್ತನಿಗೂ ಆತನ ವಾಕ್ಯಕ್ಕೆ ಅಧೀನರಾಗಿದ್ದೀರಷ್ಟೇ. ಅರ್ಥ ಆಗ್ತಿದ್ಯಾ? ಹಾಗಾದ್ರೆ ನಾವು ಯಾವ ಒಡಂಬಡಿಕೆಗೆ ಅಧೀನರು? ಹೊಸದಕ್ಕೆ ಮಾತ್ರ. ನಾವು ಕೇವಲ ಹೊಸದನ್ನು ಮಾತ್ರ ಪಾಲಿಸ್ಬೇಕು. ಕ್ಲಿಯರ್? ನೆಕ್ಸ್ಟ್ ವರ್ಸ್, ಸ್ವಲ್ಪ ಸ್ಪೀಡ್ ಹೋಗ್ತೀನಿ ಆಯ್ತಾ? 7ರಲ್ಲಿ 4ರಿಂದ 6, ರೋಮನ್ಸ್ 7, 4ರಿಂದ 6. First English. Therefore, my brethren, you also have become dead to the law through the body of Christ, that you may be married to another, to him who was raised from the dead, that we should bear fruit to God. For when we were in the flesh, the sinful passions which were aroused by the law were at work in the members to bear fruit to death. Now we have been delivered from the law, having died to what we were held by, so that we should serve in the newness of the Spirit and not in the oldness of the letter. ಕನ್ನಡದಲ್ಲಿ ನೋಡುವ 4ನೇ ವಾಕ್ಯದಿಂದ, ನೀವು ಸಹ ಕ್ರಿಸ್ತನ ದೇಹದ ಮೂಲಕವಾಗಿ ಧರ್ಮಶಾಸ್ತ್ರದ ಪಾಲಿಗೆ ಸತ್ತಿದ್ದೀರಿ. ಇದು ನೋಡಿ, ನಮ್ಮ ಮುಖಕ್ಕೆ ಹೊಡಿತಾ ಇದೆ ವಾಕ್ಯ. ನಾವೆಲ್ಲ ಯೇಸು ಕ್ರಿಸ್ತನ ನಂಬಿದ್ದೇವ? ಹಾಗಾದ್ರೆ ವಾಕ್ಯ ಹೇಳ್ತಾ ಇದೆ, ನಾವು ಕ್ರಿಸ್ತನ ದೇಹದ ಮೂಲಕವಾಗಿ ಧರ್ಮಶಾಸ್ತ್ರದ ಪಾಲಿಗೆ ಅಂದ್ರೆ ಹಳ ಒಡಂಬಡಿಕೆಯ ಪಾಲಿಗೆ ಸತ್ತಿದ್ದೇವೆ. ಮತ್ತೆ ಬೇಕಾದು ಹೇಳಿ? ಅದರ ಪಾಲಿಗೆ ಸತ್ತ ಮೇಲೆ ಅಲ್ಲಿರುವಂತ ವಾಗ್ದಾನ ನಮಗೆ ಕೆಲಸ ಮಾಡಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಧರ್ಮಶಾಸ್ತ್ರದ ಪಾಲಿಗೆ ನಾವು ಸತ್ತಿದ್ದೇವೆ. ಹೇಳಿ ಇವಾಗ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಿದ್ಯಾ? ರೋಮನ್ಸ್ 7
4ರಿಂದ 6. ಹೌದು. ಹೇಳಿ ಸಿಸ್ಟರ್, ಏನ್ ಹೇಳ್ತಿದ್ರು ಹೇಳಿ, ಮ್ಯೂಟ್ ತೆಗ್ದಿದ್ದಾರೆ ಹೇಳಿ. ಪಾಪವು ನಿಮ್ಮ ಮೇಲೆ ಅಧಿಕಾರ ನಡೆಸೋದು ಅಂದ್ರೆ ಏನ್ ಅದರಲ್ಲಿ? ಓಕೆ, ಅದು ಮುಂದೆ ನೋಡೋಣ ಸಿಸ್ಟರ್. ರೋಮನ್ 6:14 ಅಲ್ಲಿ ರೋಮನ್ 6:14 ಹಿಂಗ್ ಶಾಸ್ತ್ರಕ್ಕೆ ಹೋಗ್ಬೇಕಾ ಇನ್ನು? ಅಧೀನರಲ್ಲ, ಕೃಪೆಗೆ ಅಧೀನರಾಗಿದ್ದೀರಷ್ಟೇ. ಓಕೆ 6:14. ಓಕೆ ಹಾ, ಆಗಷ್ಟೇ ಎಕ್ಸ್ಪ್ಲೇನ್ ಮಾಡಿದ್ರೆ ಅದು ಪಾಪವು ನಿಮ್ಮ ಓಕೆ, ಮೇಲೆ ಅಧಿಕಾರ ನಡೆಸೋದು. ಹಾ ನೋಡಿ, ಅದು ಪಾಪ ನಮ್ಮ ಮೇಲೆ ಅಧಿಕಾರ ನಡೆಸುವುದು, ಅದೊಂದು ಸಬ್ಜೆಕ್ಟ್ ಆಗ್ಬಿಡುತ್ತೆ ಸಿಸ್ಟರ್. ಅಲ್ಲಿ ಒಂದು ಜಾಸ್ತಿ ಟಚ್ ಮಾಡಲ್ಲ. ನಮ್ಮ ಸಬ್ಜೆಕ್ಟ್ ಏನು? ನಾವು ಹಳೆ ಒಡಂಬಡಿಕೆಗೆ ಅಧೀನರಲ್ಲ. ಓಕೆನಾ? ಅದು ಪಾಪದ ಬಗ್ಗೆ ಸಬ್ಜೆಕ್ಟ್ ಆಗ್ಬಿಡುತ್ತೆ. ಓಕೆ, ಸಿಂಪಲ್ ಆಗಿ ಹೇಳ್ತೀನಿ ನೋಡಿ. ಹಳೆ ಒಡಂಬಡಿಕೆಯಲ್ಲಿ ಪಾಪವನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಯಾವ ಶಕ್ತಿ ಇರ್ಲಿಲ್ಲ. ತಮ್ಮ ದೇಹದ ಶಕ್ತಿಯಿಂದ, ಸೆಲ್ಫ್ ವಿಲ್ ಪವರ್ ಇಂದ ಅದನ್ನ ಕಂಟ್ರೋಲ್ ಮಾಡ್ಬೇಕಾಗಿತ್ತು ಅವತ್ತು ಹಳೆಯ ಕಾಲದಲ್ಲಿ. ಅದಕ್ಕೆ ಎಲ್ಲ ಇಸ್ರಾಯೇಲರು ಫೇಲ್ ಆಗ್ತಾ ಬಂದ್ರು. ಅರ್ಥ ಆಗ್ತಿದ್ಯಾ? ಸೊ ಅದಕ್ಕೆ ಹೇಳ್ತಾರೆ, ನೀವು ಧರ್ಮಶಾಸ್ತ್ರಕ್ಕೆ ಅಧೀನರಲ್ಲ, ಇನ್ಮೇಲೆ ಕೃಪೆಗೆ ಅಧೀನರಾಗಿದ್ದೀರಿ ಅಷ್ಟೇ. ಕೃಪೆಯಲ್ಲಿ ಹೇಗೆ ಗೊತ್ತುಂಟ? ಪವಿತ್ರಾತ್ಮನನ್ನು ಕೊಡಲ್ಪಟ್ಟಿದೆ. ಪವಿತ್ರಾತ್ಮ ಏನ್ ಮಾಡ್ತಾರೆ ಅಂದ್ರೆ ನಮಗೆ ಎಕ್ಸ್ಟ್ರಾ ಆರ್ಡಿನರಿ ಸೂಪರ್ ನ್ಯಾಚುರಲ್ ಪವರ್ ಕೊಡ್ತಾರೆ ಪಾಪದಿಂದ ಹೋರಾಟ ಮಾಡ್ಲಿಕ್ಕೆ. ಪವಿತ್ರಾತ್ಮನ ಶಕ್ತಿ ಅನ್ನೋದು, ಪವಿತ್ರಾತ್ಮನಿಂದ ನಡೆಸಲ್ಪಡುವಾಗ ನಾವು ಪಾಪ ಮಾಡ್ಲಿಕ್ಕೆ ಆಗುದಿಲ್ಲ. ಈ ವೋಂಟ್ ಅಲೌ, ಒಳಗಡೆಯಿಂದ ಬಿಡೋದೇ ಇಲ್ಲ ಅದ್ ಮಾಡ್ಲಿಕ್ಕೆ. ಅದಕ್ಕೋಸ್ಕರ ರೋಮ 8:6 ಹೇಳ್ತದೆ, ಪವಿತ್ರಾತ್ಮನಿಂದ ನಡೆಸಲ್ಪಡಿರಿ. ಲೆಡ್ ಬೈ ದ ಹೋಲಿ ಸ್ಪಿರಿಟ್ ವಿಲ್ ಲೀಡ್ ಇನ್ ಟು ದ ಲೈಫ್, ಬಟ್ ಹೂಎವರ್ ಲೆಡ್ ಬೈ ದ ಫ್ಲೆಶ್ ಅಂದ್ರೆ ಶರೀರದಿಂದ ನಡೆಸಲ್ಪಡುವವರು ಪಾಪ ಮಾಡ್ತಾರೆ. ವಿಲ್ ಲೀಡ್ ಇನ್ ಟು ಡಿಸ್ಟ್ರಕ್ಷನ್ ಅಂದ್ರೆ ಮರಣ. ಇದು ಬೇರೆ ಸಬ್ಜೆಕ್ಟ್ ಆಯ್ತಾ, ಇನ್ನೊಮ್ಮೆ ನಾವು ಡಿಸ್ಕಷನ್ ಮಾಡೋಣ. ಸೊ ಇದು ಕ್ಲಿಯರ್ ಆಯ್ತಲ್ಲ? ಹಳೆ ಒಡಂಬಡಿಕೆಗೆ ನಾವು ಅಧೀನರಲ್ಲ, ಕೃಪೆಗೆ ಅಧೀನರಾಗಿದ್ದೇವೆ. ವಿ ಆರ್ ನಾಟ್ ಅಂಡರ್ ದ ಲಾ ಬಟ್ ಅಂಡರ್ ದ ಗ್ರೇಸ್. ಹೊಸ ಒಡಂಬಡಿಕೆ ಅಂದ್ರೆ ಏನು? ಗ್ರೇಸ್, ಕೃಪೆ. ಓಕೆ, ಎಲ್ಲಿದ್ವಿ? 7:4 ಅಲ್ವಾ? 7:4. ಯಾರಿಗಾದ್ರು ಏನಾದ್ರು ಹೇಳಿಕ್ಕಿದ್ರು ಬೇಗ ಹೇಳಿ. ಯಾರು ನಂಗೆ ಮೆಸೇಜ್ ಪ್ಲೀಸ್ ಹೇಳಿ. 7:4 to 6 ಅಲ್ಲ ಅಂತ. 7 4 to 6. ಓಕೆ, ಸುಮಿತಾ ಏನೋ ಹೇಳ್ಬೇಕಾ? ನಾಟ್ ಸ್ಮಿತಾ, ಸುಮಿತಾ. ಇಲ್ಲ ಬ್ರದರ್, ಇಲ್ಲ. ಓಕೆ ಓಕೆ, ಇಲ್ಲಿ 4ನೇ ವಾಕ್ಯ ಏನ್ ಹೇಳ್ತದೆ? 7:4 ರೋಮನ್ಸ್ ಅಲ್ಲಿಯೇ, ಕ್ರಿಸ್ತನ ದೇಹದ ಮೂಲಕವಾಗಿ ನಾವು ಹಳೆ ಒಡಂಬಡಿಕೆ ಅಂದ್ರೆ ಧರ್ಮಶಾಸ್ತ್ರ ಪಾಲಿಗೆ ನಾವು ಸತ್ತಿದ್ದೇವೆ. ಈ ವಾಕ್ಯ ಯಾವತ್ತಾದ್ರೂ ಗಮನಿಸಿದ್ರ? ಹಳೆ ಒಡಂಬಡಿಕೆ ಪಾಲಿಗೆ ನಾವು ಸತ್ತಿದ್ದೇವೆ ಅಂತ ಪೌಲರು ಹೇಳ್ತಾ ಇದ್ದಾರೆ. ಅದನ್ನ ಜಾಸ್ತಿಯಾಗಿ ಓದ್ಬಾರ್ದು, ಹಳೆ ರಸ ಅದು. ಮತ್ತೆ ಅದು ಓದ್ತಾ ಇದ್ರೆ ಅದು ಟೇಸ್ಟ್ ಇಟ್ಬಿಟ್ಟು ಮತ್ತೆ ಹೊಸದ್ರಲ್ಲಿ ಬರಲ್ಲ. ಅದಕ್ಕೆ ಇವತ್ತು ಮ್ಯಾಕ್ಸಿಮಮ್ ಜನರು ಹಳೆ ಒಡಂಬಡಿಕೆಯನ್ನು ಓದ್ತಾರೆ. ಯಾವುದು? ಅದು ಪ್ರತ್ಯೇಕವಾಗಿ ಕೀರ್ತನೆ, ಜ್ಞಾನೋಕ್ತಿ ಮತ್ತು ಒಳ್ಳೊಳ್ಳೆ ವಾಗ್ದಾನಗಳನ್ನು ಓದ್ತಾರೆ. ಯೇಸುವಿನ ಸುವಾರ್ತೆ ಓದೋರು ತುಂಬಾ ಕಡಿಮೆ ಆಗ್ಬಿಟ್ಟಿದ್ದಾರೆ. ಅದಕ್ಕೆ ನಾನು ಎಲ್ಲರತ್ರನು ಹೇಳೋದು, ಸುವಾರ್ತೆ ಹಗಲು ರಾತ್ರಿ ಓದಿ. ಸುವಾರ್ತೆ ವಾಕ್ಯ ನಮಗೆ ಜೀವ ಕೊಡ್ತದೆ, ಅದು ಆತ್ಮವಾಗಿದೆ. ಅದು ಓದ್ತಾ ಇರುವಾಗ ಪವಿತ್ರ ಆತ್ಮ ನಮ್ಮೊಳಗೆ ಜೀವಂತವಾಗಿರುವುದು ನಮ್ಗೆ ಅರ್ಥ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಮಾತಾಡ್ತಾರೆ, ಅರ್ಥ ಮಾಡ್ಕೊಳ್ಳಿ, ಅವ್ರು ಮಾತಾಡ್ತಾರೆ, ಬಲ ಸಿಗ್ಲಿಕ್ಕೆ ಆರಂಭವಾಗ್ತದೆ. ಪಾಪವನ್ನು ಜಯಿಸ್ಲಿಕ್ಕೆ ಶಕ್ತಿ ಕೊಡ್ತಾರೆ ಅವ್ರು. ಅಲ್ಲಿ ತನಕ ನಾವು ಅವ್ರನ್ನ ಕೇಳ್ತಾ ಇರ್ಬೇಕು, ವಾಕ್ಯವನ್ನು ಮೆಡಿಟೇಟ್ ಮಾಡ್ತಾ ಇರ್ಬೇಕು. ಯಾವ ವಾಕ್ಯ? ಯೇಸುವಿನ ವಾಕ್ಯ. ಹಳೆ ಒಡಂಬಡಿಕೆ ಮೆಡಿಟೇಟ್ ಮಾಡದಿದ್ರೆ ಪವಿತ್ರಾತ್ಮ ಬರಲ್ಲ ಒಳಗೆ. ಇದು ಅಗೇನ್ಸ್ಟ್ ದ ನ್ಯೂ ಟೆಸ್ಟಮೆಂಟ್. ನೋಡಿದ್ರ, ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆಗೆ ಅಗೇನ್ಸ್ಟ್ ಆಗಿದೆ. ನಾನು ಹೇಳ್ತಾ ಇಲ್ಲ, ವಾಕ್ಯವೇ ಹೇಳ್ತಾ ಇದೆ. ಹಳೆ ಒಡಂಬಡಿಕೆ ಹೇಳ್ತದೆ ಕಣ್ಣಿಗೆ ಕಣ್ಣು, ಕೈಗೆ ಕೈ ಅಲ್ಲ. ಹೊಸದೇನ್ ಹೇಳ್ತದೆ? ನಿಮ್ಮ ವೈರಿಗಳನ್ನು ಪ್ರೀತಿಸಿ. ಟೋಟಲ್ ಅಪೋಸಿಟ್. ಸರಿ, ದೇವರಿಗೆ ಫಲವಾಗುವುದಕ್ಕಾಗಿ ಮತ್ತೊಬ್ಬನನ್ನು, ಅಂದರೆ ಸತ್ತು ಜೀವಿತನಾಗಿ ಎದ್ದಾತನನ್ನು ಸೇರಿಕೊಂಡಿರಿ. ನಾವು ಕ್ರಿಸ್ತನಲ್ಲಿ ಎದ್ದು ಬಂದಿದ್ದೇವೆ, ಹೊಸ ಜೀವಿತವನ್ನು ಪಡೆದುಕೊಂಡಿದ್ದೇವೆ. ಕ್ರಿಸ್ತನಲ್ಲಿರುವವರೆಲ್ಲ ಹೊಸ ಸೃಷ್ಟಿಯಾಗಿದ್ದೇವೆ. ನಾವು ಶರೀರಾಧೀನ ಸ್ವಭಾವವನ್ನು ಅನುಸರಿಸುತ್ತಿದ್ದಾಗ ದುರಾಶೆಗಳು ಧರ್ಮಶಾಸ್ತ್ರದಿಂದಲೇ ಪ್ರೇರಿತವಾಗಿ ನಮ್ಮ ಅಂಗಗಳಲ್ಲಿ ಯತ್ನಿಸುತ್ತಾ ಮರಣಕ್ಕೆ ಫಲವನ್ನು ಹುಟ್ಟಿಸುತ್ತಿದ್ದವು. ಇವತ್ತು ಅನ್ಯ ಜಾತಿಗಳ ಶರೀರದಲ್ಲಿ ಇದೆಲ್ಲ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ನಾವು ಆತ್ಮನಲ್ಲಿ ನಡೆಸುವುದಾದ್ರೆ
ನಾವು ಮರಣದಲ್ಲಿ ಎಲ್ಲ ಪಾಪವನ್ನು ಜಯಿಸಲಿಕ್ಕೆ ಸಾಧ್ಯವಾಗುತ್ತದೆ. ಅಷ್ಟು ಪವಿತ್ರ ಆತ್ಮದಲ್ಲಿ ತುಂಬಿಕೊಂಡ್ರೆ ಮಾತ್ರ ನಾವು ಪಾಪವನ್ನು ಜಯಿಸ್ಲಿಕ್ಕಾಗುತ್ತೆ. ಸುಮ್ಮನೆ ಬೇಕಾದಂಗೆ ಯೇಸುವನ್ನ ಮಾಡಿ ಒಂದು ಹಾಡೆ ಹಾಡಿ 7ನೇ ದಿನಕ್ಕೆ ಸ್ವಲ್ಪ ಸಭೆಗೆ ಹೋಗಿ ಸ್ವಲ್ಪ ಆರಾಧನೆ ಮಾಡಿ ಬಂದ್ರೆ ಪವಿತ್ರ ಆತ್ಮನು ನಮಗೆ ಬಲ ಕೊಡ್ತಾನಂದ್ರೆ ಅದನ್ನೆಲ್ಲ ನಂಬ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ಇವತ್ತು ಪಾಪದಲ್ಲಿದ್ದೇವೆ. ದಿನಾಲು ಅವ್ರ ಜೊತೆನೆ ನಡಿಬೇಕು, ದಿನಾಲು ವಾಕ್ಯಗಳನ್ನು ಹಗಲು ರಾತ್ರಿ ಧ್ಯಾನಿಸ್ಬೇಕು. ಪಾಪ ದೂರ ಹೋಗ್ಬಿಡುತ್ತೆ, ಹತ್ರ ಬರಲ್ಲ. ಯಾಕಂದ್ರೆ ಮಧ್ಯೆ ಈ ಫೇಸ್ಬುಕ್, ಇನ್ಸ್ಟಾಗ್ರಾಮು ಇವಕ್ಕೆಲ್ಲ ಗಂಟೆ ಗಟ್ಲೆ ನಾವು ಮೊಬೈಲ್ ಚೆಕ್ ಮಾಡಿ ನೋಡಿ, ಮಂತ್ಲಿ ಡಾಟಾವನ್ನು ಯಾವ ಆಪಿಗೆ ಜಾಸ್ತಿ ಟೈಮ್ ಕೊಟ್ಟಿದೆ ನೋಡಿ, ಅಲ್ಲೇ ಗೊತ್ತಾಗತ್ತೆ ಯಾಕೆ ನಾವು ಪಾಪ ಜಯಿಸಕ್ ಆಗಲ್ಲ ಅಂತ. ಹೇಳಿ ಸಿಸ್ಟರ್. ಬ್ರದರ್, ನಾನೊಂದು ಕ್ವಶನ್. ಇದಕ್ಕೆ ರಿಲೇಟೆಡ್ ಆಗಿದೆ. ಹಾ, ಇದಕ್ಕೆ ಸ್ವಲ್ಪ ಅದ್ರಲ್ಲಿ ಒಂದು ಎಕ್ಸ್ಟ್ರಾ ಬರ್ತದೆ. ಏನಾದ್ರೆ ಮಂಡೆ ಕೇಳ ಮಂಡೆ ಕೇಳಿ ಸಿಸ್ಟರ್, ಯಾಕಂದ್ರೆ ಟೈಮ್ ಆಗ್ತಾ ಇತ್ತಲ್ಲ. ಆಯ್ತಾ? ಇಲ್ಲಾಂದ್ರೆ ಆಮೇಲೆ ನೋಡುವ. ಸರಿ. 6ನೇ ವಾಕ್ಯ. ಈಗಲಾದರೂ ನಮ್ಮನ್ನು ವಶ ಮಾಡಿಕೊಂಡಿದ್ದ ಧರ್ಮಶಾಸ್ತ್ರದ ಪಾಲಿಗೆ, ನೋಡಿ, ನಮ್ಮನ್ನು ವಶ ಮಾಡಿಕೊಂಡಿದ್ದ ಹಳೆ ಒಡಂಬಡಿಕೆಯ ಪಾಲಿಗೆ ನಾವು ಸತ್ತ ಕಾರಣ ಆ ಹಳೆ ಒಡಂಬಡಿಕೆಯ ಶಾಸ್ತ್ರದಿಂದ ವಿಮುಕ್ತರಾಗಿದ್ದೇವೆ. ಹೀಗಿರಲಾಗಿ ಶಾಸ್ತ್ರದ ಹೊರಗಣ ಅರ್ಥಕ್ಕೆ ಅನುಕೂಲವಾದ ಹಳೆ ರೀತಿಯಲ್ಲಿ ನಾವು ದೇವರನ್ನು ಸೇವಿಸುವವರಲ್ಲ, ಪವಿತ್ರಾತ್ಮ ಪ್ರೇರಿತವಾದ ಹೊಸ ರೀತಿಯಲ್ಲಿ ಆತನನ್ನು ಸೇವಿಸುವವರಾಗಿದ್ದೇವೆ. ಅರ್ಥ ಆಗ್ತಿದ್ಯಾ? ಇದ್ರ ಅರ್ಥ ಏನು ಗೊತ್ತುಂಟಾ? ಸಮಯ ಹೋಗಿದ್ದೆ, ನನ್ಗೆ ತುಂಬಾ ಬೇಸರ ಆಗ್ತಾ ಇದೆ. ಯಾಕಂದ್ರೆ ಸಬ್ಜೆಕ್ಟ್ ಸ್ವಲ್ಪ ದೊಡ್ಡದು. ಇಟ್ಸ್ ಅ ಸ್ಟಡಿ ಟೈಮ್, ಬಟ್ ಸ್ಟಿಲ್ ಓಕೆ. ನಿಜವಾಗಿ ಹೋಗ್ಬೇಕಂತ ಹೇಳುವವರು ಸ್ಕಿಪ್ ಆಗ್ಬೇಡಿ, ನಿಮ್ಗೆ ಟೈಮ್ ಇಲ್ಲದೆ ಇದ್ರೆ. ನಾನು ಸ್ವಲ್ಪ ಮುಂದೆ ಹೋಗ್ತೀನಿ. ಇವತ್ತಿನ ಮಾತ್ರ ನಾನು ಕ್ಷಮಿಸಿ, ಆಯ್ತಾ? ಯಾಕಂದ್ರೆ ಈ ಸಬ್ಜೆಕ್ಟ್ ರೆಕಾರ್ಡಿಂಗ್ ಆಗ್ತಾ ಇದೆ. ಒಮ್ಮೆ ಇದು ಕಂಪ್ಲೀಟ್ ಆಗೋದಕ್ಕೋಸ್ಕರ ನಾನು ಕಂಟಿನ್ಯೂ ಮಾಡ್ತೀನಿ. ದಯವಿಟ್ಟು ಯಾರಿಗಾದ್ರೂ ಹೋಗ್ಬೇಕು ಅಂದ್ರೆ ನೀವು ಸ್ಕಿಪ್ ಆಗ್ಬೋದು. ಯೂಟ್ಯೂಬ್ ಅಲ್ಲಿ ನಾನು ಇದನ್ನ ಅಪ್ಲೋಡ್ ಮಾಡ್ತೀನಿ. ಮುಂದಿನ ಭಾಗವನ್ನು ನೀವು ಯೂಟ್ಯೂಬ್ ಅಲ್ಲಿ ಸಹ ಕೇಳ್ಬಹುದು. ಓಕೆ, ನಿಮ್ಗೆ ಇಟ್ಲಿಕ್ಕೆ ಸಮಯ ಇದ್ರೆ ಇರ್ಲಿ. ಸರಿ, ಕಂಟಿನ್ಯೂ ಮಾಡ್ತೀನಿ. ನಾವು ಧರ್ಮಶಾಸ್ತ್ರದ ಪಾಲಿಗೆ ಸತ್ತಿದ್ದೇವೆ, ಆದ ಕಾರಣ ಧರ್ಮಶಾಸ್ತ್ರದಿಂದ ಮುಕ್ತರಾಗಿದ್ದೇವೆ. ಅಂದ್ರೆ ಅರ್ಥ ಏನು ಗೊತ್ತುಂಟಾ? ಹಳೆ ಒಡಂಬಡಿಕೆಯಲ್ಲಿ ನಾವು ಯಹೂದ್ಯರಲ್ಲ, ನಾವೆಲ್ಲ ಅನ್ಯ ಜಾತಿ ಬ್ಯಾಕ್ ಗ್ರೌಂಡ್ ಇಂದ ಬಂದವರು, ಬೇರೆ ಬೇರೆ ಧರ್ಮದಿಂದ. ನಮಗನ್ಸುತ್ತೆ ನಾವು CSI CNI ಮತ್ತೆ ಕ್ಯಾಥಲಿಕ್ ಅವರು ಕ್ರಿಶ್ಚಿಯನ್ ಅಂತ. ಅಲ್ಲ, ನಾವು ಈ ಬ್ರಿಟಿಷ್ ಎಲ್ಲ ಬಂದ್ರ ಮೇಲೆ ಒಂದು 100-200 ವರ್ಷಗಳ ಹಿಂದೆ ಇದು CSI ಎಲ್ಲ ಬಂದಿದ್ದು. ಅದ್ರ ಮುಂಚೆ ಎಲ್ಲ ನಾವೆಲ್ಲ ಹಿಂದೂಗಳಾಗಿದ್ವಿ. ಎಲ್ಲ CSI ನವರು CNI ಅವರೆಲ್ಲ ಈ ಸಭೆ ಕೆಲವು ವರ್ಷಗಳ ಹಿಂದೆ ಬಂದಿದ್ದು. ಅದ್ರ ಮುಂಚೆ ಎಲ್ಲ ನಾವು ಬೇರೆ ಜಾತಿಯವರಾಗಿದ್ವಿ. ನಾವೆಲ್ಲ ಈ ಹಳೆ ಒಡಂಬಡಿಕೆ ಪ್ರಕಾರ ನಾವೆಲ್ಲ ಯಾರು ಗೊತ್ತುಂಟಾ? ನಾಯಿಗಳು. ಯೆರೂಸಲೇಮ್ ಮಂದಿರದ ದೇವಾಲಯದ ಹತ್ತಿರಕ್ಕೆ ಬಂದ್ರೆ ನಾವೆಲ್ಲ, ಅಲ್ಲಿ ಹತ್ತಿರಕ್ಕೆ ನಾವು ಹೋದ್ರೆ ಯೆಹೋವ ದೇವರನ್ನು ಆರಾಧಿಸ್ಲಿಕ್ಕೆ ಯಹೂದಿಗಳು ನಮ್ಮನ್ನು ಕಲ್ಲು ಹೊಡೆದು ಕೊಲ್ತಿದ್ರು. ಇದು ನಮ್ಮ ವಿರುದ್ಧವಾಗಿ ಹಳೆ ಒಡಂಬಡಿಕೆಯಲ್ಲಿ ಬರೆದಿದ್ದಲ್ಪಟ್ಟಿದೆ ವಿಷಯ. ಅರ್ಥ ಆಗ್ತಿದ್ಯಾ? ಸೊ ಅದಕ್ಕೆ ಹೇಳ್ತಾ ಇದ್ದಾರೆ ಪೌಲನು, ನೀವು ವಿಮುಕ್ತರಾಗಿದ್ರೆ ಹಳೆ ಒಡಂಬಡಿಕೆಯಿಂದ. ಆ ಕಟ್ಟಳೆಯನ್ನು ಯೇಸುಸ್ವಾಮಿ ಶಿಲುಬೆ ಮೇಲೆ ಜಜ್ಜಿ ಫಿನಿಶ್ ಮಾಡಿದ್ದಾರೆ, ಅದನ್ನ ಇಲ್ಲದ ಹಾಗೆ ಮಾಡಿದ್ದಾರೆ. ಅದೇ ನಮ್ಗೆ ಸಿಕ್ಕಂತ ಕೃಪೆ. ನಮ್ಮನ್ನು ಬಿಡಿಸಿದ್ದಾರೆ, ಮುಕ್ತಗೊಳಿಸಿದ್ದಾರೆ. ಧರ್ಮ ಶಾಸ್ತ್ರದ ಪಾಲಿಗೆ ನಾವು ಸತ್ತಿದ್ದೇವೆ ಇನ್ಮೇಲೆ ನಮ್ಗೆ ಯಾರು ಇನ್ನು ಕಲ್ಲು ಹೊಡಿಲಿಕ್ಕೆ ಆಗುದಿಲ್ಲ. ಕ್ರಿಸ್ತನಲ್ಲಿ ನಾವು ಪುನರುತ್ಥಾನ ಆಗಿದ್ದೇವೆ. ಅದಕ್ಕೋಸ್ಕರ ದೀಕ್ಷಾ ಸ್ನಾನ ತೆಗೆದುಕೊಳ್ಳುವುದು ಅಂದ್ರೆ ಅರ್ಥ, ನೀರಲ್ಲಿ ಮುಳುಗುವಾಗ ನಾವು ಈ ಲೋಕದ ಪಾಲಿಗೆ ಸತ್ತಿದ್ದೇವೆ ಮತ್ತು ಧರ್ಮಶಾಸ್ತ್ರದ ಪಾಲಿಗೆ ಅಂದ್ರೆ ಹಳೆ ಒಡಂಬಡಿಕೆಯ ಪಾಲಿಗೆ ಸತ್ತು ಕ್ರಿಸ್ತನಲ್ಲಿ ಪುನರುತ್ಥಾನ ಹೊಂದಿ ಹೊಸ ಸೃಷ್ಟಿ ಆಗ್ತೀವಿ. ನಾವಿನ್ನು ಹಳೆಯ ರಸಕ್ಕೆ, ಹಳೆಯ ಶಾಸ್ತ್ರಕ್ಕೆ, ಹಳೆಯ ಒಡಂಬಡಿಕೆಗೆ ಸಂಬಂಧಪಟ್ಟವರಲ್ಲ. ಹಿಂದಿನ ವಾಕ್ಯ ನೋಡಿದ್ರಲ್ಲ, ವಿ ಆರ್ ನಾಟ್ ಅಂಡರ್ ದ ಲಾ. ನಾವು ಅದಕ್ಕೆ ಸಂಬಂಧಪಟ್ಟವರಲ್ಲ, ನಾವು ಸತ್ತೋಗಿದ್ದೇವೆ ಹಳೆ ಒಡಂಬಡಿಕೆಗೆ. ಅದಕ್ಕೆ ಹಳೆ ಒಡಂಬಡಿಕೆಯನ್ನು ಜಾಗೃತಿಯಿಂದ ಓದ್ಬೇಕು. ಓಕೆ, ನೆಕ್ಸ್ಟ್ ಇಷ್ಟ ಆಯ್ತಲ್ವಾ? ನೆಕ್ಸ್ಟ್ ವಾಕ್ಯ ನೋಡುವ. ಸರಿ, ಸ್ವಲ್ಪ ಹೊತ್ತಲ್ಲೇ ಮುಗಿಸ್ತೀನಿ, ಆಯ್ತಾ? ಬೇಸರ ಮಾಡ್ಕೊಬೇಡಿ. 10ರಲ್ಲಿ 4 ಇದು ಸಹ ತುಂಬಾ ಇಂಪಾರ್ಟೆಂಟ್. 10ರಲ್ಲಿ 4 ಇದನ್ನೆಲ್ಲ ನೆನ್ಪಿಟ್ಕೊಳ್ಬೇಕಾಯ್ತಾ? 10ರಲ್ಲಿ 4 ಇಂಗ್ಲಿಷ್ ಅಲ್ಲಿ
ಕ್ರೈಸ್ಟ್ ಈಸ್ ದ ಎಂಡ್ ಆಫ್ ದ ಲಾ ಫಾರ್ ರೈಚಸ್ನೆಸ್ ಟು ಎವ್ರಿ ಒನ್ ಹೂ ಬಿಲೀವ್ಸ್. ನಂಬುವರೆಲ್ಲರಿಗೆ ನೀತಿಯನ್ನು ದೊರಕಿಸಿರುವ ಕ್ರಿಸ್ತನಿಂದಲೇ ಕರ್ಮ ಮಾರ್ಗಕ್ಕೆ ಅಂತ್ಯವಾಯಿತು. ಇದು ಟ್ರಾನ್ಸ್ಲೇಷನ್ ಸ್ವಲ್ಪ ಬೇರೆ ರೀತಿ ಇದೆ. ಇಂಗ್ಲಿಷ್ ಅಲ್ಲಿ ಹೀಗೆ ಹೇಳ್ತಾ ಇದೆ, ಯೇಸು ಕ್ರಿಸ್ತನೇ ಧರ್ಮಶಾಸ್ತ್ರಕ್ಕೆ ಅಂತ್ಯವಾಗಿದ್ದಾನೆ. ಅಂದ್ರೆ ಕ್ರಿಸ್ತನೇ ಹಳ ಒಡಂಬಡಿಕೆಗೆ ಅಂತ್ಯವಾಗಿದ್ದಾನೆ. ಅಂದ್ರೆ ಯೇಸು ಕ್ರಿಸ್ತನು ಹಳ ಒಡಂಬಡಿಕೆಯನ್ನು ಪೂರ್ಣ ಮಾಡಿ ಅದನ್ನು ಅಂತ್ಯಗೊಳಿಸಿದ್ದಾನೆ. ಇನ್ನು ಮೇಲೆ ಹೊಸ ದ್ರಾಕ್ಷರಸವನ್ನು ಕುಡಿಯುವುದಾಗಿದೆ. ಯೇಸು ಕ್ರಿಸ್ತನ ಸಮಯದಿಂದ ದೇವರ ರಾಜ್ಯವು ಪ್ರಚಾರವಾಗುತ್ತಿದೆ. 2000 ವರ್ಷಗಳಾಯ್ತು. ಯಾಕಂದ್ರೆ ಯೇಸು ಕ್ರಿಸ್ತನು ಹಳೆ ಒಡಂಬಡಿಕೆಯ ಧರ್ಮಶಾಸ್ತ್ರದ ಪ್ರಮಾಣಗಳನ್ನೆಲ್ಲ ಮುಕ್ತಾಯಗೊಳಿಸಿದ್ದಾರೆ, ಅಂತ್ಯಗೊಳಿಸಿದ್ದಾರೆ ಅಂತ ಪೌಲನ್ ಹೇಳ್ತಾ ಇದ್ದಾರೆ. ಅರ್ಥ ಆಗ್ತಾ ಇದೆಯಾ? ಅಂತ್ಯಗೊಳಿಸಿದ್ದಾರೆ, ಅದು ಇನ್ನು ಚಾಲ್ತಿಯಲ್ಲಿಲ್ಲ. ಕ್ಲಿಯರ್ ಸ್ಟೇಟ್ಮೆಂಟ್. ಕ್ರೈಸ್ಟ್ ಈಸ್ ದ ಎಂಡ್ ಆಫ್ ದ ಲಾ. ಧರ್ಮಶಾಸ್ತ್ರಕ್ಕೆ ಅಂತ್ಯವಾಗಿದ್ದಾರೆ ಕ್ರೈಸ್ತನು. ಯೇಸುವಿನ ತನಕ ಅದು ಚಾಲ್ತಿಯಲ್ಲಿತ್ತು. ಆದ ನಂತರ ಯೇಸು ಕ್ರಿಸ್ತನು ಬಂದ ನಂತರ ಕೃಪೆ ಮತ್ತು ಸತ್ಯವೆಂಬ ಹೊಸ ಒಡಂಬಡಿಕೆಯ ವಾಕ್ಯಗಳು ಬಂದವು. ಧರ್ಮಶಾಸ್ತ್ರ ಇವತ್ತು ಕ್ಲೋಸ್ ಮೋಡ್ ಅಲ್ಲಿ ಇದೆ, ಅರ್ಥ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಜೀಸಸ್. ಗಲಾತಿ 2:1 ನೀವು ಬರ್ಕೊಳ್ತಾ ಹೋಗಿ, ನಾನು ಓದ್ತಾ ಹೋಗ್ತೀನಿ. ಗಲಾತಿ 2:1 ನೋಡಿ ವಾಕ್ಯ. ಗಲಾತಿ 2:21 ಸಾರಿ 2:21 ಗಲಾತಿ 2:21 2:1 2:21 2:21 ನೋಡಿ ಹೀಗೆ ಹೇಳ್ತದೆ, ಐ ಡು ನಾಟ್ ಸೆಟ್ ಅಸೈಡ್ ದ ಗ್ರೇಸ್ ಆಫ್ ಗಾಡ್, ಫಾರ್ ಇಫ್ ರೈಚಸ್ನೆಸ್ ಕಮ್ ಥ್ರೂ ದ ಲಾ ದೆನ್ ಕ್ರೈಸ್ಟ್ ಡೈಡ್ ಇನ್ ವೇನ್. ಕನ್ನಡದಲ್ಲಿ ನೋಡುವ, ಎಲ್ಲರೂ ಅರ್ಥ ಮಾಡ್ಕೊಳ್ಳಿ ವಾಕ್ಯ. ನಾನು ದೇವರ ಕೃಪೆಯನ್ನು ನಿರರ್ಥಕ ಮಾಡುವುದಿಲ್ಲ, ಕರ್ಮ ಮಾರ್ಗದಿಂದ, ಅಂದರೆ ಧರ್ಮಶಾಸ್ತ್ರ. ಇಂಗ್ಲಿಷ್ ಅಲ್ಲಿ ಬರ್ದಿದೆ ಲಾ ಅಂತ, ಆದ್ರೆ ಕನ್ನಡದಲ್ಲಿ ಬರ್ದಿಲ್ಲ ಲಾ ಅಂತ. ಅದಕ್ಕೋಸ್ಕರ ನಾವು ಮಧ್ಯೆ ಇಂಗ್ಲಿಷ್ ನೋಡುದು. ಲಾ ಅಂದ್ರೆ ಧರ್ಮಶಾಸ್ತ್ರ, ಧರ್ಮಶಾಸ್ತ್ರ ಅಂದ್ರೆ ಹಳೆ ಒಡಂಬಡಿಕೆ. ಹೌದಾ? ಹಾಗಾದ್ರೆ ಇಲ್ಲಿ ವಾಕ್ಯ ಹೇಳ್ತದೆ 21, ದೇವರ ಕೃಪೆಯನ್ನು ನಾನು ನಿರರ್ಥಕ ಮಾಡುವುದಿಲ್ಲ. ಧರ್ಮಶಾಸ್ತ್ರದ ಮಾರ್ಗದಿಂದ ಅಂದ್ರೆ ಹಳ ಒಡಂಬಡಿಕೆಯ ಕರ್ಮ ಮಾರ್ಗದಿಂದ ನೀತಿ ಉಂಟಾಗುವುದಾದರೆ, ಅಂದ್ರೆ ಹಳ ಒಡಂಬಡಿಕೆ ಅನುಸರಿಸುವುದರಿಂದ ನಮಗೆ ನಿತ್ಯ ಜೀವ ರಕ್ಷಣೆ ಸಿಕ್ಕುವುದಾದ್ರೆ ಕ್ರಿಸ್ತನು ಮರಣವನ್ನು ಹೊಂದಿದ್ದಕ್ಕೆ ಕಾರಣವೇ ಇಲ್ಲ. ಇಂಗ್ಲಿಷ್ ಅಲ್ಲಿ ಇನ್ನೂ ಚೆನ್ನಾಗಿ ಬರ್ದಿದೆ, ಕ್ರಿಸ್ತನು ಮರಣ ಹೊಂದಿದ್ದು ವ್ಯರ್ಥ ಅಂತ ಬರ್ದಿದೆ. ಅಂದ್ರೆ ಇವತ್ತು ಯಾರಾದ್ರೂ ಹಳ ಒಡಂಬಡಿಕೆಯನ್ನು ಓದಿ ಅದರಿಂದ ನೀತಿಯನ್ನು ಹೊಂದ್ಕೊಳ್ತೀನಿ, ನಾನು ಪರಿಶುದ್ಧನಾಗ್ತೀನಿ, ಆಶೀರ್ವಾದ ಹೊಂದ್ಕೊಳ್ತೀನಿ ಅಂತ ಹೇಳಿದ್ರೆ, ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಮರಣ ಹೊಂದಿದ್ದು ವ್ಯರ್ಥ ಆಗ್ಬಿಡ್ತದೆ. ಶಿಲುಬೆಯಲ್ಲಿ ಮರಣ ಹೊಂದಿದ್ದು ವ್ಯರ್ಥನಾ ಯೇಸು ಕ್ರಿಸ್ತನು? ಇಲ್ಲ. ಅವರ ಮರಣವೇ ನಮಗೆ ನಿತ್ಯ ಜೀವಕ್ಕೆ ದಾರಿ ಉಂಟು ಮಾಡಿತು. ನಮ್ಮ ಪಾಪದ ಮೋಕ್ಷಕ್ಕೆ, ಪಾಪದ ಕ್ಷಮೆಗೆ ಅವರ ರಕ್ತವೇ ನಮಗೆ ಸಹಾಯವಾಯಿತು. ನಾನು ಸ್ಪೀಡ್ ಹೋಗ್ತಾ ಇದ್ದೀನಿ, ನಿಲ್ತಾ ಇಲ್ಲ. ಗಲಾತಿ 3:10 ಇದು ಡೇಂಜರಸ್ ವರ್ಡ್, ಆಯ್ತಾ? ಗಲಾತಿ 3:10 ಯಾರಾದ್ರೂ ಹಳೆ ಒಡಂಬಡಿಕೆಯಿಂದ ನೀತಿವಂತರಾಗ್ತಾರೆ ಅಂತ ಹಳೆ ಒಡಂಬಡಿಕೆ ಜಾಸ್ತಿ ಓದ್ತಾ ಇದ್ರೆ ಅರ್ಥ ಏನು ಗೊತ್ತುಂಟಾ? ಫಾರ್ ಆಸ್ ಮೆನಿ ಆಸ್ ಆರ್ ಆಫ್ ದ ವರ್ಕ್ಸ್ ಆಫ್ ದ ಲಾ ಆರ್ ಅಂಡರ್ ದ ಕರ್ಸ್. 10ನೇ ವಾಕ್ಯ ನೋಡಿ, 3:10 ಗಲಾತಿ. ನೇಮನಿಷ್ಠೆಗಳನ್ನು ಅಂದ್ರೆ ಧರ್ಮಶಾಸ್ತ್ರದ ನೇಮನಿಷ್ಠೆಗಳನ್ನು ಅಂದ್ರೆ ಹಳೆ ಒಡಂಬಡಿಕೆಯ ವಾಕ್ಯಗಳನ್ನು ಆಧಾರ ಮಾಡಿಕೊಳ್ಳುವರೆಲ್ಲರೂ ಶಾಪಕ್ಕೆ ಅಧೀನರಾಗಿದ್ದಾರೆ. ನಾನು ಸ್ವಲ್ಪ ಹೊತ್ತು ನಿಲ್ತೀನಿ ಇಲ್ಲಿ. ಯಾಕೆ ಅಂತ ಹೇಳಿದ್ರೆ ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ ಈ ಪಾಯಿಂಟ್, 5ನೇ ಪಾಯಿಂಟ್ ಅಲ್ಲಿ ಹಳೆ ಒಡಂಬಡಿಕೆಯ ವಾಕ್ಯವನ್ನು ಆಧಾರ ಮಾಡಿಕೊಂಡು ಅದನ್ನೇ ಓದ್ತಾ ಅನುಸರಿಸ್ತಾ ಇದ್ರೆ ನಮಗೆ ಹಾನಿ ಉಂಟಾ ಅಂತ ಕೇಳಿದ್ದೆ ಅಲ್ವಾ? ಇಲ್ಲಿ ನೋಡಿ ವಾಕ್ಯ ಹೇಳ್ತದೆ, ಆ ವಾಕ್ಯವನ್ನು ಆಧಾರ ಮಾಡಿಕೊಂಡ್ರೆ ನಾವು ಶಾಪಗೊಳಗಾಗ್ತೀವಿ. ನಾನು ಹೇಳ್ತಾ ಇರೋದು ವಾಕ್ಯ ಹೇಳ್ತಾ ಇದೆಯಾ?
ಸೊ ಬಿ ಕೇರ್ಫುಲ್. ಹಳೆ ಒಡಂಬಡಿಕೆ ಜಾಸ್ತಿ ಓದಿದ್ರೆ ಅದೇ ಚೆನ್ನಾಗಿದೆ ಅಂತ ಅಲ್ಲೇ ಇದ್ ಬಿಡ್ತಾರೆ, ಹೊಸ ರಸ ಕುಡಿಯೋಕ್ ಬರೋದೇ ಇಲ್ಲ ಅಂತ ಯೇಸು ಸ್ವಾಮಿ ಹೇಳಿದ್ದಾರೆ. ಅದಕ್ಕೆ ಇಲ್ಲಿ ಪೌಲನು ಸಹ ಹೇಳ್ತಾರೆ, ಹಳೆ ಒಡಂಬಡಿಕೆನೇ ಜಾಸ್ತಿ ಓದ್ತಾ ಅದರೊಳಗೆ ಇರುವಂತ ಕರ್ಮ ನಿಷ್ಠೆಗಳನ್ನು, ನೇಮ ನಿಷ್ಠೆಗಳನ್ನು ಅನುಸರಿಸಿದ್ರೆ ಅವರು ಪುನಃ ಶಾಪಕ್ಕೆ ಒಳಗಾಗ್ತಾರೆ. ಇವತ್ತು ಅನೇಕ ಕ್ರೈಸ್ತರು ಇನ್ನೂ ಸಹ ಶಾಪದಲ್ಲಿ ಇರುವುದಕ್ಕೆ ಒಂದು ಮುಖ್ಯವಾದ ಕಾರಣ ಹಳೆ ಒಡಂಬಡಿಕೆ ವಾಕ್ಯವನ್ನು ಆಧಾರ ಮಾಡಿಕೊಂಡಿದ್ದಾರೆ. ನೋಡಿದ ಎಲ್ರು ಒಪ್ತೀರಾ ಇದನ್ನ? ವಾಕ್ಯನೇ ನಮಗೆ ತೋರಿಸ್ತಾ ಇದೆ ನಮ್ಗೆ. ಇದು ಶಾಕಿಂಗ್ ಅಲ್ವಾ? ಅದಕ್ಕೆ ಎಲ್ಲ ಸಭೆಯ ಸಿಸ್ಟಮ್ ಗಳನ್ನು ಅನುಸರಿಸಬಾರ್ದು ಅನ್ನೋದು ಅದಕ್ಕೆ. ಅವೆಲ್ಲ ಶಾಪಗೊಳಗಾಗಿದೆ. ನೋಡ್ಲಿಕ್ಕೆಲ್ಲ ಚಂದ ಇವೆ, ಶೋ ಆಗಿರುತ್ತೆ, ಒಳ್ಳೆ ಬಟ್ಟೆ ಹಾಕೊಂಡಿರ್ತಾರೆ, ಒಳ್ಳೆ ಪ್ರೇಯರ್ ಸಿಸ್ಟಮ್ಯಾಟಿಕ್ ಆಗಿರುತ್ತೆ, ಎಲ್ಲ ಕ್ರಮಬದ್ಧವಾಗಿರುತ್ತೆ, ಆದ್ರೆ ವಾಕ್ಯಕ್ಕೆ ಆಧಾರವಾಗಿರಲ್ಲ. ಅದಕ್ಕೆ ಇಲ್ಲಿ ಹೇಳಲ್ಪಟ್ಟಿದೆ, ಹಳ ಒಡಂಬಡಿಕೆಯ ವಾಕ್ಯಗಳನ್ನು ಆಧಾರ ಮಾಡಿಕೊಂಡರೆ ಅವನು ಪುನಃ ಶಾಪಕ್ಕೆ ಒಳಗಾಗ್ತಾನೆ. ಹೇಗೆಂದರೆ ಧರ್ಮ ಗ್ರಂಥದೊಳಗೆ ಅಂದ್ರೆ ಹಳ ಒಡಂಬಡಿಕೆಯೊಳಗೆ ಬರೆದಿರುವುಗಳನ್ನೆಲ್ಲ ನಿತ್ಯವೂ ಕೈಗೊಳ್ಳದಿರುವ ಪ್ರತಿಯೊಬ್ಬನು ಶಾಪಗ್ರಸ್ತನೆಂದು ಶಾಸ್ತ್ರದಲ್ಲಿ ಬರೆದಿದೆ. ಅದಕ್ಕೋಸ್ಕರ ಅಲ್ಲಿರುವಂತ 613 ಆಜ್ಞೆಗಳನ್ನು ಪೂರ್ಣವಾಗಿ ದಿನಾಲು ಕೈಗೊಂಡ್ರೆ ಮಾತ್ರ ಅವನು ಬದುಕ್ತಾನೆ, ಶಾಪದಿಂದ ಹೊರಗೆ ಬರ್ತಾನೆ. ಅದು ನಮ್ಮಿಂದ ಆಗತ್ತಾ? ಇವತ್ತು ಹೋರಿ, ಕುರಿ, ಪಾರಿವಾಳದ ರಕ್ತ ತಗೊಂಡು ಯೆರೂಸಲೇಮ್ ದೇವಾಲಯಕ್ಕೆ ಹೋಗ್ಲಿಕ್ಕೆ ಆಗತ್ತಾ? ದೇವಾಲಯನೇ ಇಲ್ಲ ಅಲ್ಲಿ. ಎಲ್ಲಿದೆ ದೇವಾಲಯ? ಯೇಸು ಅದನ್ನ ಅರ್ಧ ಬಿಟ್ಟು ಹೋಗ್ಬಿಟ್ರು 2000 ವರ್ಷಗಳ ಹಿಂದೆ. ಆ ವಾಕ್ಯ ಮುಂದೆ ತೋರಿಸ್ತೀವಿ. ಧರ್ಮಶಾಸ್ತ್ರ ಯಾವಾಗ ಮುಕ್ತವಾಯಿತು ಅನ್ನೋದಕ್ಕೆ ಇನ್ನೊಂದು ಆಧಾರ ನಾನು ಸ್ವಲ್ಪ ಹೊತ್ತಲ್ಲೇ ಕೊಡ್ತೀನಿ. ಸರಿಯಾದ್ರೂ ಬೇಜಾರಂತ? ಸಮಯ ತುಂಬಾ ಹೋಗಿದ್ದಕ್ಕೆ ಇನ್ನೊಂದು 10 minutes ಅಲ್ಲಿ 10 minutes ಆಯ್ತಾ? 10 minutes. ಓಕೆ. ಅಧ್ಯಾಯ 3 ನೇರ 24ಕ್ಕೆ ಬರೋ. ಅಧ್ಯಾಯ 3 ನೇರ 24. ಹೀಗಿರಲಾಗಿ ಧರ್ಮಶಾಸ್ತ್ರವು ಅಂದ್ರೆ ಹಳ ಒಡಂಬಡಿಕೆಯು ನಮ್ಮನ್ನು ಕಾಯುವ ಆಳಿನಂತಿದೆ ಅಷ್ಟೇ. ನಾವು ನಂಬಿಕೆಯಿಂದ ನೀತಿವಂತರೆಂಬ ನಿರ್ಣಯವನ್ನು ಹೊಂದುವುದಕ್ಕಾಗಿ ಕ್ರಿಸ್ತನಲ್ಲಿ ಸೇರುವ ತನಕ ಅದು ನಮ್ಮನ್ನು ಕಾಯುತ್ತದೆ. ಇವತ್ತದು ನಮ್ಮನ್ನು ಕಾಯ್ತದ? ಇಲ್ಲ, ನಾವು ಸೇರ್ಬಿಟ್ಟಿದ್ದೀವಿ ಕ್ರಿಸ್ತನಲ್ಲಿ. ಯಹೂದಿಗಳನ್ನು ಅದು ಕಾಯ್ತಿತ್ತು. ಯೇಸು ಬರೋವರೆಗೂ, ನಿತ್ಯ ಜೀವದ ಮಾರ್ಗ ಓಪನ್ ಆಗುವವರೆಗೂ 4000 ವರ್ಷಗಳು ಧರ್ಮಶಾಸ್ತ್ರ ಏನ್ ಮಾಡ್ತಿತ್ತು? ಕಾಯ್ತಾ ಇತ್ತು ಅಷ್ಟೇ, ಸ್ವಲ್ಪ ಹೆಲ್ಪ್ ಮಾಡ್ತಾ ಇತ್ತು. ಆದ್ರೆ ಕ್ರಿಸ್ತನು ಬಂದ ನಂತರ ಅದರ ಅವಶ್ಯಕತೆ ಇಲ್ಲ. ನಾವಿವತ್ತು ನಂಬಿಕೆಯಿಂದ ನೀತಿವಂತರಾಗ್ತಾ ಇದ್ದೇವೆ. ಆದರೆ ಕ್ರಿಸ್ತ ನಂಬಿಕೆಯು ಬಂದಿರಲಾಗಿ ನಾವಿನ್ನು ಕಾಯುವವನ ಕೈಗಳಗಿರುವವರಲ್ಲ. ಬರೆದಿದ್ಯಾ? ಇನ್ನು ಹಳ ಒಡಂಬಡಿಕೆಯ ಕೈಗಳಿಗೆ ಇರುವವರಲ್ಲ. ಕಾಯುವವನು ಅಂತ ಹೇಳಿದ್ರೆ ಹಳ ಒಡಂಬಡಿಕೆ. ನಾವಿವತ್ತು ಕ್ರಿಸ್ತ ಯೇಸುವಿನಲ್ಲಿ ಇಟ್ಟಿರುವ ನಂಬಿಕೆಯ ಮೂಲಕ ದೇವರ ಮಕ್ಕಳಾಗಿದ್ದೇವೆ. ಮುಂದೆ ನೋಡಿ 27ರಲ್ಲಿ, ಕ್ರಿಸ್ತನಲ್ಲಿ ಸೇರುವುದಕ್ಕೆ ದೀಕ್ಷಾ ಸ್ನಾನ ಮಾಡಿಸಿಕೊಂಡಿರುವ ನೀವೆಲ್ಲರೂ ಕ್ರಿಸ್ತನನ್ನು ಧರಿಸಿದ್ದೀರಿ. ಇವತ್ತು ನಾವು ಗ್ರೀಕರು, ಹಿಂದೂ, ಮುಸ್ಲಿಂ, ಗ್ರೀಕನು ಅನ್ನೋ ಭೇದ ಭಾವ ಇಲ್ಲ. ನಾವೆಲ್ಲರೂ ಕ್ರಿಸ್ತನಲ್ಲಿ ಒಂದೇ ಆಗಿದ್ದೇವೆ. ಹಾಲೆಲೂಯ. ನೋಡಿ 29, ಸ್ಮಿತಾ ಸಿಸ್ಟರ್ ಅವರೇ, ನಿಮ್ಗೊಂದು ಆನ್ಸರ್ ಸಿಗ್ಬೋದು. ಕ್ರಿಸ್ತನವರಾಗಿದ್ದರೆ ಅಬ್ರಹಾಮನ ಸಂತತಿಯವರು ವಾಗ್ದಾನಕ್ಕೆ ಅನುಸಾರವಾಗಿ ಬಾಧ್ಯರು ಆಗಿದ್ದೀರಿ. ಇವತ್ತು ಅಬ್ರಹಾಮನಿಗೆ ಅನೇಕ ವಾಗ್ದಾನ ಮಾಡಿದ್ರಲ್ಲ ದೇವರು, ಅದೆಲ್ಲ ಇವತ್ತು ಯೇಸು ಕ್ರಿಸ್ತನಲ್ಲಿ ನಮಗೆ ಸಿಗ್ತದೆ. ಇಲ್ಲೇ ಅಲ್ಲಿಗೆ ಹೋಗ್ಬೇಕಾಗಿಲ್ಲ ಅಬ್ರಹಾಮನ ಹತ್ರ. ಓಕೆ, ಅವರೆಲ್ಲ ಅವ್ರ ಕಾಲದಲ್ಲಿ ಜೀವಿಸಿ ಹೋದ್ರು, ದೇವರಿಗೆ ಅವ್ರ ಮೆಚ್ಚುಗೆಯಾಗಿ ಜೀವಿಸಿದ್ರು. ಅದೊಂದು ಒಳ್ಳೆ ಉದಾಹರಣೆ ಅಷ್ಟೇ ಅವರೆಲ್ಲ ನಮ್ಗೆ. ಆದ್ರೆ ಅವರ ವಾಕ್ಯವನ್ನು ಓದಿ ನಮಗೆ ನಿತ್ಯ ಜೀವ ಅಂತೂ ಖಂಡಿತ ಸಿಗಲ್ಲ. ನಿತ್ಯ ಜೀವ ಬೇಕಾದ್ರೆ ಯೇಸುವಿನ ಹತ್ರನೇ ಬರ್ಬೇಕು. ಸ್ಪಷ್ಟ ಆಗ್ತಾ ಇದೆಯಾ? ಗಲಾತಿ 5:4. ಗಲಾತಿ 5:4 ಇದು ಸಹ ತುಂಬಾ ಡೇಂಜರಸ್. 5:4 ಇಂಗ್ಲಿಷ್ ಓದ್ತೀನಿ. ಯು ಹ್ಯಾವ್ ಬಿಕಮ್ ಎಂಟ್ಯಾಂಗಲ್ಡ್ ಫ್ರಮ್ ಕ್ರೈಸ್ಟ್, ಯು ಹೂ ಅಟೆಂಪ್ಟ್ ಟು ಬಿ ಜಸ್ಟಿಫೈಡ್ ಬೈ ಲಾ, ಯು ಹ್ಯಾವ್ ಫಾಲನ್ ಫ್ರಮ್ ಗ್ರೇಸ್. ಕನ್ನಡದಲ್ಲಿ ಓದ್ತೀನಿ. ನಿಮ್ಮಲ್ಲಿ ಯಾರಾದ್ರೂ ಕರ್ಮಗಳಿಂದ ಅಂದ್ರೆ
ಧರ್ಮಶಾಸ್ತ್ರದ ಕರ್ಮದಿಂದ, ಅಂದ್ರೆ ಹಳೆ ಒಡಂಬಡಿಕೆಯ ಕರ್ಮಗಳಿಂದ, ದೇವಾಲಯದಲ್ಲೆಲ್ಲ ಕರ್ಮ ಮಾಡ್ತಿದ್ರಲ್ಲ ಪಾಪ ಕ್ಷಮೆಗಾಗಿ, ಆ ಹಳೆ ಒಡಂಬಡಿಕೆಯ ವಾಕ್ಯಗಳ ಕರ್ಮದಿಂದ ನೀವೇನಾದ್ರೂ ನೀತಿವಂತರಾಗ್ಬೇಕಂತ ಯೋಚನೆ ಮಾಡಿದ್ರೆ ಅವರು ಕ್ರಿಸ್ತನಿಂದ ಅಗಲಿ ಹೋದರು ಮತ್ತು ಕೃಪೆಯಿಂದ ಬಿದ್ದು ಹೋದರು. ಈ ಡೇಂಜರ್ ಗೊತ್ತಾಗ್ತಾ ಇದೆಯಾ? ಇವತ್ತು ಹಳೆ ಒಡಂಬಡಿಕೆಯನ್ನು ಓದಿ ಓದಿ ಅದರಿಂದ ನಾವು ನೀತಿವಂತರಾಗ್ತೀವಿ, ಒಳ್ಳೆಯವರಾಗ್ತೀವಿ, ಆಶೀರ್ವಾದ ಸಿಗ್ತದೆ ಅಂತ ನಂಬಿದ್ರೆ ಹಳೆ ಒಡಂಬಡಿಕೆಯನ್ನ ನಾವು ಯೇಸು ಕ್ರಿಸ್ತನಿಂದಲೇ ಬಿದ್ದೋಗ್ತೀವಿ ಮತ್ತು ಕೃಪೆಯಿಂದಲೇ ಬಿದ್ದೋಗ್ತೀವಿ. ಅರ್ಥ ಆಗ್ತಿದ್ಯಾ? ಅಬ್ರಹಾಮನ ದೇವರೇ ನಿನಗೆ ಅಂತ ಹಾಡು ಹೇಳ್ತೀವಿ, ಚಂದ ಇದೆ ಕೇಳಲಿಕ್ಕೆ. ನಾವು ಇವತ್ತು ಅಬ್ರಹಾಮನ ದೇವರನ್ನು ಆರಾಧಿಸುವವರಲ್ಲ, ನಾವು ಇವತ್ತು ಯೇಸು ಕ್ರಿಸ್ತನ ತಂದೆಯಾದ ನಮ್ಮ ತಂದೆಯನ್ನು ಅಬ್ಬಾ ಅಂತ ಕರೆದು ಆರಾಧಿಸುವವರಾಗಿದ್ದೇವೆ. ಅದಕ್ಕೆ ಹೊಸ ಪ್ರಾರ್ಥನೆಯಲ್ಲಿ ಕಲಿಸ್ಕೊಂಡಿದ್ದಾರೆ. ನಾವಿವತ್ತು ಪರಲೋಕದಲ್ಲಿರುವ ನಮ್ಮ ತಂದೆ, ಅವರ್ ಫಾದರ್. ನೋಡಿ, ಹಾಡು ಬರೆಯೋರು ಅವರ ಫೀಲಿಂಗ್ಸ್ ಅಲ್ಲಿ ಬರ್ದಿದ್ದಾರೆ. ಹಾಡುವವನಿಗೆ ತಿಳುವಳಿಕೆ ಇರಬೇಕು, ಯಾವ ಹಾಡನ್ನು ಹಾಡ್ಬೇಕೆಂಬುದಾಗಿ. ನಾನು ಅದಕ್ಕೋಸ್ಕರ ಅಬ್ರಾಹ್ಮಣ ದೇವರೇ ಹಾಡು ತಪ್ಪ ಅಂತ ಹೇಳ್ತಾ ಇಲ್ಲ, ಈ ವಾಕ್ಯದ ಪ್ರಕಾರ ಸತ್ಯ ಏನಂತ ತೋರಿಸ್ಕೊಡ್ತಾ ಇದ್ದೇನೆ. ಹರಿ ಗೆಟಿಂಗ್ ಮೀ? ಅರ್ಥ ಆಗ್ತಾ ಇದೆಯಾ? ಎಷ್ಟು ಸತ್ಯ ನೋಡಿ ಇಲ್ಲೆಲ್ಲ. ಶಾಪ, ಕ್ರಿಸ್ತನಿಂದ ದೂರ ಆಗ್ಬಿಡ್ತೀವಿ. ಸಿಸ್ಟರ್, ಬ್ರದರ್ಸ್, ಹಳೆ ಒಡಂಬಡಿಕೆನ ಹೆಚ್ಚು ನಮ್ ತಲೆ ಮೇಲೆ ಹಾಕೊಂಡ್ ಬಿಟ್ರೆ, ಅದ್ರೊಳಗೆ ನುಗ್ಗಿ ಇದ್ಬಿಟ್ರೆ, ಅದನ್ನೇ ಓದ್ತಾ ಅನುಸರಿಸ್ತಾ ನಂಬಿಕೆ ಆಗ್ಬಿಟ್ರೆ, ಅದರಲ್ಲಿರುವ ವಾಗ್ದಾನದ ವಾಕ್ಯಗಳನ್ನು ಪದೇ ಪದೇ ನಂಬ್ತಾ ಇದ್ರೆ, ದೇವರು ನನಗೋಸ್ಕರ ಹೀಗೆ ಮಾಡ್ತಾನೆ, ನನ್ನ ಬಲ ಕೈ ನಿನ್ನ ಮೇಲಿದೆ, ನಿನ್ನನ್ನು ಕಾಪಾಡ್ತದೆ ಅಂತ ವಾಗ್ದಾನಗಳನ್ನೆಲ್ಲ ಹೇಳಿದ್ರೆ, ಮತ್ತೆ ಯೇಸು ಕ್ರಿಸ್ತನು ನಮಗೋಸ್ಕರ ಶಿಲುಬೆ ಮೇಲೆ ಸತ್ತದ್ದು ವ್ಯರ್ಥ. ನಾವು ಯೇಸು ಕ್ರಿಸ್ತನನ್ನು ಅಗಲಿ ಬಿಡ್ತೇವೆ, ದೂರ ಆಗ್ತೀವಿ. ಅರ್ಥ ಆಗ್ತಿದ್ಯಾ? ಸರಿ, ಎಫೆಷನ್ಸ್ ಎಫೆಷನ್ಸ್ 2 ಇನ್ನೊಂದು 3-4 ವಾಕ್ಯ ಕೊಟ್ಟು ನಿಲ್ಸ್ಬಿಡ್ತೀನಿ, ಸ್ವಲ್ಪ ತಾಳ್ಕೊಳ್ಳಿ. ಎಫೆಷನ್ಸ್ 2, ಇದು ಒಂದೇ ಸಬ್ಜೆಕ್ಟ್ ದೊಡ್ಡದಾಗಿರುವಂತದ್ದು. ಓಕೆ, ಎಫೆಷನ್ಸ್ 2 ಅಲ್ಲಿ ಎಫೆಷನ್ಸ್ 2 ಅಲ್ಲಿ ವಾಕ್ಯ 14ರಿಂದ ಯಾರಾದ್ರೂ ಒಬ್ರು ಓದ್ತೀರಾ? ಬ್ಯಾಕ್ ಗ್ರೌಂಡ್ ಕ್ಲಿಯರ್ ಇದ್ದವರು. ಎಫೆಷನ್ಸ್ 2:14 ಸ್ವಲ್ಪ ಸಹಾಯ ಮಾಡಿ ನನಗೆ. ಹಲೋ, ಕೇಳಿಸ್ತಾ ಇದೆಯಾ? ಹೌದು brother. ನಿಮ್ಮನ್ನು ನಮ್ಮನ್ನು ಒಂದು ಮಾಡಿದವನಾದ ಆತನೇ ನಮಗೆ ಸಮಾಧಾನ ಕರ್ತೃವಾಗಿದ್ದಾನೆ. ಸಮಾಧಾನ ಕರ್ತನಾಗಿದ್ದಾನೆ. ಕರ್ತವಾಗಿದ್ದಾನೆ. ಶರೀರವನ್ನು ಸಮರ್ಪಿಸಿದರಲ್ಲಿ ವಿಧಿರೂಪವಾದ ಆಜ್ಞೆಗಳುಳ್ಳ ಧರ್ಮಶಾಸ್ತ್ರವನ್ನು ತೆಗೆದುಹಾಕಿ ಇದ್ದ ದ್ವೇಷವನ್ನು ಮುಗಿಸಿ ನಮ್ಮನ್ನು ಅಗಲಿಸಿದ ಅಡ್ಡಗೋಡೆಯನ್ನು ಕೆಡವಿ ಹಾಕಿದನು. ಒಂದು ನಿಮಿಷ. ನಮ್ಮ ವಿರುದ್ಧವಾಗಿ ವಿಧಿರೂಪವಾದ ಆಜ್ಞೆಗಳುಳ್ಳ ಧರ್ಮಶಾಸ್ತ್ರವನ್ನು ನೋಡಿ, ನಮಗೆ ವಿರೋಧವಾಗಿ ವಿಧಿರೂಪವಾಗಿದ್ದ ಹಳ ಒಡಂಬಡಿಕೆಯ ಧರ್ಮಶಾಸ್ತ್ರವನ್ನು ದೇವರು ಏನ್ ಮಾಡಿದ್ರು? ಯೇಸು ಕ್ರಿಸ್ತನ್ ಏನ್ ಮಾಡಿದ್ರು? ತೆಗೆದು ಹಾಕಿ ಇದ್ದ ದ್ವೇಷವನ್ನು ಮುಗಿಸಿ ನಮ್ಮನ್ನು ಅಗಲಿಸಿದ ಅಡ್ಡಗೋಡೆಯನ್ನು ಕೆಡವಿ ಹಾಕಿದನು. ನಾನು ಅವಾಗ ಹೇಳಿದ್ನಲ್ಲ ಅಡ್ಡಗೋಡೆ ಯಾವ್ದಂತ. ಯೆರೂಸಲೇಮ್ ಅಲ್ಲಿ ದೇವಾಲಯ ಇತ್ತು, ಅದಕ್ಕೆ ದೊಡ್ಡ ದೊಡ್ಡ ಗೋಡೆಗಳಿತ್ತು. ಆ ಗೋಡೆಯ ಹತ್ತಿರ ನಾವು ಯಾರು ಅನ್ಯ ಜಾತಿಯವರು ಹೋಗ್ಲಿಕ್ಕೆ ಆಗ್ತಾ ಇರ್ಲಿಲ್ಲ ದೇವರನ್ನ ಆರಾಧಿಸಲಿಕ್ಕೆ. ಅದಕ್ಕೋಸ್ಕರ ದೇವರು ನಮ್ಮನ್ನ ಏನ್ ಮಾಡಿದ್ರು? ಇವತ್ತು ಆ ಅಡ್ಡಗೋಡೆಯನ್ನು ತೆಗೆದು ಹಾಕಿ ನಮ್ಮನ್ನು ದೇವರ ಹತ್ತಿರಕ್ಕೆ ತೆಗೆದುಕೊಂಡು ಬಂದರು. ಹಳೆ ಒಡಂಬಡಿಕೆ ಕಾಲದಲ್ಲಿ ಲಿಮಿಟ್ ಮಾಡಿಷ್ಟ, ಹಳೆ ಒಡಂಬಡಿಕೆ ಕಾಲದಲ್ಲಿ ನಾವು ಯಾರು ಸಹ ದೇವರನ್ನು ಆರಾಧಿಸ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಮ್ಯೂಟ್ ಮಾಡಿ.
ವಸಂತಕ್ಕ ಅರ್ಥ ಆಗ್ತಿದ್ಯಾ? ನಾವ್ ಇವತ್ತು ಧೈರ್ಯವಾಗಿ ಬರ್ತೀವಿ ಸಭೆಗೆ, ಏಸಪ್ಪ ನಿನ್ನ ನಾಮದಲ್ಲಿ ಅಂತ ಹಾಡು ಹೇಳ್ತೀವಿ. ಅದು ಯೇಸು ಕ್ರಿಸ್ತನ್ ಎಲ್ಲಿ ತನಕ ಭೂಮಿಗೆ ಬಂದಿರ್ಲಿಲ್ವೋ ಅವತ್ತೇನಾದ್ರೂ ನಾವ್ ಇದ್ದಿದ್ರೆ ನಮ್ಮನ್ನ ಕಲ್ ತಗೊಂಡು ಹೊಡಿತಿದ್ರು. ದೇವಾಲಯದ ಪಕ್ಕಕ್ಕೆ ಹೋದ್ರೆ ಗೋಡೆ ಹತ್ರ ಬರ್ಲಿಕ್ಕಿಲ್ಲ ನಾವು. ಆದ್ರೆ ಯೇಸು ಕ್ರಿಸ್ತನ್ ಏನ್ ಮಾಡಿದ್ರು, ಆ ಅಡ್ಡ ಗೋಡೆಯ ಎಂಬ ಆ ಒಂದು ವಿಧಿ ರೂಪವಾದ ಧರ್ಮಶಾಸ್ತ್ರದ ಅಂದರೆ ಹಳೆ ಒಡಂಬಡಿಕೆಯ ಆ ಆಜ್ಞೆಯನ್ನು ಯೇಸು ಕ್ರಿಸ್ತನು ಅಗಲಿಸ್ಬಿಟ್ರು. ಬೇಕಾ ಅದು ಧರ್ಮಶಾಸ್ತ್ರ ನಮ್ಗೆ? ಹೇಳು, ಅವಶ್ಯಕತೆ ಇಲ್ಲ ನಮ್ಗೆ. ಆತನು ಸಮಾಧಾನ ಮಾಡುವನಾಗಿ ಉಭಯರನ್ನು ತನ್ನಲ್ಲಿ ಒಬ್ಬ ನೂತನ ಪುರುಷನನ್ನಾಗಿ ನಿರ್ಮಿಸಿದ್ದಾನೆ. ಇದ್ದ ದೇಶವನ್ನು ತನ್ನ ಶಿಲುಬೆ ಮೇಲೆ ಕೊಂದು ಆ ಶಿಲುಬೆ ಮೂಲಕ ನಮ್ಮನ್ನು ಒಂದೇ ದೇಹಾಂತಾಗ ಮಾಡಿ ದೇವರೊಂದಿಗೆ ಸಮಾಧಾನ ಪಡಿಸಿದ್ದಾನೆ. ಅಂದ್ರೆ ಯೇಸು ಕ್ರಿಸ್ತನ ಶಿಲುಬೆ ಮೇಲೆ ಏನ್ ಮಾಡಿದ್ರು ಗೊತ್ತುಂಟಾ? ಹಳೆ ಒಡಂಬಡಿಕೆಯಲ್ಲಿ ನಮ್ಮ ವಿರುದ್ಧವಾಗಿ ಬರೆದಿದ್ದಂತ ಎಲ್ಲ ವಿಧಿಯ ಆ ವಾಕ್ಯಗಳನ್ನು ಯೇಸು ಕ್ರಿಸ್ತನು ಸಂಪೂರ್ಣವಾಗಿ ತೆಗೆದು ಹಾಕ್ಬಿಟ್ಟಿದ್ದಾರೆ. ಇವತ್ತು ನಾವು ಧೈರ್ಯವಾಗಿ ಯೇಸುವಿನ ನಾಮದಲ್ಲಿ ತಂದೆ ದೇವಾ ಅಂತ ಕೂಗ್ಬೋದು. ನಮ್ಮನ್ನು ಮಕ್ಕಳನ್ನಾಗಿ ಸ್ವೀಕಾರ ಮಾಡಿದ್ದಾರೆ ಇವತ್ತು. ಅದೇ ನಮ್ಗೆ ಸಿಕ್ಕಂತ ಕೃಪೆ ಮತ್ತು ಪ್ರೀತಿ. ಕೊಲೊಸೆ 2 ಇನ್ನೊಂದು 3-4 ವಾಕ್ಯ. ಕೊಲೊಸೆ 3 ಎಲ್ಲ ನೋಟ್ಸ್ ಸಿಗ್ಲಿ ಅಂತ ಎಲ್ಲ ವಾಕ್ಯ ಹೇಳ್ತಾ ಇದ್ದೀನಿ. ಕೊಲೊಸೆ 2:13 ಕೊಲೊಸೆ 2:13 ಓದ್ತೀನಿ. ಕೊಲೊಸೆ 2:13 ಅಪರಾಧಗಳನ್ನು ಮಾಡುವುದರಿಂದಲೂ ಸುನ್ನತಿ ಇಲ್ಲದ ಶರೀರ ಭಾವದಿಂದಲೂ ಸತ್ತವರಾಗಿದ್ದ ನಮ್ಮನ್ನು ನೋಡಿದ್ರ, ಹಳವಡಂಬಡಿಕೆ ಕಾಲದಲ್ಲಿ ನಾವೆಲ್ಲ ಸತ್ತವರಾಗಿದ್ದೇವೆ. ನಮ್ಮನ್ನು ಸಹ ದೇವರು ಕ್ರಿಸ್ತನೊಂದಿಗೆ ಬದುಕಿಸಿದ್ದಾನೆ. ನಮಗೆ ಬದುಕಿಸಿದ್ದು ಹಳ ಒಡಂಬಡಿಕೆ ಅಲ್ಲ, ಅದು ನಮಗೆ ಸಾಯಿಸಿದ್ದು. ಆದ್ರೆ ಕ್ರಿಸ್ತನ ಹೊಸ ಒಡಂಬಡಿಕೆ ನಮ್ಮನ್ನು ಬದುಕಿಸಿತು. ಆತನು ನಮ್ಮ ಎಲ್ಲ ಅಪರಾಧಗಳನ್ನೆಲ್ಲ ಕ್ಷಮಿಸಿ ನಮ್ಮ ಮೇಲೆ ದೋಷಾರೋಪಣೆ ಮಾಡಿದಂತ ಆಜ್ಞಾರೂಪವಾಗಿದ್ದಂತ ಹಳ ಒಡಂಬಡಿಕೆಯ ಪತ್ರಗಳನ್ನು, ಧರ್ಮಶಾಸ್ತ್ರದ ಪತ್ರಗಳನ್ನು, ವಿಮೋಚನ ಕಾಂಡ, ಯಾಜಕ ಕಾಂಡ, ಅರಣ್ಯ ಕಾಂಡ ಇವನ್ನೆಲ್ಲ ಕೆಡಿಸಿ ಅದನ್ನು ಶಿಲುಬೆಗೆ ಜಡಿದು ಇಲ್ಲದಂತಾಗಿ ಮಾಡಿದನು. ಗೊತ್ತಾಗ್ತಾ ಇದೆಯಾ? 14ನೇ ವಾಕ್ಯ ನೋಡಿ. ಅದಕ್ಕೋಸ್ಕರ ಹೀಗಿರುವುದರಿಂದ ತಿಂದು ಕುಡಿಯುವ ವಿಷಯದಲ್ಲಿ ಹಬ್ಬ, ಅಮಾವಾಸ್ಯೆ, ಸಬ್ಬತ್ತು ಎಂಬುವ ವಿಷಯಗಳಲ್ಲಿ ನಿಮ್ಮನ್ನು ಯಾರು ದೋಷಗಳನ್ನು ಎಣಿಸಬಾರದು. ಇಲ್ಲಿ ಸ್ವಲ್ಪ ಗಮನ ಕೊಡಿ. ಎಷ್ಟು ಜನ ಪಾಂಪ್ಲೆಟ್ ಮೀನು ತಿಂತೀರಾ? ಪಾಂಪ್ಲೆಟ್ ಮೀನು, ಪ್ರಾನ್ಸ್ ಎಲ್ಲ ತಿಂತಿರಲ್ವಾ? ಏಡಿ ತಿಂತಿರಲ್ವಾ? ಹೌದು. ಪೋಕ್ ಮೀಟ್ ತಿಂತಿರಲ್ವಾ? ನೇರವಾಗಿ ಹೇಳೋದಾದ್ರೆ ಹಂದಿ ಮಾಂಸ, ಆಯ್ತಾ? ಇದೆಲ್ಲ ತಿಂತಾರೆ. ಮ್ಯಾಂಗ್ಳೂರಲ್ಲಿ ಜಾಸ್ತಿ ತಿಂತಾರೆ, ಅದಕ್ಕೋಸ್ಕರ ಹೇಳ್ತಾರೆ. ಸರಿ, ಹಂದಿಗೆ ಹೋಗೋದ್ಕಿಂತ ಮುಂಚೆ ಪಾಂಪ್ಲೆಟ್, ಪ್ರಾನ್ಸ್, ಏಡಿ ತಿನ್ಲಿಕ್ಕೆ ಅಲೌಡ್ ಇಲ್ಲ ಹಳೆ ಒಡಂಬಡಿಕೆಯಲ್ಲಿ. ತಿಂದ್ರೆ ಅವನು ಪಾಪಿ, ದೋಷಿ ಆಗ್ತಾನೆ. ಮತ್ತೆ ದೋಷ ಪರಿಹಾರಕ್ಕೋಸ್ಕರ ಕರ್ಮಗಳನ್ನು ಮಾಡ್ಬೇಕಿತ್ತು. ಇದು ಹಳೆ ಒಡಂಬಡಿಕೆ. ಅರ್ಥ ಆಗ್ತಿದ್ಯಾ? ಅದನ್ನೇನಾದ್ರೂ ತಪ್ಪಿದಿದ್ರೆ ಎಲ್ಲ ಒಡಂಬಡಿಕೆ ಆಜ್ಞೆಗಳಿಗೆ ತಪ್ಪಿದ ಹಾಗೆ. ಯಾಕೋಬ 2:10 ಪ್ರಕಾರ ಒಂದು ತಪ್ಪಿದ್ರೆ ಎಲ್ಲ ತಪ್ಪಿದ ಹಾಗೆ. ಇದೇ ಹಳೆ ಒಡಂಬಡಿಕೆ. ಇವತ್ತು ನಾವು ಸ್ಟೈಲಾಗಿ ತಿಂತೀವಲ್ಲ, ಪಾಂಪ್ಲೆಟ್ ಫ್ರೈ, ಪ್ರಾನ್ಸ್ ಫ್ರೈ, ಕ್ರಾಬ್ ಸುಕ್ಕ, ಚಟ್ಲಿ ಸುಕ್ಕ ಎಲ್ಲ ತಿಂತೀವಿ. ಮತ್ತೆ ಬೊಂಡಾಸ್ ತಿಂತೀವಿ. ಪಾಂಫ್ರೆಟ್ ಕಾಸ್ಟ್ಲಿ ಉಂಟು ಬ್ರದರ್. ಆದ್ರೂ ಮುಂಚೆ ಎಲ್ಲ ತಿಂದು ಬಂದಿದ್ದೇವಲ್ಲ, ಒಂದ್ ವೇಳೆ ಹಣ ಇದ್ರೆ ತಿನ್ಬೇಕನ್ಸುತ್ತೆ. ಇದೆಲ್ಲ ಅಲೌಡ್ ಇಲ್ಲ. ಯಾಕೆ ಪಾಂಪ್ಲೆಟ್ ಅಲೌಡ್ ಇಲ್ಲ? ಅದ್ರ ಮೇಲೆ ಅದಕ್ಕೇನಂತಾರೆ, ಸಿಪ್ಪೆ ಇರುತ್ತಲ್ಲ, ಅದಕ್ಕೇನಂತಾರೆ? ಸ್ಕೇಲ್ಸ್ ಏನಂತಾರೆ ಕನ್ನಡದಲ್ಲಿ? ಯಾವ ಮೀನಿನ ಮೇಲೆ ಸ್ಕೇಲ್ಸ್ ಇಲ್ಲವೋ ಆ ಮೀನನ್ನು ತಿನ್ಲಿಕ್ಕೆ ಅಲೌಡ್ ಇಲ್ಲ. ಇದು ದೇವರು ಹೇಳಿದ್ದು. ಅರ್ಥ ಆಗ್ತಿದ್ಯಾ? ಆದ್ರೆ ಇವತ್ತು ನಾವೆಲ್ಲ ಮೀನ್ ತಿನ್ಬಹುದು, ಹೌದಾ? ಹಾಗಾದ್ರೆ ಅವರ ಪ್ರಕಾರ ಕೇವಲ ಬೈಗೆ ತಿನ್ಬೇಕು, ಮತ್ತೆ ಮುಳ್ಳಿರುವಂತ ಸಿಪ್ಪೆ ಇರುವಂತ ಮೀನುಗಳನ್ನು ಮಾತ್ರ. ಏಡಿ ತಿನ್ಲಿಕ್ಕಿಲ್ಲ, ಪ್ರಾನ್ಸ್ ತಿನ್ಲಿಕ್ಕಿಲ್ಲ, ಪಾಂಪ್ಲೆಟ್ ತಿನ್ಲಿಕ್ಕಿಲ್ಲ, ಹೌದಾ? ಇವ್ ಯಾವ ಮೀನನ್ನು ತಿನ್ಲಿಕ್ಕಿರ್ಲಿಲ್ಲ. ಆಯ್ತು. ಸೊ ಯಾಕಂದ್ರೆ ಇದ್ರ ಮೇಲೆಲ್ಲ ಸ್ಕೇಟ್ ಇಲ್ಲ. ಆದ್ರೆ ಇವತ್ತು ಅದರಿಂದ ಎಲ್ಲದಿಂದ ದೇವರು ಬಿಡುಗಡೆ ಮಾಡಿದ್ರು. ಹಂದಿ ಮಾಂಸ ತಿನ್ನೋದು ಬಿಡಿ, ಹಂದಿಯನ್ನು ಮುಟ್ಲಿಕ್ಕಿರ್ಲಿಲ್ಲ, ಅಶುದ್ಧ. ಇದನ್ನೆಲ್ಲ ವಿಧಿಯನ್ನು ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ಮುಗಿಸ್ಬಿಟ್ರು. ಶಬ್ಬತ್ ಮುಗಿಸಿದ್ರು. ಹಬ್ಬಗಳು
ಎಲ್ಲ ಕರೆಕ್ಟ್ ಆಗಿ ವರ್ಷಕ್ಕೆ 3 ಸಲ ಎರ್ಸ್ಲಮಿಗೆ ಹೋಗ್ಬೇಕಿತ್ತು. ಹೋಗ್ಲಿಕ್ಕೆ ಆಗ್ತಿತ್ತ ನಮ್ಮ ಹತ್ರ? ಇಲ್ಲ. ಎಲ್ಲ ಫಿನಿಶ್ ಮಾಡ್ಬಿಟ್ರು. ಅದೇ ಹೊಸ ಒಡಂಬಡಿಕೆಯ ಕೃಪೆ ಮತ್ತು ಸತ್ಯವಾಗಿದೆ. ಓಕೆ, ನಾನು ತುಂಬಾ ವಾಕ್ಯವನ್ನು ಬಿಟ್ಬಿಡ್ತೇನೆ, ನೇರ ಕನ್ಕ್ಲೂಷನ್ ಮಾಡ್ಬಿಡ್ತೇನೆ. ಆಯ್ತಾ? ನೋಟ್ಸ್ ಬೇಕಾ ನಿಮ್ಗೆ? ಇನ್ನೊಂದ್ಸಲ ಕೊಡ್ತೇನೆ. ಓಕೆ, ಸರಿ. ಥ್ಯಾಂಕ್ ಯು ಲಾರ್ಡ್. ಯಾಕಂದ್ರೆ ತುಂಬಾ ಹೊತ್ತಾಗಿದ್ದಕ್ಕೋಸ್ಕರ ನಾನು ಇಲ್ಲಿ ಕನ್ಕ್ಲೂಷನ್ ಮಾಡ್ತೇನೆ. ಕೊನೆಯದಾಗಿ ವಾಕ್ಯಕ್ಕೆ ಬರುವ. ಬರೋಣ. ನಿಮ್ಗೆ ಇನ್ನೊಂದು ಇಂಪಾರ್ಟೆಂಟ್ ವಾಕ್ಯ ತಪ್ಪಾಯ್ತು. ಪ್ಲೀಸ್, 2 Corinthians. ಎಲ್ಲ ಇಂಪಾರ್ಟೆಂಟ್. ಇನ್ಮೇಲೆ ಕಲ್ಸಲ್ಲ, ಅದಕ್ಕೋಸ್ಕರ ಲಾಸ್ಟ್. ಇದು 3ನೇ ವಾರ ಆಗಿದೆ, ಲಾಸ್ಟ್ ಸೆಷನ್. ಇನ್ಮೇಲೆ ಇದನ್ನು ಕಂಟಿನ್ಯೂ ಇಲ್ಲ. ಏನಾದ್ರೂ ಅವಶ್ಯಕತೆ ಇದ್ರೆ ಡಿಸ್ಕಷನ್ ಪೀರಿಯಡ್ ಅಲ್ಲಿ ಮಾಡುವ, ಮಂಡೇ ದಿನ. ಆಯ್ತಾ? ಓಕೆ, 2 Corinthians ತೆಗಿರಿ. 2 Corinthians ಚಾಪ್ಟರ್ 3 ವರ್ಸ್ 14 to 17. 14ರಿಂದ 17. 2ನೇ ಕೊರಿಂಥ ಅಧ್ಯಾಯ 3 ವಾಕ್ಯ 14ರಿಂದ ಓದುವ. ಆದರೆ ಅವರ ಬುದ್ಧಿ ಮಂದವಾಯಿತು, ಈ ದಿನದವರೆಗೂ ಹಳೆ ಒಡಂಬಡಿಕೆಯು, ಇಲ್ಲಿ ಕರೆಕ್ಟ್ ಆಗಿ ಬರೆದಿದ್ದಾರೆ, ಈ ದಿನದವರೆಗೂ ಹಳೆ ಒಡಂಬಡಿಕೆಯು ಪಾರಾಯಣವಾಗುವಾಗ ಅಂದ್ರೆ ಓದುವಾಗ ಅದು ಕ್ರಿಸ್ತನಲ್ಲಿ ಗತಿಸಿ ಹೋಗುತ್ತದೆಂಬುದು ಅವರಿಗೆ ಪ್ರಕಟವಾಗದೇ ಇರುವುದರಿಂದ ಅದೇ ಮುಸುಕು ಎತ್ತಲ್ಪಡದೇ ಇರುತ್ತದೆ. ಅಂದ್ರೆ ಅರ್ಥ, ಈಗ ಯಾರೆಲ್ಲ ಹಳೆ ಒಡಂಬಡಿಕೆ ಓದ್ತಾರೋ ಅವ್ರ ಮೇಲೆ ಪರದೆ ಹಾಕಲ್ಪಡ್ತದೆ. ಅವರಿಗೆ ಬೆಳಕು ಕಾಣಿಸಲ್ಲ, ಕ್ರಿಸ್ತನ ಸತ್ಯವಾಕ್ಯ ಕಾಣಿಸಲ್ಲ. ಅದೇ ಡೇಂಜರು. ಯಾರ್ಯಾರೆಲ್ಲ ಹಳೆ ಒಡಂಬಡಿಕೆ ಜಾಸ್ತಿ ಓದ್ತಾರೋ ಅವ್ರ ಮೇಲೆ ಮುಸುಕು ಹಾಕಲ್ಪಡ್ತದೆ. ಅದನ್ನ ಎತ್ತೋರು ಯಾರು ಇಲ್ಲ. ಯೇಸು ಕ್ರಿಸ್ತನ ಒಮ್ಮೆಲೆ ಎತ್ಬಿಟ್ರು. ಎಲ್ಲಿ? ಆಲಯದ ಒಳಗಿದ್ದಂತ ಪರದೆಯನ್ನು ಹರಿದು ಬಿಸಾಕಿದ್ರು. ಅದ್ರ ಒಳಗಡೆ ಇದ್ದಂತ ಬೆಳಕು, ದೇವರ ಮಹಿಮೆ ಎಲ್ಲ ಜನರಿಗೂ ಸಿಗ್ಬೇಕಂತ ಅವರು ಅಲ್ಲಿಂದ ಹೊರಟು ಬಂದ್ರು. ಇವತ್ತು ಅದೆಲ್ಲ ನಮಗೆ ಸಿಕ್ಕಿದೆ. ಪುನಃ ಹೋಗಿ ನಾವು ದೇವರು ಹರಿದು ಹಾಕಿದಂತ ಆ ಮುಸುಕನ್ನು ಪುನಃ ನಮ್ಮ ಮೇಲೆ ಹಾಕೊಳ್ತಾ ಇದೀವಿ ನಾವು. ಹೇಗೆ? ಹಳ ಒಡಂಬಡಿಕೆಯನ್ನು ಓದುವುದರಿಂದ. ಇಂಗ್ಲಿಷ್ ಅಲ್ಲಿ ಹಂಗೆ ಬರ್ದಿದೆ ನೋಡಿ, 14 ಅಲ್ಲಿ. Their minds were blinded, for until this day the same veil remains unlifted in the reading of the Old Testament. ಇಂಗ್ಲಿಷ್ ಗೊತ್ತಿದ್ದವರಿಗೆ ಅರ್ಥ ಆಯ್ತು ಅನ್ಸುತ್ತೆ. Because the veil is taken away in Christ. Wow. 15ನೇ ವಾಕ್ಯ. ಈ ದಿನದವರೆಗೂ ಮೋಶೆಯ ಗ್ರಂಥ ಪಾರಾಯಣವು ಆಗುವಾಗಲೆಲ್ಲ, ಅಂದ್ರೆ ಹಳ ಒಡಂಬಡಿಕೆಯ ಮೋಶೆಯ ಗ್ರಂಥ ಓದುವಾಗಲೆಲ್ಲ ಮುಸುಕು ಅವರ ಹೃದಯದ ಮೇಲೆ ಇರುತ್ತದೆ. ಸತ್ಯವಾಕ್ಯ ಅರ್ಥ ಆಗಲ್ಲ, ಶಾಪ ಬರ್ತದೆ, ಯೇಸು ಕ್ರಿಸ್ತನಿಂದ ದೂರವಾಗ್ತಾರೆ, ದೇವರೇ ಇಲ್ಲದವರಾಗ್ಬಿಡ್ತಾರೆ, ಪುನಃ ಶಾಪಗೆ ಒಳಗಾಗ್ತಾರೆ. ಅವರ ಹೃದಯವು ಕರ್ತನ ಕಡೆಗೆ ತಿರುಗಿಕೊಂಡಾಗಲೇ ಆ ಮುಸುಕು ತೆಗೆಯಲ್ಪಡುವುದು. ಅರ್ಥ ಆಗ್ತಿದ್ಯಾ? ಆ ಕರ್ತನು ದೇವರ ಆತ್ಮನೇ. ಕರ್ತನ ಆತ್ಮನು ಯಾರಲ್ಲಿದ್ದನೋ ಅವರಿಗೆ ಬಿಡುಗಡೆ ಉಂಟು. ಅದು ಸತ್ಯವಾಕ್ಯದಿಂದ ಮಾತ್ರ ಕರ್ತನ ಆತ್ಮ ನಮ್ಮೊಳಗೆ ಬರ್ತಾನೆ. ಯೇಸುವನ್ನು ಸ್ವೀಕಾರ ಮಾಡಿದ್ರೆ ಮಾತ್ರ ಪವಿತ್ರ ಆತ್ಮ ನಮ್ಮೊಳಗಡೆ ಬರ್ತಾನೆ. ಹಳ ಒಡಂಬಡಿಕೆಯಲ್ಲಿ ಪುನಃ ಓದಿದ್ರೆ ಪವಿತ್ರ ಆತ್ಮನ ಒಳಗೆ ಬರುವುದಿಲ್ಲ. ಅದು ಮುಸುಕು, ಕಣ್ಣು ಮುಚ್ಚಲ್ಪಡ್ತದೆ, ಬಿಡುಗಡೆ ಇಲ್ಲ. ಕೊನೆ ವಾಕ್ಯ ಹೀಬ್ರೂ. ಸಾಕು. ಇಬ್ರಿಯರಿಗೆ ಬರೆದ ಪತ್ರ. ಇದು ತುಂಬಾ ಇಂಪಾರ್ಟೆಂಟ್, ಕ್ಲಿಯರ್ ಸ್ಟೇಟ್ಮೆಂಟ್ ಇಲ್ಲಿ ಬರ್ದಿದೆ. ಆಯ್ತಾ? ಹೀಬ್ರೂ 8ರಲ್ಲಿ 7ರಿಂದ 8. ಇಬ್ರಿಯರಿಗೆ ಬರೆದ ಪತ್ರ 8ನೇ ಅಧ್ಯಾಯ ವಾಕ್ಯ 7ರಿಂದ 8. ಮೊದಲನೆಯ ಒಡಂಬಡಿಕೆಯು, ಗಮನವಿಟ್ಟು ಕೇಳಿ ಎಲ್ಲರೂ, ಮೊದಲನೇ ಒಡಂಬಡಿಕೆಯು ದೋಷವಿಲ್ಲದಾಗಿದ್ದರೆ 2ನೇ ಒಡಂಬಡಿಕೆಗೆ ಅವಕಾಶ ಇರುತ್ತಿರಲಿಲ್ಲ. ಅರ್ಥ ಆಗ್ತಿದ್ಯಾ? ಅಂದ್ರೆ ಹಳೆ ಒಡಂಬಡಿಕೆ ದೋಷ ಇಲ್ಲದೆ ಇದ್ದಿದ್ರೆ 2ನೇ ಒಡಂಬಡಿಕೆ ಅಂದ್ರೆ ಹೊಸ ಒಡಂಬಡಿಕೆಗೆ ಅವಕಾಶ ಇರುತ್ತಿರ್ಲಿಲ್ಲ. ಅಂದ್ರೆ ಹೊಸ ಒಡಂಬಡಿಕೆ ಬೇಕಾಗಿರ್ಲಿಲ್ಲ. ಆದ್ರೆ ದೇವರು ಆ ಹಳೆ ಒಡಂಬಡಿಕೆಗೆ ಸೇರಿದವರ ಮೇಲೆ ತಪ್ಪು ಹೊರಿಸಿ ಹೀಗೆಂದನು, ಈಗೋ ನಾನು ಇಸ್ರಾಯೇಲ್ ವಂಶದವರೊಂದಿಗೆ ಯಹೂದ ವಂಶದವರೊಂದಿಗೆ ಹೊಸದಾಗಿರುವ ಒಂದು ಹೊಸ ಒಡಂಬಡಿಕೆಯನ್ನು ಮಾಡಿಕೊಳ್ಳುವ ದಿನಗಳು ಬರುವವು ಎಂದು ಕರ್ತನು ಹೇಳುತ್ತಾನೆ. ಅರ್ಥ ಆಗ್ತಿದೆಯಾ? ಅದೇ ಯಾವಾಗ ಆಯ್ತು? ಅದು ಯೇಸು ಕ್ರಿಸ್ತನು ಬಂದ ಮೇಲೆ ಆ ಹೊಸ ಒಡಂಬಡಿಕೆ ತನ್ನ ರಕ್ತದ ಮೂಲಕ
ಸೃಷ್ಟಿ ಮಾಡ್ತಾರೆ. ಹೇಳ್ತಾರಲ್ಲ ನೋಡಿ, ದ್ರಾಕ್ಷಾರಸವನ್ನು ಎತ್ಕೊಂಡು ಕೈಯಲ್ಲಿ ಹೇಳ್ತಾರೆ, ಇದು ನನ್ನ ರಕ್ತ, ಅನೇಕರ ಪಾಪಗಳಿಗೋಸ್ಕರ ಇದು ಸುರಿಸಲ್ಪಟ್ಟಂತ ರಕ್ತ, ಇದು ಹೊಸ ಒಡಂಬಡಿಕೆಯ ರಕ್ತ ಅಂತ ಯೇಸು ಮತ್ತಾಯನ ಸುವಾರ್ತೆ 26ರಲ್ಲಿ ಹೇಳಿದ್ದಾರೆ. 13ನೇ ವಾಕ್ಯ ಕೊನೆಯದಾಗಿ ಓದಿ ನಿಲ್ಲಿಸುವ. 8ರಲ್ಲಿ 13. ಇಲ್ಲಿ ಹೊಸ ಒಡಂಬಡಿಕೆ ಎಂದು ಹೇಳಿದ್ದರಲ್ಲಿ ಮೊದಲಿದ್ದದ್ದನ್ನು ಹಳೆದಾಗಿ ಮಾಡಿದ್ದಾನೆ, ಆದರೆ ಹಳೆದಾಗುತ್ತಾ ಮುದಿಯಾಗುವಂತದ್ದಕ್ಕೆ ಅಂತ್ಯವು ಸಮೀಪವಾಗಿದೆ ಅಂತ ಆವಾಗ ಬರೆದಿದ್ದು ಇದು ಇಬ್ರಿಯರಿಗೆ. ಇವತ್ತಿಗೆ ಅದು ಸಂಪೂರ್ಣ ಅಂತ್ಯವಾಗಿದೆ. ಯಾವುದು? ಹಳೆ ಒಡಂಬಡಿಕೆ. ಹಳೆ ಒಡಂಬಡಿಕೆ ಹಳೆದಾಗುತ್ತಾ ಮುದಿಯಾಗುವುದಕ್ಕೆ ಅಂತ್ಯವೂ ಆಗಿದೆ. ಅಂದ್ರೆ ಹಳೆ ಒಡಂಬಡಿಕೆ ಹಳೆದಾಯ್ತು, ಮುದಿಯಾಯ್ತು, ಅಂತ್ಯವೂ ಆಯ್ತು. ಅರ್ಥ ಆಗ್ತಿದೆ? ಅದಕ್ಕೋಸ್ಕರ ಇದನ್ನು ಹೊಸ ಒಡಂಬಡಿಕೆ ಅಂತಾರೆ, ಅದನ್ನು ಹಳೆದಂತಾರೆ. ಕ್ರಿಸ್ತನೇ ಹಳ ಒಡಂಬಡಿಕೆಗೆ ಅಂತ್ಯವಾಗಿದ್ದಾನೆ. ಅರ್ಥ ಆಗ್ತಾ ಇದೆಯಾ? ಆಯ್ತು, ನಿಲ್ಲಿಸ್ತೇನೆ. 2 ನಿಮಿಷ ಒಬ್ಬೊಬ್ಬರು ಮ್ಯೂಟ್ ತೆಗೆದು ನಿಮ್ಮ ಅನಿಸಿಕೆ ಹೇಳಿ. ಅರ್ಥ ಆಯ್ತಾ ಅಥವಾ ಅರ್ಥ ಆಗಿಲ್ವಾ? ಅರ್ಥ ಆಯ್ತು ಅಂತ ಹೇಳಿದ್ರೆ ಒಂದಾದ್ರೂ ಸ್ಟೇಟ್ಮೆಂಟ್ ಕೊಡಿ, ಆದ್ರೆ ಮಾತ್ರ ಮ್ಯೂಟ್ ಓಪನ್ ಮಾಡಿ. ಓಕೆ, ಹೊಸಬರು ದಯವಿಟ್ಟು. ಸ್ಮಿತಾ ಸಿಸ್ಟರ್, ಅರ್ಥ ಆಯ್ತಾ? ಇದ್ದಾರ? ಎಷ್ಟು ಮಟ್ಟಿಗೆ ಅರ್ಥ ಆಯ್ತು? ಸೊ ನಾವ್ ಇಷ್ಟು ಸಮಯ ರಾಂಗ್ ಇದ್ರಲ್ಲೇ ಇದ್ವಿ ಬ್ರದರ್. ಅಲ್ವಾ? ಹೌದು. ಸೋ ಬಿಗ್ ಮಿಸ್ಟ್ರಿ, ಇದು ದೊಡ್ಡ ಮಿಸ್ಟ್ರಿ ಆಗಿದೆ, ಇದು ರಹಸ್ಯ. ಇದು ಯಾಕಂದ್ರೆ ಹಳೆ ಒಡಂಬಡಿಕೆಯ ವಾಗ್ದಾನ ಪ್ಲಸ್ ಕೀರ್ತನೆಗಳನ್ನ ವಾಗ್ದಾನ ಇಟ್ಕೊಂಡು ಲೈಕ್ ಇಂಪ್ಯಾಕ್ಟ್ ಅನ್ನ 91ನೇ ಕೀರ್ತನೆ ಇರ್ಬೋದು, ಅದೆಲ್ಲ ನಾವ್ ಯಾವಾಗ್ಲೂ ಅದನ್ನು ಕನ್ಫ್ಯೂಸ್ ಮಾಡ್ತಾ ಇರ್ತಿದ್ವಿ ಅಲ್ಲ. ಹೌದು, ನೀವ್ ಹೇಳಿದ ಒಂದೇ ನಿಮಿಷ. ಕೀರ್ತನೆ 91 ಪವರ್ಫುಲ್ ಅಂತ ಹೇಳ್ತಾರೆ. ಖಂಡಿತ ಪವರ್ಫುಲ್ ಆಗಿತ್ತು. ಯಾವಾಗ ಅವರಿಗೆ? ಹಳೆ ಕಾಲದಲ್ಲಿ, ಇಸ್ರೇಲ್ನ ಸಮಯದಲ್ಲಿ ಅವರಿಗೆ ಬೇರೆ ರಕ್ಷಣೆ ಇಲ್ಲ, ಅದೇ ವಾಕ್ಯ ಅವರಿಗೆ ರಕ್ಷಣೆ ಆಗಿತ್ತು. ಆದ್ರೆ ಯೇಸು ಬಂದ ಮೇಲೆ ಯೇಸು ಹೊಸ ವಾಕ್ಯ ಕೊಟ್ರು. ಯಾವ್ದದು? ಹಾವುಗಳ ಮೇಲೆ, ಚೇಳುಗಳ ಮೇಲೆ, ವೈರಿಯ ಸಮಸ್ತ ಬಲದ ಮೇಲೆ ನಿಮಗೆ ನಾನು ಅಧಿಕಾರವನ್ನು ಕೊಟ್ಟಿದ್ದೇನೆ, ಯಾವ ಕೇಡು ನಿಮಗೆ ಉಂಟಾಗುವುದಿಲ್ಲ. ಅಲ್ಲಿ ಹೇಗೆ ಹೇಳಿದ್ದಾರೆ? ಪರಾತ್ಪರನ ಮೊರೆ ಹೊಕ್ಕಿರುವನು, ಅವನು ಸುರಕ್ಷಿತನಾಗಿದ್ದಾನೆ. ಇಲ್ಲಿ ಹಾಗೆ ಅಲ್ಲ, ನೀವು ಹೋರಾಟ ಮಾಡಿ, ನಿಮ್ಗೆ ಯಾವ್ದು ಹಾನಿ ಉಂಟಾಗುದಿಲ್ಲ. ನಿಮಗೆ ಫುಲ್ ಪವರ್ ಕೊಟ್ಟಿದ್ದೇನೆ. ಯಾವ್ದು ದೊಡ್ಡ ವಾಕ್ಯ ಹೇಳಿ? ಲೂಕ 10:19 ದೊಡ್ಡದ? ಕೀರ್ತನೆ 91 ದೊಡ್ಡದ? ಲೂಕ 10:19. ಮತ್ತೆ ಅದು ಹಳೇದಾಯ್ತು. ಅದು ಹೊಸ ವೆಪನ್ ಕೊಟ್ಟಿದ್ದಾರೆ. ಅವತ್ತೆಲ್ಲ ಖಡ್ಗ ತಗೊಂಡು ಹೋರಾಟ ಮಾಡ್ತಿದ್ರು ರಾಜರು. ಇವತ್ತು ಖಡ್ಗ ತಗೊಂಡು ಹೋರಾಟ ಮಾಡ್ಲಿಕ್ಕಾಗತ್ತಾ ಪಾಕಿಸ್ತಾನ ಜೊತೆ? ಎಲ್ಲ ಮಿಸೈಲ್ಸ್, ಬಾಂಬ್, F-14, F-15, F-16 ಫೈಟರ್ ಜೆಟ್ಸ್ ಗಳಿಂದ ಹೋರಾಟ ಮಾಡ್ತಾರೆ. ನ್ಯೂಕ್ಲಿಯರ್ ವರೆಗೂ ಬರ್ತಾ ಇದೆ. ಸೊ ಅರ್ಥ ಆಗ್ತಿದೆ ಎಲ್ರಿಗೂ? ಅದೇ ಹೊಸ ಒಡಂಬಡಿಕೆಯ ಹೊಸ ರಸ, ಪವರ್ಫುಲ್ ಇದು. ಹೇಳಿ ಸಿಸ್ಟರ್, ಮತ್ತೆ ಏನ್ ಅನ್ಸ್ತಾ ಇದೆ ನಿಮ್ಗೆ? ಮತ್ತೆ ಯಾರು ಮಾತಾಡ್ತಾ ಇಲ್ಲ, ನಾನೇ ಹೆಸರು ಹೇಳಿ ಕೇಳ್ತೀನಿ. ಓಕೆ, ಮೋನಾ ಸಿಸ್ಟರ್ ಅವರೇ, ನಿಮ್ಗೆ? ಬ್ರದರ್, ನಾವು ಅಂದ್ರೆ ನಮ್ಗೆ ಫ್ಯಾಮಿಲಿಯಲ್ಲಿ ಈ ತರ ಹೊಸ ಒಡಂಬಡಿಕೆನೆ ನಾವು ಫೋಕಸ್ ಮಾಡ್ಬೇಕು ಹಾಗೆ ಅಂತ ಇದ್ ಮಾಡ್ತಿಲ್ಲ. ನಮ್ಮ ಫ್ಯಾಮಿಲಿ ಪ್ರೇಯರ್ ಅಲ್ಲಿ ಇವತ್ತಿನ ತನಕ ಸಹ ನಾವು ಓಲ್ಡ್ ಟೆಸ್ಟಿಮೆಂಟೇ ಇದ್ ಮಾಡ್ತಿದ್ದದು, ನಂಗೆ ನೆನಪಿದ್ದ ಪ್ರಕಾರ. ಆದ್ರೆ ಯಾವಾಗ ಜೀಸಸ್ ಇಸ್ ದ ಸಾಲ್ಟ್, ಹಿ ಇಸ್ ಅ ಲೈಟ್ ಆಫ್ ದಿ ಅರ್ತ್ ಅಂತ ಹೇಳುವಾಗ ಅದೊಂಥರ ಮಿರಾಕಲ್ ಅಂತ ಅನಿಸ್ತದೆ ಬ್ರದರ್. ಈಗ ಕತ್ತಲೆಯಿಂದ ನಾವು ಬೆಳಕಿಗೆ ಬಂದಾಗೆ ಆಯ್ತು ಆಕ್ಚುಲಿ. ಎಸ್. ಇನ್ನೊಂದು ಡೇಂಜರ್ ಅಂತ ಹೇಳಿದ್ರೆ, ಹಳೇದು ಇವಾಗ ರೀಡಿಂಗ್ ಮಾಡಿದ್ರೇನೆ ಡೇಂಜರ್ ಆಕ್ಚುಲಿ. ಮುಸುಕು ಪುನಃ ಹಾಕಲ್ಪಡ್ತದೆ ಮತ್ತು ಕೃಪೆಯಿಂದ ಬಿದ್ದು ಹೋಗ್ತೀವಿ ಅಂತ ಹೇಳಲ್ಪಟ್ಟಿದೆ. ರೈಟ್? ಕೃಪೆಯಿಂದ ನಾವು ಬಿದ್ದು ಹೋಗ್ತೀವಿ. ಗಲಾತಿ 5:4 ನೋಡಿದೀವಲ್ಲ, ಕೃಪೆಯಿಂದ ಬಿದ್ದು ಹೋಗ್ತೀವಿ. ಏನಾದ್ರೂ ಪುನಃ ರೀಡಿಂಗ್ ಮಾಡ್ತಾ ಇದ್ರೆ, ಅದನ್ನು ಫಾಲೋ ಮಾಡ್ಲಿಕ್ಕೆ ಟ್ರೈ ಮಾಡಿದ್ರೆ ಪುನಃ ಶಾಪಗೊಳಗಾಗ್ತೀವಂತ ವಾಕ್ಯ ಹೇಳ್ತದೆ, ಗಲಾತಿ 3:10 ಪ್ರಕಾರ. ಯಾರಾದ್ರೂ ಆ ವಾಕ್ಯ ಓದಿ ನೀತಿವಂತರಾಗ್ಬೇಕಂತ ಪ್ರಯತ್ನ ಪಟ್ರೆ ಪುನಃ ಶಾಪ. ಇದು ಡೇಂಜರಸ್. ಹೇಳಿ ಮತ್ತೆ ಬೇರೆ ಯಾರು?
ಸುಮಿತಾ ಸಿಸ್ಟರ್, ನಿಮಗೆ ಅರ್ಥ ಆಯ್ತಾ? ಅರ್ಥ ಆಗಿದೆ ಬ್ರದರ್. ಇವತ್ತು ಕ್ಲಿಯರ್ ಆಯ್ತಾ ಪಿಕ್ಚರ್? ನಾವು ಜಾಸ್ತಿ ಹಳ ಮಾಡೋಕೆ ಫಾಲೋ ಅಪ್ ಮಾಡ್ತಾ ಇದ್ದ ಹೊಸ ಒಡಂಬಡಿಕೆಗಿಂತ, ಯಾಕಂದ್ರೆ ಅದ್ರ ಬಗ್ಗೆ ಯಾರು ಎಷ್ಟಾಗಿ ಹೇಳ್ಕೊಡ್ಲಿಲ್ಲ ಬ್ರದರ್. ಹೇಳ್ಕೊಡ್ಲಿಲ್ಲ, ತುಂಬಾ ಕಡಿಮೆ. ಇವಾಗಲೇ ಕಲ್ತ್ಕೊಳ್ಳಿ, ತುಂಬಾ ಹೆಲ್ಪ್ ಆಯ್ತು. ಗುಡ್ ಗುಡ್ ಗುಡ್. ಯೇಸುವೇ ಸ್ತೋತ್ರ. ಗಲಾತ್ಯ 5:4 ಓದಿದ್ವಾ ನಾವು? ಓದಿದ್ವಿ. ಯಾರು ಧರ್ಮಶಾಸ್ತ್ರದ ಕರ್ಮಗಳಿಂದ ನೀತಿವಂತರಾಗ್ಬೇಕಂತ ಪ್ರಯತ್ನ ಪಡ್ತಾರೋ ಅವರು ಕ್ರಿಸ್ತನಿಂದ ಅಗಲಿ ಹೋಗ್ತಾರೆ. ನೋಡಿದ್ರೆ ಈ ಡೇಂಜರಸ್. ಇವತ್ತು ಕ್ರಿಸ್ತನ ಅನುಭವ, ಪವಿತ್ರಾತ್ಮನ ಅನುಭವ ಸಿಗದೆ ಇರೋದಕ್ಕೆ ಕಾರಣ ಇದೆ. ಜಾಸ್ತಿ ಹಳೆದ ರಸವನ್ನು ಕುಡಿತಾ ಇದ್ರೆ ಕ್ರಿಸ್ತನ ದೂರ ಹೋಗ್ಬಿಡ್ತಾರೆ. ಯಾಕಂದ್ರೆ ಕ್ರಿಸ್ತನೇ ಅದಕ್ಕೆ ಅಂತ್ಯ ಹಾಡಿದ್ದಾನೆ ಅಂದ ಮೇಲೆ ನಾವು ಕ್ರಿಸ್ತನ ಹತ್ರ ಜಾಸ್ತಿ ಬರ್ಬೇಕು ಅಲ್ವಾ? ಕೃಪೆ ಒಳಗಿಂದ ನಮ್ಗೆ ಕೃಪೆ ಸಿಗ್ತಾ ಇಲ್ಲ. ಅನೇಕ ವಿಷಯದಲ್ಲಿ ನಮ್ಗೆ ಗ್ರೇಸ್ ಸಿಗ್ತಾ ಇಲ್ಲ. ಯಾಕೆ? ನಾವು ಹಳೆದಕ್ಕೆ ಹೋಗ್ತಾ ಇದ್ದೀವಿ, ಹಳೆ ಸ್ಟೈಲ್ ಯೂಸ್ ಮಾಡ್ತಾ ಇದ್ದೀವಿ. ಇಸ್ ಇಟ್ ಕ್ಲಿಯರ್? ವಾಕ್ಯ ಸ್ಟ್ರೈಟ್ ಆಗಿ ಹೇಳ್ತಾ ಇದೆ ಅಲ್ವಾ? ಸೊ ಅದೇ ವಾಕ್ಯ ಸ್ಟ್ರೈಟ್ ಆಗಿ ಹೇಳ್ತಾ ಇದೆ. ಸೊ ಅದಕ್ಕೆ ಕೇರ್ಫುಲ್ ಆಗಿರ್ಬೇಕು ನಾವು, ಆಯ್ತಾ? ಮತ್ತೆ ಯಾರು ಬೇರೆ ಯಾರಾದ್ರೂ ಹೇಳಲಿಕ್ಕಿದ್ರೆ ಹೇಳಿ, ಇಲ್ಲ ಅಂದ್ರೆ ಪ್ರೇಯರ್ ಮಾಡು. ಬ್ರದರ್, ನನ್ಗೆ ಒಂದು ಕ್ವೆಶ್ಚನ್ ಉಂಟು ಕೇಳಿಕ್ಕೆ. ಹೇಳಿ. ಈಗ ಈಗ ಜೀಸಸ್ ಈಸ್ ದೇರ್ ವಿದಿನ್ ಅಸ್. ನಾವು ಅದ್ರ ಮೂಲಕ ನಾವು ಪ್ರೇಯರ್ ಮಾಡ್ತೇವೆ ಥ್ರೂ ದ ಹೋಲಿ ಸ್ಪಿರಿಟ್, ಅದು ಅವರೇ ಕೊಟ್ಟದು. ಬಟ್ ಈಗ ನಮ್ಗೆ ಬ್ಯಾಪ್ಟಿಸಮ್ ಆಗ್ಲಿಲ್ಲಲ್ಲ ಬ್ರದರ್. ಬಾರ್ನ್ ಅಗೇನ್ ಆದ ಮೇಲೆ ನಮ್ಗೆ ಹೋಲಿ ಸ್ಪಿರಿಟ್ ಬರ್ತದೆ ಅಂದ್ರೆ ಅದು ಇಲ್ಲ, ನೀವು ಆಲ್ರೆಡಿ ಹೋಲಿ ಸ್ಪಿರಿಟ್ ಅನ್ನು ಪಡೆದುಕೊಂಡಿದ್ದೀರಿ. ಪವಿತ್ರಾತ್ಮನಿಲ್ಲದೆ ಯಾರು ಸಹ ಕ್ರಿಸ್ತನನ್ನು ಕರ್ತನೆಂದು ಅರಿಕೆ ಮಾಡ್ಲಿಕ್ಕೆ ಆಗುದೇ ಇಲ್ಲ. ಯು ಆರ್ ಆಲ್ರೆಡಿ ರಿಸೀವ್ಡ್ ದ ಹೋಲಿ ಸ್ಪಿರಿಟ್. ಯು ಹ್ಯಾವ್ ಫೇತ್ ಇನ್. ಇಫ್ ಬೈ ಚಾನ್ಸ್ ನಮ್ಗೀಗ ಗೊತ್ತುಂಟು ದಟ್ ಜೀಸಸ್ ಇಸ್ ದ ಓನ್ಲಿ ವೇ, ದ ಓನ್ಲಿ ಟ್ರೂತ್ ಅಂಡ್ ಲೈಫ್. ಸೊ ಗೊತ್ತಿದ್ದು ಸಹ ನಾವು ಅದನ್ನು ಈಗ ಇಷ್ಟು ಕಲ್ತಾದ ಮೇಲೆ ಗೊತ್ತಿದ್ದು ಸಹ ನಾವು ಒಂದು ವೇಳೆ ಅದನ್ನು ಆ ಡೈರೆಕ್ಷನ್ ಗೆ ಹೋಗದಿದ್ರೆ ವಾಟ್ ಆರ್ ದ ಕಾನ್ಸಿಕ್ವೆನ್ಸ್ ಬ್ರದರ್? ಒಂದು ಸಣ್ಣ ಇದು ಅಂದ್ರೆ ಅದ್ರ ಕಾನ್ಸಿಕ್ವೆನ್ಸಸ್ ಟಫ್ ಇರ್ಬೋದಲ್ಲ ಅಂದ್ರೆ ನಾನು ಹೇಳೋದು. ಅಫ್ಕೋರ್ಸ್ ಕ್ರಿಸ್ತನಿಂದ ಬಿದ್ದೋಗ್ಬಿಡ್ತಾರೆ. ಸತ್ಯ ಅರಿತು ಸಹ ಅದನ್ನ ಫಾಲೋ ಮಾಡದೇ ಇದ್ರೆ ಜಡ್ಜ್ಮೆಂಟ್ ಗೆ ಒಳಗಾಗ್ತಾರೆ. ಕಾನ್ಸಿಕ್ವೆನ್ಸ್ ಅಂದ್ರೆ ನಿಮ್ಮ ಪ್ರಕಾರ ಏನು, ಸ್ನಾನ ತಗೊಳ್ದೇ ಇದ್ರ ಅಂತ ಕೇಳ್ತಾ ಇದ್ದೀರಾ? ಅಲ್ಲ ಬ್ರದರ್, ಈಗ ನಮ್ಗೆ ಈಗ ಇಷ್ಟು ಈ ತರ ಡಿಟೇಲ್ಡ್ ಆಗಿ ನಮ್ಗೆ ಮುಂಚೆ ಗೊತ್ತಿರ್ಲಿಲ್ಲ. ಬಟ್ ನಾವು ನ್ಯೂ ಟೆಸ್ಟಿಮೆಂಟ್ ಓದುವಾಗ ಅದು ಎಷ್ಟು ಅಂದ್ರೆ ಓಕೆ, ಜೀಸಸ್ ಇಸ್ ಲಾರ್ಡ್, ಅದೇ ಲೈಟ್ ಅಂದ್ರೆ ಅವರೇ ಹಿ ಈಸ್ ದ ವರ್ಡ್ ಅಂತ ಹೇಳಿತ್ತಲ್ಲ ಬ್ರದರ್. ಸೊ ಈಗ ನಮ್ಗೆ ಈಗ ಎಂತ ಗೊತ್ತಾಗ್ತಾ ಉಂಟಂತ ಹೇಳಿದ್ರೆ ಜೀಸಸ್ ನ ಮೂಲಕವೇ ನಮ್ಗೆ ಎಲ್ಲ ಸಿಕ್ಕೋದು. ಹಿ ಈಸ್ ಎವ್ರಿಥಿಂಗ್ ಫಾರ್ ಅಸ್ ಅಂಡ್ ವಿ ಹ್ಯಾವ್ ಟು ಅದಕ್ಕೆ ಅದು ಜಾನ್ 15 ಅಲ್ಲಿ ಉಂಟಲ್ಲ, ಐ ಆಮ್ ದ್ರಾಕ್ಷೆ ಬಳ್ಳಿಗಳು, ಅದರ ಮೀನಿಂಗ್ ಈಗ ನನಗೆ ಅರ್ಥ ಆಗ್ತಾ ಉಂಟು. ಈಗ ನಾವು ಒಂದು ವೇಳೆ ಇಷ್ಟು ಡೀಟೇಲ್ಡ್ ಆಗಿ ಕಲ್ತು ಸಹ ನಾಳೆ ನಮ್ಮ ಜೀವಿತದಲ್ಲಿ ನನ್ನ ಫ್ಯಾಮಿಲಿ, ನನ್ನ ಮಕ್ಕಳಿಗೆ, ಇದಕ್ಕೆ ನಾನು ಹೇಳಿಕೊಡದಿದ್ರೆ ಅದರ ಕಾನ್ಸಿಕ್ವೆನ್ಸಸ್ ತಪ್ಪಲ್ಲ ಬ್ರದರ್? ಅಂದ್ರೆ ಸತ್ಯ ಗೊತ್ತಾದ್ಮೇಲೆ ನಾವು ಸತ್ಯವನ್ನು ಪಾಲಿಸ್ತಾ ಇದ್ರೆ ಅದರಂತೆ ತೀರ್ಪಾಗ್ತದೆ. ಓಕೆ, ಅದರಂತೆನೆ ತೀರ್ಪಾಗ್ತದೆ. ಬಟ್ ದೇವರಿಗೆ ಎಷ್ಟು ಸ್ತೋತ್ರ ಅಲ್ವಾ, ಸತ್ಯ ಗೊತ್ತಾಯ್ತು. ಇನ್ಮೇಲೆ ಸಿಂಪಲ್ ಆಗಿ ವಾಕ್ ಮಾಡ್ಬೋದು. ಯೇಸುವಿನ ವಾಕ್ಯಗಳು ಚಿಕ್ಕದಾಗಿ ಚಿಕ್ಕ ಪುಸ್ತಕದಲ್ಲಿ ಕೊಡಲ್ಪಟ್ಟಿದೆ. ಹಳೆ ಒಡಂಬಡಿಕೆ ಇಷ್ಟು ದಪ್ಪ ಇದೆ ಪುಸ್ತಕ ಅಲ್ವಾ? ಯಾವ್ದು ಈಸಿ ಹೇಳಿ? ನ್ಯೂ ಟೆಸ್ಟ್ಮೆಂಟ್. ನೋಡಿ, ಅದಕ್ಕೆ ಹೇಳಿದೆ ನನ್ನ ನಗುವು ಹಗುರವಾದದ್ದು, ನನ್ನನ್ನು ಹಿಂಬಾಲಿಸಿ ಅಂತ ಹೇಳಿದ್ದು ಅದಕ್ಕೇನೆ. ನನ್ನ ವಾಕ್ಯಗಳು ಹಗುರವಾದದ್ದು, ಚಿಕ್ಕದೇ ಇದೆ. ಜಾಸ್ತಿ ಅಂದ್ರೆ ಒಂದು 200 ಕಮಾಂಡ್ಮೆಂಟ್ಸ್ ಇರ್ಬೋದು, ಒಂದು ಆವರೇಜ್ ಆಗಿ ಹೇಳೋದಾದ್ರೆ, ಅಂದಾಜಿಗೆ. ಆದ್ರೆ ಹಳೆ ಒಡಂಬಡಿಕೆಯಲ್ಲಿ 613 ಕಮಾಂಡ್ಮೆಂಟ್ಸ್ ಗಳಿದ್ದಾವೆ. ಅದು ಯಾವ್ದು ಸಹ ಫಾಲೋ ಮಾಡಕ್ ಆಗಲ್ಲ ಇವತ್ತು. ಅದು ಚಾಲ್ತಿಯಲ್ಲೂ ಸಹ ಇಲ್ಲ, ಅದು ಎಂಡ್ ಆಗಿದೆ, ಕಂಪ್ಲೀಟ್ ಮಾಡ್ಬಿಟ್ಟಿದ್ದಾರೆ. ಅರ್ಥ ಆಗ್ತಿದ್ಯಾ? ಎಲ್ಲ ಹೊಸದ್ ಮಾಡಿಬಿಟ್ಟಿದ್ದಾರೆ. ನ್ಯೂ ಕಮಾಂಡ್ಮೆಂಟ್ ಅಂದ್ರೆ ನ್ಯೂ ಕಮಾಂಡ್ಮೆಂಟ್ಸ್ ಅದ್ರೊಳಗಿದೆ. ಲವ್ ಯುವರ್ ನೇಬರ್ಸ್ ಅಂದ್ರೆ ಎಷ್ಟೋ ಕಮಾಂಡ್ಮೆಂಟ್ ಗಳನ್ನ ನಾವು ಫಾಲೋ ಮಾಡ್ದಂಗೆ. ಪಾಪನೇ ಇಲ್ಲ ಇಲ್ಲಿ ಬೇರೆಯವ್ರ ಬಗ್ಗೆ. ಅರ್ಥ ಆಗ್ತಿದ್ಯಾ? ಅದಕ್ಕೆ ಪ್ರೀತಿ ಶ್ರೇಷ್ಠವಾದದ್ದು ಅಂತ ಪೌಲನ್ ಹೇಳ್ತಾನೆ. ನಾವು ಪ್ರೀತಿ ಮಾಡ್ತಾ ಇರಿ, ಬೇಕಾದಷ್ಟು ಕ್ಷಮಿಸ್ತಾ ಇರಿ. ನೋಡಿ ನಿಮ್ ಜೀವನದಲ್ಲಿ ಎಷ್ಟು ಒಳ್ಳೆತನ ಇರುತ್ತೆ ಅಂತ. ಕ್ಷಮಿಸ್ತಾ ಇರಿ, ಫ್ರೀಯಾಗಿ ಕ್ಷಮಿಸಿ.
ನಮ್ಮನ್ನು ಫ್ರೀಯಾಗಿ ಕ್ಷಮಿಸಿದ್ದಾರೆ ಯೇಸು ಸ್ವಾಮಿ. ಇವತ್ತು ನಾವು ಪಾಪ ಕ್ಷಮೆಗೋಸ್ಕರ ಯೆರೂಸಲೇಮಿಗೆ ಹೋಗ್ಬೇಕಾಗಿಲ್ಲ. ಹೋರಿ, ಕರು, ಪಾರಿವಾಳ ಎಲ್ಲ ಕೊಯ್ದು ಬಲಿ ಅರ್ಪಿಸ್ಬೇಕಾಗಿಲ್ಲ. ಹೌದಾ? ಗಂಗಾ ನದಿಗೆ ಹೋಗಿ ಸ್ನಾನ ಮಾಡ್ಬೇಕಾಗಿಲ್ಲ, ಕರ್ಮಗಳನ್ನು ಮಾಡ್ಬೇಕಾಗಿಲ್ಲ, ಏನಿಲ್ಲ. ಯೇಸುವೇ ನನ್ನ ಕ್ಷಮಿಸು ಅಂತ ಕೂತಲ್ಲೇ ಹೇಳಿದ್ರೆ ಇಮ್ಮಿಡಿಯೇಟ್ ಆಗಿ ಕ್ಷಮಿಸ್ಬಿಡ್ತಾರೆ. ದಿಸ್ ಇಸ್ ಕಾಲ್ಡ್ ಗ್ರೇಸ್. ಇದೇ ಕೃಪೆ. ಓಕೆ, ಇದ್ರ ಬಗ್ಗೆ ಚರ್ಚೆ ಮಾಡಿದ್ರೆ ನಾವು ಬೆಳಿಗ್ಗೆವರೆಗೂ